ನೋಡು, ಬ್ರಹ್ಮಣ್ಯವೋ ಧರ್ಮ ತತ್ಪರೋ ಜ್ಞಾನದಾತ ಸುಬ್ರಹ್ಮಣ್ಯ. ನೀನು ಬ್ರಹ್ಮನನ್ನೇ ಬೋಧಿಸ್ಬಿಟ್ಟಿದ್ಯಪ್ಪ. ಅದಕ್ಕೆ ನೀಸು ಬ್ರಹ್ಮಣ್ಯ ಅಂದ್ರೆ ಅದಕ್ಕೆ ನೀನು ಹಿಂದಿನಿಂದ ಸುಬ್ರಹ್ಮಣ್ಯ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನ ಒಂದು. ಆದ್ರೆ ನೀನ್ ಮಾಡಿರೋ ತಪ್ಪೇನು? ಬ್ರಹ್ಮನನ್ನ ಕಟ್ಟಾಕಿದ್ಯಾ. ಅದರಿಂದ ನೀನು ಸರೀಸೃಪವಾಗಿ ಸರ್ಪವಾಗಿ ಹರಿದಾಡು ಅಂತೇಳಿ ಅವನು ಶಾಪವನ್ನ ಕೊಡ್ತಾನೆ. ಅಂದಿನಿಂದ ಪ್ರಖ್ಯಾತಿಯನ್ನ ಹೊಂದುತ್ತೆ. ಏನಂದ್ರೆ ಪ್ರಪಂಚದಲ್ಲಿ ಯಾರಿಗೆ ಚರ್ಮ ಬಾಧೆಗಳು ಬಂದರೂ ಕೂಡ ಅವರಿಗೆ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕವನ್ನ ಮಾಡೋದ್ರಿಂದ, ಈ ಕ್ಷೇತ್ರದಲ್ಲಿ ಬಂದು ಸ್ನಾನವನ್ನ ಮಾಡೋದ್ರಿಂದ, ಈ ಕ್ಷೇತ್ರದಲ್ಲಿ ತಂಗೋದ್ರಿಂದ ಈ ಕಾಯಿಲೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ವರವಾಗಿ ಸಿಗುತ್ತೆ. ಹಾವಿಗೆ ಹಾಲೆರಿದ್ದಾರೆ, ಇದು ಸರಿನಾ ತಪ್ಪಾ? ಹಾವು ನಿಜವಾಗ್ಲೂ ಹಾಲು ಕುಡಿಯತ್ತಾ ಅಂತ? ನನಗೆ 4-5 ವರ್ಷದಿಂದ ಸರ್ಪ ಕಾಣಿಸ್ಕೊಂಡೇ ಇಲ್ಲ. ಕನ್ಸಲ್ಲೂ ಕಾಣಿಸ್ಕೊಂಡಿಲ್ಲ, ದಾರಿಯಲ್ಲೂ ಕಾಣಿಸ್ಕೊಂಡಿಲ್ಲ. ರಾವು ದೇಶದಲ್ಲಿ ಯಾವಾಗಲೂ ಕಾಣಿಸ್ಕೊತಾ ಇತ್ತು. ನಿಮ್ ಜೊತೆ ಮಾತಾಡೋದನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು 8ರಿಂದ 9 ಫೀಟ್ ಒಂದು ದೊಡ್ಡ ಸರ್ಪ ಅಡ್ಡ ಹೋಗುತ್ತೆ, ಲೆಫ್ಟ್ ಇಂದ ರೈಟ್ ಹೋಗುತ್ತೆ. ಅಂದ್ರೆ ನಾವ್ ಏನೋ ಒಂದು ಮಾಡ್ತಾ ಇದೀವಿ ಅಂದಾಗ ಅವರ ಆಶೀರ್ವಾದಗಳು ಸಿಗುತ್ತೆ. ಅದ್ರ ಜೊತೆಗೆ ನಾನು ಅವಾಗ್ಲೇ ಹೇಳಿದೆ ಅಗ್ನಿ ಅಂತ, ಕರೆಕ್ಟಾ? ಅಗ್ನಿ ಸ್ವರೂಪ ಅಂತ. ಹಾಗಾದ್ರೆ ಅಗ್ನಿಯ ಕಲರ್ ಯಾವುದು? ಕೆಂಪು. ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಕೆಂಪು ಹಾಕಿದೀರಾ, ನಾನು ಕೆಂಪು ಹಾಕಿದ್ದೀನಿ. ಈಗ ನಮ್ಗೆ ಗಣೇಶ ದೊಡ್ಡವನ, ಸುಬ್ರಹ್ಮಣ್ಯ ದೊಡ್ಡವನ ಅಂತ ನೋಡಿ. ನಾಗರಕಲ್ಲು ಎಷ್ಟು ಅದ್ಭುತವಾದ ಕಲ್ಪನೆ ಅದು ಅಂತಂದ್ರೆ, ಹಿಂಗ್ ಸುತ್ತಕೊಂಡಿರೋ ಒಂದು ಹಾವನ್ನ ಚಿತ್ರವನ್ನ, ಕಲ್ಲಿನ ಕೆತ್ತನೆಯನ್ನ ನಾವು ಮಾಡಿರ್ತೀವಿ. ಶಿವ ಮತ್ತು ಶಕ್ತಿಯ ಪ್ರತೀಕ ಇಂಡಿಕೇಟ್ಸ್ DNA. ಈ ಸುಬ್ರಹ್ಮಣ್ಯನ ಜನನ ಹೇಗಾಯ್ತು? ಈ ಶಿವಶಕ್ತಿಯರಿಂದ ಆಯ್ತು. ಎರಡನೇದು, ಈ 2 ಸುರುಳಿಗಳು ಏನ್ ಮಾಡ್ತಾ ಇದೆ ಅಂದ್ರೆ ಇಳ ಮತ್ತು ಪಿಂಗಡ ನಾಡಿಯನ್ನ ಇಂಡಿಕೇಟ್ ಮಾಡ್ತಾ ಇದೆ, ಕುಂಡಲಿನಿ ಚಕ್ರವನ್ನ ಶುದ್ಧಿ ಮಾಡ್ಲಿಕ್ಕೆ. ಅದಕ್ಕೆ 2 ಸುತ್ತಕೊಂಡಿರುವ ಸರ್ಪದ ಮಧ್ಯದಲ್ಲಿ ಸುಬ್ರಹ್ಮಣ್ಯನ ಕೆತ್ತನೆಯನ್ನ ಮಾಡಿರ್ತಾರೆ. ಈಗ ಷಷ್ಠಿ ಅಥವಾ ಪಂಚಮಿ ಈ ಸಂದರ್ಭದಲ್ಲೇನೆ ಸುಬ್ರಹ್ಮಣ್ಯ ಅಥವಾ ನಾಗದೇವರ ಆರಾಧನೆ ಯಾಕೆ ಅಂತ? ದಂಡಪಾಣಿ ಸುಬ್ರಹ್ಮಣ್ಯ ಇರ್ತಾನಲ್ಲ, ದಂಡ ಹಿಡಿದಿರ್ತಾನಲ್ಲ, ವೇಲಲ್ಲ ದಂಡ, ಆ ದಂಡವನ್ನ ಹಿಡಿದಿರುವಂತ ಸುಬ್ರಹ್ಮಣ್ಯನಿಗೆ ಕಡ್ಲೆಪುರಿ, ಬೆಲ್ಲ ಎರಡನ್ನು ಪ್ರತಿ ಮಂಗಳವಾರ ತೆಗೆದುಕೊಂಡು ಹೋಗಿ ಕೊಟ್ರೆ ಬೇಗ ಅವರ ಕೋರ್ಟ್ ಕೇಸು, ಸಮಸ್ಯೆಗಳು, ವ್ಯಾಜ್ಯಗಳೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಮಂಗಳವಾರ ಇಷ್ಟೆಲ್ಲ ಶ್ರೇಷ್ಠವಾಗಿರುವಂತ ವಾರ, ಸುಬ್ರಹ್ಮಣ್ಯನ ವಾರ, ಆದ್ರೂ ಕೂಡ ಮಂಗಳವಾರ ಉಗುರು ಕಟ್ ಮಾಡಬಾರ್ದು, ಕೂದಲು ಕಟ್ ಮಾಡಿಸಬಾರ್ದು, ಒಳ್ಳೆ ಕೆಲಸಗಳನ್ನ ಶುರು ಮಾಡಬಾರ್ದು, ಹೀಗೆಲ್ಲ ಹೇಳ್ತಾರೆ. ಯಾಕೆ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಸುಬ್ರಹ್ಮಣ್ಯ ಶಿವ ಪಾರ್ವತಿಯರ ಮಗ. ಸುಬ್ರಹ್ಮಣ್ಯನ ಆರಾಧನೆಯನ್ನ ನಾವೆಲ್ಲ ಮಾಡ್ತಾನೆ ಇರ್ತೀವಿ. ಆದ್ರೆ ಪ್ರತಿ ಸಲ ಸುಬ್ರಹ್ಮಣ್ಯನ ಪೂಜೆಯನ್ನ ಮಾಡುವಾಗ ನಮ್ಮನ್ಸಲ್ಲಂತೂ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತವೆ. ಸುಬ್ರಹ್ಮಣ್ಯನ ಆರಾಧನೆ ಜೊತೆಯಲ್ಲೇ ನಾಗದೇವರ ಆರಾಧನೆಯನ್ನ ಯಾಕೆ ಮಾಡ್ತೀವಿ? ಮಂಗಳವಾರ ಸುಬ್ರಹ್ಮಣ್ಯನ ವಾರಾನ? ಈ ತರ ಸಾಕಷ್ಟು ಕುತೂಹಲದ ಪ್ರಶ್ನೆಗಳು ನಮ್ಮನ್ಸಲ್ಲಿ ಯಾವಾಗ್ಲೂ ಬರ್ತಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರನ ಕಂಡ್ಕೊಳ್ಳೋಣ ಇವತ್ತಿನ ಸುಬ್ರಹ್ಮಣ್ಯನ ವಿಶೇಷ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆನಲ್ಲಿದ್ದಾರೆ ಮಾಯ್ಕಾರ ಗುರುಕುಲದ ಸಂಸ್ಥಾಪಕರಾಗಿರುವಂತ, ಜ್ಯೋತಿಷ್ಯ ವಾಸ್ತು ಎಕ್ಸ್ಪರ್ಟ್ ಆಗಿರುವಂತ, 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಾಸ್ತು ಹಾಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ತರಬೇತಿಯನ್ನ ನೀಡಿರುವಂತ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವರು. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನೀವೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ಬಹಳ ವಿಶೇಷವಾಗಿ ಹಂಸ ಅವರಿಗೆ ತುಂಬ ಹೃದಯದ ನಮಸ್ಕಾರ ಮತ್ತು ನಿಮ್ಮ ವಾಹಿನಿಯನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರಮ್ಮ. ಇವತ್ತು ತಮ್ಮಿಂದ ಸುಬ್ರಹ್ಮಣ್ಯನ ಬಗ್ಗೆ, ನಾಗದೇವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಕುತೂಹಲ ನಮ್ಗೆ. ತಿಳಿಸ್ಕೊಡ್ಬೇಕು ಇದನ್ನೆಲ್ಲ ಇವತ್ತು ನೀವು ಅಂತ. ಖಂಡಿತಮ್ಮ. ಸುಬ್ರಹ್ಮಣ್ಯ ಅಂದ ತಕ್ಷಣನೇ ಒಂದು ವೈಬ್ರೇಷನ್, ಅದೊಂದು ಖುಷಿ, ಅದೊಂದು ಸಂತೋಷ. ಸುಬ್ರಹ್ಮಣ್ಯನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲಮ್ಮ, ಅಷ್ಟೊಂದು ವಿಚಾರಗಳಿರುವಂಥದ್ದು. ಖಂಡಿತ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡೋಣ. ಮೊದಲನೇದಾಗಿ ಸುಬ್ರಹ್ಮಣ್ಯನ ಜನನ, ಅದ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ ಆ ಕಥೆಯನ್ನ. ಸುಬ್ರಹ್ಮಣ್ಯನ ಜನನನೇ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದು ಏನಾಗುತ್ತೆ, ಮೊದಲನೇದಾಗಿ ಈ ಮಾನಸ ಪುತ್ರರಲ್ಲಿ ಮರೀಚಿ ಕೂಡ ಒಬ್ಬ, ಮರೀಚಿ ಮಹರ್ಷಿ ಕೂಡ ಒಬ್ರು. ಆ ಮರೀಚಿ ಮತ್ತು ಕಲಾ ಇವರಿಬ್ಬರಿಗೂ ಕೂಡ ಕಶ್ಯಪ ಜನನ ಆಗ್ತಾರೆ. ಕಶ್ಯಪ ಮಹಾರಾಜನಿಗೆ ದಕ್ಷ ಇದಾನಲ್ಲ, 13 ಜನ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಈ 13 ಜನ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಅದಿತಿಯ ಹೊಟ್ಟೆಯಲ್ಲಿ ಒಂದಷ್ಟು ಜನ ದಾನವರು ಹುಟ್ಟಿದ್ರೆ,
ದಿತಿ ಹೊಟ್ಟೆಯಲ್ಲಿ ಒಂದಷ್ಟು ಜನ ದಿತಿ ಹೊಟ್ಟೆಯಲ್ಲಿ ಒಂದಷ್ಟು ಜನ ರಾಕ್ಷಸರು ಅಂದರೆ ದಾನವರು ಜನನ ಆದರೆ ದೇವತೆಗಳೆಲ್ಲರೂ ಕೂಡ ಅದಿತಿಯ ಹೊಟ್ಟೆಯಲ್ಲಿ ಜನನ ಆಗ್ತಾರೆ. ಹ್ಮ್. ಸರಿ, ಈ ರೀತಿ ಇರಬೇಕಾದಂಥ ಸಂದರ್ಭದಲ್ಲಿ ಈ ದಿತಿಗೆ ಏನು ಪ್ರಾಬ್ಲಮ್ ಅಂದರೆ, ನನ್ನ ಮಕ್ಕಳು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇನ್ನು ಅನೇಕ ರಾಕ್ಷಸರು ಇದಾರಲ್ಲ, ಅಂದರೆ ನನ್ನ ಮಕ್ಕಳು ಇದಾರಲ್ಲ, ಈ ದೇವತೆಗಳು ಯಾವಾಗಲೂ ಮೋಸ ಮಾಡಿ ಮಾಡಿ ಇವ್ರನ್ನ ಸಾಯಿಸ್ತಾರೆ. ಅದು ಆ ಸಿಟ್ಟು ಯಾವಾಗಲೂ ಈ ದೇವತೆಗಳ ಮೇಲೆ ಅವಳಿಗಿದ್ದೇ ಇರುತ್ತೆ. ಈ ಟೈಮಲ್ಲಿ ವಜ್ರಾಂಗ ಅನ್ನುವಂಥ ಒಂದು ಸಂತಾನ ಆಗುತ್ತೆ ಕಶ್ಯಪ ಮತ್ತು ದಿತಿಗೆ. ಆ ವಜ್ರಾಂಗನಿಗೆ ವಜ್ರಾಂಗಿ ಅನ್ನುವಂಥ ಒಬ್ಳು ಹೆಣ್ಮಗಳನ್ನ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅದೊಂದು ಸುಖ ಸಂಸಾರ ಅಲ್ಲಿ ನಡೀತಾ ಇರುತ್ತೆ. ಈ ವಜ್ರಾಂಗ ಏನು ಮಾಡ್ತಾನೆ ಅಂತಂದರೆ ತಪಸ್ಸು ಕೂತ್ಕೊಬಿಡ್ತಾನೆ. ಈ ತಪಸ್ಸಿಗೆ ಕೂತಂಥ ಸಂದರ್ಭದಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಓಹೋ, ಇವನು ಚೆನ್ನಾಗಿ ಏನಾದ್ರು ತಪಸ್ ಮಾಡಿ ವರವನ್ನು ತಗೊಬಿಟ್ರೆ ಫೈನ್ ಡೇ ನಮ್ಮೆಲ್ಲರಿಗೂ ಸಮಸ್ಯೆ ಆಗುತ್ತೆ. ಅದರಿಂದ ಏನಾದರೂ ಮಾಡಿ ಇದನ್ನ ಡಿಸ್ಟರ್ಬ್ ಮಾಡಬೇಕು. ಏನು ಮಾಡೋದು? ಈಗ ವಜ್ರಾಂಗನನ್ನು ನಾವು ತೊಂದರೆ ಕೊಡೋಕ್ಕಾಗಲ್ಲ, ಅವನು ದೀರ್ಘವಾಗಿದ್ದಾನೆ, ಸುದೀರ್ಘವಾಗಿ ತಪಸ್ಸನ್ನು ಕೂತಿದ್ದಾನೆ ಅಂದ್ಬಿಟ್ಟು ವಜ್ರಾಂಗಿಗೆ ತೊಂದರೆಯನ್ನು ಕೊಡಲಿಕ್ಕೆ ಇಂದ್ರ ಪ್ರಾರಂಭ ಮಾಡ್ತಾನೆ. ಇದಾದ್ಮೇಲೆ ಬರ್ತಾನೆ, ಇಂದ್ರನ ಮೇಲೆ ಕೋಪವನ್ನು ತೀರ್ಸ್ಕೊತಾನೆ. ಅದಾದಮೇಲೆ ಇವರಿಬ್ಬರಿಗೂ ಹುಟ್ಟುವಂಥವನೇ ತಾರಕಾಸುರ. ಈ ತಾರಕಾಸುರನಿಗೆ ಎಲ್ಲಿಲ್ಲದ ಕೋಪ. ಅವನಿಗೇನು ಕೋಪ ಅಂತಂದರೆ, ನಮಗೆ ಇಷ್ಟೊಂದೆಲ್ಲ, ನಮ್ಮ ಕುಟುಂಬಕ್ಕೆ ನೀವೆಲ್ಲ ಇಷ್ಟೊಂದು ತೊಂದರೆ ಕೊಟ್ಟಿದ್ದೀರಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಯಾರನ್ನು ಬಿಡೋದಿಲ್ಲ ಅಂತೇಳಿ ಅವನು ಮಹಾ ತಪಸ್ಸಿಗೆ ಕೂತ್ಬಿಡ್ತಾನೆ. ಆ ಮಹಾ ತಪಸ್ಸಿಗೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಒಂದು ಫೈನ್ ಡೇ ಬ್ರಹ್ಮ ಬರ್ತಾನೆ, ವರವನ್ನು ಕೊಡ್ತಾನೆ. ಏನು ವರ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವನು ಕೇಳ್ತಾ ಇದ್ದಾನೆ, ನನಗೆ ಸಾವು ಬರಬಾರ್ದು. ಅವನು ಹೇಳ್ತಾನೆ, ಹೆಂಗಪ್ಪ ಸಾಧ್ಯ, ಇದು ಸೃಷ್ಟಿಗೆ ವಿರುದ್ಧ, ಇದು ನಾನು ಈ ಥರ ಮಾಡೋಕ್ಕಾಗದೇ ಇಲ್ಲ, ಅದರಿಂದ ಸಾವು ಬಂದೇ ಬರುತ್ತೆ, ಅದ್ರ ಬದಲು ಬೇರೆ ಏನಾದರೂ ನೀನು ಕೇಳು. ಸರಿಯಪ್ಪ, ಆಯಿತು, ಸಾವನ್ನು ನನಗೆ ಕೊಡು, ಆದರೆ ಅವರ ಮಗ ಯಾಗಿರಬೇಕು ಅಂತಂದರೆ ಶಿವಪಾರ್ವತಿಯ, ಅಂದರೆ ಶಿವನಿಗೆ ಹುಟ್ಟಿರುವಂತಹ ಮಗನೇ ಆಗಿರಬೇಕು ನನಗೆ. ಜೊತೆಗೆ ಅವನಿಗೆ 6 ತಲೆಗಳಿರಬೇಕು. ಜೊತೆಗೆ ಅವನು ಹುಟ್ಟಿದ 7 ದಿನ ಒಳಗಡೆ ನನಗೆ ಅವನು ಕೊಲೆ, ಅಂದರೆ ನನ್ನನ್ನು ಸಾಯಿಸಬೇಕು, ಸಂಹಾರ ಮಾಡಬೇಕು ಅಂತೇಳಿ ವರವನ್ನು ಕೇಳ್ತಾನೆ. ಇವನು ತಥಾಸ್ತು ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಇವನು ಎಲ್ಲಿಲ್ಲದ ಖುಷಿ ಏನಂದರೆ, ಆಲ್ರೆಡಿ ಒಂದು ಅಲ್ಲಿ ಇನ್ಸಿಡೆಂಟ್ ಆಗೋಗಿದೆ. ಏನಂತಂದರೆ, ಸತೀದೇವಿಯ ಮರಣ ಸಂಭವಿಸಿದೆ. ಅದಾದಮೇಲೆ ತಾರಕಾಸುರನ ಉಪಟಳ ಇಲ್ಲಿ ಜಾಸ್ತಿ ಆಗಿದೆ. ಇಲ್ಲಿ ಒಂದು ಕಡೆ ಪಾರ್ವತಿ ವಿವಾಹ ಆಗಬೇಕು ಅಂತ ದೇವತೆಗಳೆಲ್ಲ ಕಾಯ್ತಾ ಇರುವಂಥದ್ದು. ಅಲ್ಲಿ ಆ ದುಃಖದಲ್ಲಿ ಶಿವ ಇರುವಾಗ ಅವನೆಲ್ಲಿಂದ ನನಗೆ ಮಕ್ಕಳಾಗತ್ತೆ ಅಂತ. ಈ ಥರ ಇರಬೇಕಾದ್ರೆ ಒಂದು ದಿನ ಏನಾಗುತ್ತೆ, ಪಾರ್ವತಿಯ ಜೊತೆ ಮದುವೆ ಮಾಡ್ಕೋಬೇಕು, ಮದುವೆ ಆಗಲೇಬೇಕು ಅನ್ನುವಂಥ ಒಂದು ನಿರ್ಣಯ ಬರುತ್ತೆ. ಸತಿದೇವಿಯ ಅಂಶವೇ, ದೇವಿಯ ಅಂಶವೇ, ದುರ್ಗಿಯ ಅಂಶವೇ ಅನ್ನುವಂಥದ್ದು ಶಿವನಿಗೂ ಕೂಡ ತಿಳಿಯುವಂಥದ್ದು. ಅದಾದಮೇಲೆ ಅವರಿಬ್ಬರಿಗೂ ಕೂಡ ವಿವಾಹ ಕೂಡ ಆಗುತ್ತೆ. ಅದಾದಮೇಲೆ ಈಗ ಸಂತಾನ ಅಪೇಕ್ಷೆ, ಒಂದು ಮಗು ಬೇಕು. ಈ ಸಂದರ್ಭದಲ್ಲಿ ಏನಾಗ್ತದೆ, ಅನೇಕ ವರ್ಷಗಳ ಕಾಲ ಅವರಿಬ್ಬರು ಕೂಡ ಏಕಾಂತದಲ್ಲಿ ಸಮಯವನ್ನು ಕಳೀತಾ ಇರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಹೊರಗಡೆ ತಾರಕಾಸುರನ ಉಪಟಳ ವಿಪರೀತವಾಗ್ತಾ ಇದೆ. ಯಾವ ಲೆವೆಲ್ಗೆ ಅಂತಂದರೆ, ನೆಕ್ಸ್ಟ್ ಇಂದ್ರನ ಪದವಿ ತಗೊಂಡು ದೇವತೆಗಳನ್ನೆಲ್ಲ ನನ್ನ ಅಡಿಯಾಳು ಮಾಡ್ಕೋಬೇಕು ಅಂತ ಅವನು ಸಿಕ್ಕಾಬಿಟ್ಟೆ ತೊಂದರೆ ಕೊಡ್ತಾ ಇದ್ದಾನೆ. ಇಲ್ಲಿ ದೇವತೆಗಳಿಗೆಲ್ಲ ತುಂಬ ಹಿಂಸೆ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಶಿವನಿಗೆ ಒಂದು ಮಗು ಜನನ ಆಗಬೇಕು. ಆದರೆ ಅಲ್ಲೇನು ಇನ್ಸಿಡೆಂಟ್ ಆಗ್ತಾ ಇದೆ ಅಂತಂದರೆ, ಶಿವನ ಮನಸ್ಥಿತಿಯಲ್ಲಿ ಪಾರ್ವತಿ ನನ್ನ ವೀರ್ಯದಾನವನ್ನು ಪಡೆಯುವಷ್ಟು ಶಕ್ತಿಯುತಳು ಇನ್ನೂ ಆಗಿಲ್ಲ. ಅಕಸ್ಮಾತ್ ಆ ದಾನವನ್ನು ಅವ್ರು ಏನಾದ್ರು ಪಡೆದ್ರೆ ಆ ಅಂಶದಿಂದ ಅವಳಿಗೆ ಮರಣ ಕೂಡ ಸಂಭವಿಸ್ಬೋದು. ಅದಕ್ಕೋಸ್ಕರ ಅವನೇನ್ ಮಾಡ್ತಾ ಇದ್ದಾನೆ, ಅವನ ವೀರ್ಯವನ್ನ ಮೇಲ್ಮುಖವಾಗಿ ತಡೆದಿಟ್ಕೊಬಿಟ್ಟಿದ್ದಾನೆ. ಇಲ್ಲ, ವೀರ್ಯ ಬರ್ಲಿಲ್ಲ, ಧಾತು ಬರ್ಲಿಲ್ಲ ಅಂದ್ರೆ ಇಲ್ಲಿ ಮಗು ಆಗಲ್ಲ. ಇದು ಪಾರ್ವತಿಗೂ ಕೂಡ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಬಟ್ ಹೊರಗಡೆ ಇರುವಂತ ಎಲ್ಲರಿಗೂ ಯಾಕೆ ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಸರಿ, ದೇವತೆಗಳೆಲ್ಲ ಹೋಗಿ ಅಲ್ಲಿ ಶಿವನನ್ನ ಹೆಂಗ್ ಕೇಳೋದು, ನೀವು ಆಚೆ ಬನ್ನಿಯಪ್ಪ, ನಮ್ಗೆ ಈ ತೊಂದರೆ ಆಗ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ ಅಂತ ಹೇಗೆ ಕೇಳೋದು. ಸರಿ, ಎಲ್ಲರೂ ಹೋಗ್ತಾರೆ, ಏನೋ ಮಾಡ್ತಾರೆ, ಕೊನೆಗೆ ಏನ್ ಮಾಡ್ತಾರೆ, ಅಗ್ನಿಯನ್ನ ಕಳಿಸ್ತಾರೆ. ಸರಿ, ಹೋಗಿ ಅಗ್ನಿಯನ್ನ ಕಳಿಸಿದಾಗ ಶಿವನಿಗೆ ಎಲ್ಲಿಲ್ಲದ ಕೋಪ, ನನ್ನನ್ನು ಈ ಸಂದರ್ಭದಲ್ಲಿ ಬಂದು ಇವರೆಲ್ಲರೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಯಾವಾಗ ನೀವು ಧಾತುವನ್ನು ಮೇಲ್ಮುಖವಾಗಿ ಮಾಡ್ತಿರೋ ಅಲ್ಲಿ ಕೋಪ ಉದ್ರೇಕಗಳು ಜಾಸ್ತಿ ಆಗ್ತಾ ಇರುತ್ತೆ. ಅವನು ಕೂಡ ಒಂದು ತಪಸ್ ರೀತಿ ಮಾಡ್ತಾ ಇರ್ತಾನೆ. ಅವನಿಗೇನು ಭಯ ಅಂತಂದ್ರೆ ಪಾರ್ವತಿಗೆ ಮತ್ತೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಅಂತ. ಸರಿ, ಅದಾದ ಮೇಲೆ ಈ ರೀತಿ ಎಲ್ಲ ದೇವತೆಗಳು ಹೋಗಿ ಕೇಳುವಂಥ ಸಂದರ್ಭದಲ್ಲಿ ಆ ಧಾತುವನ್ನ ದೇವತೆಗಳೆಲ್ಲ ಹೇಳ್ತಾರೆ, ನೋಡಪ್ಪ, ವಾಯು ಮತ್ತು ಅಗ್ನಿ ನೀವಿಬ್ಬರು ಇದ್ದೀರಲ್ಲ, ನೀವಿಬ್ಬರು ಕೂಡ ಈ ಧಾತುವನ್ನು ಪಡೀರಿ, ಸ್ವೀಕಾರ ಮಾಡಿ ನೀವು.
ಹ್ಮ್. ನಿಮಗೆ ಮಾತ್ರ ಈ ಶಕ್ತಿ ಇರೋದು, ಬೇರೆ ಯಾರ ಕೈಲೂ ಕೂಡ ಇದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ನೀವು ತಗೊಳ್ಳಿ ಅಂತ. ಹ್ಮ್. ಆ ಸಂದರ್ಭದಲ್ಲಿ ಇವರು ಆ ಶಿವನಿಂದ ಆ ಧಾತುವನ್ನ ಪಡೆಯುವಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಧಾತು ಕೆಳಗಡೆ ಬಿದ್ದ್ಬಿಡುತ್ತಮ್ಮ. ಹ್ಮ್. ಅದು ಯಾವ ಲೆವೆಲ್ಗೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಂತಂದ್ರೆ ಹ್ಮ್. ಒಂದಷ್ಟು ದೊಡ್ಡ ದೊಡ್ಡ ಭೂಕಂಪಗಳು ನಡೆದೋಗ್ಬಿಡುತ್ತೆ. ಹ್ಮ್. ಅದಾದ ಮೇಲೆ ದೊಡ್ಡ ದೊಡ್ಡ ಬೆಟ್ಟಗಳು ನಿರ್ಮಾಣ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹ್ಮ್. ಅಲ್ಲಿರುವಂಥವ್ರು ಒಂದಷ್ಟು ಸಾವು ನೋವುಗಳಾಗುತ್ತೆ, ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ತಾಮ್ರ, ಚಿನ್ನ, ಕಬ್ಬಿಣ ಉತ್ಪತ್ತಿಯಾಗಿದ್ದು ಅದೇ ಧಾತುವಿನಿಂದ. ಓಕೆ. ಹಾ. ನೋಡಿ, ನಮ್ಮ ಎಲ್ಲ ಪುರಾಣ ಕಥೆಗಳನ್ನ ನೀವು ಯಾಕೆ ತಿಳ್ಕೋಬೇಕು ಅಂದ್ರೆ, ನಾವು ಉಪಯೋಗಿಸುವಂತ ವಸ್ತುಗಳು, ಪ್ರಕೃತಿಯಲ್ಲಿ ಆಗಿರುವಂತ ಸೃಷ್ಟಿಗಳೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಒಂದೊಂದು ಕಥೆ ಇದೆ. ಹ್ಮ್. ಹ್ಮ್. ಅಲ್ಲಿ ಬಿದ್ದಂತ ಧಾತುವಿನ ಒಂದಷ್ಟು ಅಂಶವೇ ತಾಮ್ರ, ಚಿನ್ನ, ಬೆಳ್ಳಿ, ಕಬ್ಬಿಣವಾಗಿ ಉತ್ಪತ್ತಿ. ಬೆಳ್ಳಿ ಇಲ್ಲ, ಬೆಳ್ಳಿ ಅದು ಬೇರೆ ಕಥೆ ಇದೆ. ಹ್ಮ್. ತಾಮ್ರ ಮತ್ತು ಚಿನ್ನ, ಕಬ್ಬಿಣ ಈ ಮೂರು ಉತ್ಪತ್ತಿ ಆಗಿದ್ದು ಆ ಧಾತುವಿನಿಂದ. ಹ್ಮ್. ಹ್ಮ್. ಅದಾದ್ಮೇಲೆ ಏನ್ ಮಾಡ್ತಾರೆ, ಈ ವಾಯು ಮತ್ತೆ ಅಗ್ನಿ ಇದಾರಲ್ಲ, ಅದನ್ನ ತಗೊಂಡೋಗ್ಬಿಟ್ಟು ಶ್ವೇತ ಪರ್ವತದಲ್ಲಿ ವಿಸರ್ಜನೆ ಮಾಡ್ತಾರೆ. ಹ್ಮ್. ಆ ಶ್ವೇತ ಪರ್ವತದಲ್ಲಿ ವಿಸರ್ಜನೆ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಆ ಶ್ವೇತ ಪರ್ವತ ದೊಡ್ಡದಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಹ್ಮ್. ಇವ್ರಿಗೆ ಭಯ ಆಗೋಯ್ತು, ಇದೇನೋ ಮಾಡಕ್ ಹೋಗಿ ನಾವೇನೋ ಮಾಡ್ತಾ ಇದೀವಲ್ಲಪ್ಪ ಅಂತ. ಹ್ಮ್. ಆ ಸಂದರ್ಭದಲ್ಲಿ ಆ ಬೆಟ್ಟದ ಜೊತೆ ಶರವಣ ಹುಲ್ಲು ಕೂಡ ಬೆಳಿಲಿಕ್ಕೆ ಪ್ರಾರಂಭ ಆಗತ್ತೆ. ಶರವಣ ಹುಲ್ಲು ಯಾವುದು ಅಂದ್ರೆ ಬಿದಿರು. ಹಾ. ಬಿದಿರಿನ ಉತ್ಪತ್ತಿ ಅಲ್ಲಾಯ್ತು ನೋಡಿ. ಶಿವನ ಅಂಶದಿಂದ ಏನೆಲ್ಲ ಆಗ್ತಾ ಸೃಷ್ಟಿ ಇದೆ, ಇಲ್ಲಿ ಆಯ್ತು. ಸೃಷ್ಟಿ ಆಗ್ತಾ ಇದೆ ಅಂದ್ರೆ ತಾಮ್ರ ಆಯ್ತು, ಚಿನ್ನ ಆಯ್ತು, ಬೆಳ್ಳಿ ಆಯ್ತು, ಬಿದಿರು ಉತ್ಪತ್ತಿ ಆಯ್ತು. ಹ್ಮ್. ಸರಿ, ಅದಾದ್ಮೇಲೆ ಏನ್ ಮಾಡ್ತಾರೆ, ಓ ಇದು ಯಾಕೋ ಇದು ಸರಿ ಹೋಗಲ್ಲ ಅಂತೇಳಿ ಗಂಗೆಯ ಬಳಿಗೆ ಹೋಗ್ತಾರೆ. ಹ್ಮ್. ಗಂಗೆಯ ಬಳಿಗೆ ಹೋಗ್ಬಿಟ್ಟು ಗಂಗೆಯನ್ನ ಕೇಳ್ಕೊತಾರೆ, ಈ ರೀತಿಯಾಗಿ ಶಿವನ ಅಂಶವಾಗಿರುವಂತಹ ಧಾತು ಇದೆ, ಅವನಿಂದ ಒಂದು ಮಗು ಜನನ ಆಗಬೇಕು, ಒಂದು ಹೆಣ್ಣಿನ ಅವಶ್ಯಕತೆ ಇದೆ, ಈಗ ನಿನ್ಕಿಂತ ಇನ್ಯಾರು ಶ್ರೇಷ್ಠರಿದ್ದಾರೆ, ಹ್ಮ್. ದಯವಿಟ್ಟು ಇದನ್ನ ಸ್ವೀಕಾರ ಮಾಡು ನೀನು ಅಂತ ಹೇಳಿದಾಗ ಗಂಗೆ ಏನ್ ಮಾಡ್ತಾಳೆ ಅಂತಂದ್ರೆ ಆ ಧಾತುವನ್ನ ಮತ್ತೆ ಸ್ವೀಕಾರ ಮಾಡ್ತಾಳೆ. ಹ್ಮ್. ನೋಡಿ, ಇಲ್ಲಿ ನಾವು ಸೈಂಟಿಫಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಈಗ ನ್ಯಾಚುರಲ್ ಆಗಿ ಮಗು ಆಗದೇ ಇರುವಂತವ್ರಿಗೆ ಹ್ಮ್. ನಾವೇನ್ ಮಾಡ್ತೀವಿ, ಆ ಒಬ್ರದ್ದು ವೀರ್ಯ ದಾನವನ್ನ ತೆಗೆದುಕೊಂಡು ಹ್ಮ್. ಅದನ್ನ ಒಂದು ಸ್ಟೋರೇಜ್ ಜಾಗದಲ್ಲಿ ಇಟ್ಟು, ಹ್ಮ್. ಅದಾದ್ಮೇಲೆ ಮತ್ತೆ ಆ ಗರ್ಭದಲ್ಲಿ ಇಂಜೆಕ್ಟ್ ಮಾಡಿ ಅದಾದ್ಮೇಲೆ ಮಗುವನ್ನ ಪಡೆಯುವಂತ ಒಂದು ಪ್ರಕ್ರಿಯೆ. ಹೌದು. ಕರೆಕ್ಟಾ? ಹೌದು. ಹಾಗಾದ್ರೆ ಇಲ್ಲಿ ಸ್ಟೋರೇಜ್ ಅನ್ನುವಂಥದ್ದೇ ಗಂಗೆ. ಹ್ಮ್. ಹ್ಮ್. ಕೋಲ್ಡ್ ಆಗಿರುವಂತ ಸ್ಟೋರೇಜ್ ಅಂತಂದ್ರೆ ಗಂಗೆ. ಅದಕ್ಕೆ ಹ್ಮ್. ಗಂಗೆಯಲ್ಲಿ ತಂದು ಬಿಟ್ಟಾಗ ಮಗು ಆಗ್ಲಿಕ್ಕೆ ಪಿಂಡ ಆಗ್ಲಿಕ್ಕೆ ಶುರುವಾಗುತ್ತೆ. ಬಟ್ ಗಂಗೆಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ಹ್ಮ್. ಆಗ್ತಾ ಇಲ್ಲಪ್ಪ ನನ್ನ ಕೈಲಿ, ದಯವಿಟ್ಟು ಇದಕ್ಕೇನಾದ್ರು ಒಂದು ಮಾಡಿ ಅಂದಂತ ಸಂದರ್ಭದಲ್ಲಿ ಮತ್ತೆ ಈ ಅಗ್ನಿ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ತೆಗೆದುಕೊಂಡೋಗಿ ಅದೇ ಶರವಣ ಹುಲ್ಲಿನಲ್ಲಿ ಗಂಟು ಮಾಡಿ ಇಡ್ತಾನೆ. ಅಲ್ಲಿಂದ ಆ ಮಗು ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಹ್ಮ್. ಆ ಮಗು ಬೆಳೆದಾದ್ಮೇಲೆ ಆ ಮಗುವಿಗೆ 6 ತಲೆ ಇರುತ್ತೆ. ಹ್ಮ್. ಅದಾದ್ಮೇಲೆ ಅಲ್ಲಿದ್ದಂಥ ಸಪ್ತ ಋಷಿಗಳಲ್ಲಿ 6 ಜನ ಋಷಿ ಪತ್ನಿಯರು ಹ್ಮ್. ಆ ಗಂಗೆ ಬಳಿ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ಬೇರೆ ತರನೂ ಒಂದು ಕತೆ ಇದೆ. ಹ್ಮ್. ಬಟ್ ನಮಗೆ ತುಂಬಾ ಪ್ರಚಲಿತವಾಗಿರುವಂತ ಕತೆ ಇದು. ಅಲ್ಲಿ ಬಂದಾಗ ಈ ಮಗುವನ್ನ ನೋಡ್ತಾರೆ. ಆ ಮಗುವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ 6 ಕೃತಿಕೆಯರು ಹ್ಮ್. ಆ ಮಗುವಿಗೆ ಹಾಲನ್ನ ಕುಡಿಸ್ತಾರೆ. ಹ್ಮ್. ಹ್ಮ್. ಅದಕ್ಕೆ 6 ಜನ ತಾಯಿಯಂದ್ರು ಅವನಿಗೆ ಕೃತಿಕೆಯರು. ಅದಕ್ಕೆ ಅವನ್ನ ಕೃತಿಕಾ ಅನ್ನುವಂಥ ಹೆಸರಿನಿಂದ ಅವನು ಪ್ರಖ್ಯಾತನ ಹೊಂದುವಂಥದ್ದು. ಸುಬ್ರಹ್ಮಣ್ಯನ ಜನನ ಅಲ್ಲಿ ಆ ರೀತಿ ಆಗ್ತದೆ. ಹ್ಮ್. 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 ಅದಾದ ಮೇಲೆ ನೋಡಿ, 6 ಅನ್ನುವಂಥದ್ದು 6 ತಲೆ ಹ್ಮ್. ಅಥವಾ 6 ಅನ್ನುವಂಥ ಸಿಂಬಲಿಕ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ, 6 ತಾಯಂದ್ರು ಯಾರು ನೋಡಿ. 6 ತಾಯಂದ್ರು ಅಂತಂದ್ರೆ ಒಂದು ತಾಯಿಯಲ್ಲಿರುವಂಥ ಗುಣಧರ್ಮಗಳನ್ನ ಅವರು ಆ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸಾಂಪಲ್ ನೋಡಿ, ಜ್ಞಾನಮುಖ ಒಂದು ತಾಯಿ. ಹ್ಮ್. ಅದಾದ್ಮೇಲೆ ಧೈರ್ಯಮುಖ ಅಂದ್ರೆ ಧೈರ್ಯವನ್ನ ಕಲಿಸುವಂಥವಳು ಒಬ್ಬಳು ತಾಯಿ, ಸಹಾಯನ ಕಲಿಸುವಂಥ ಒಬ್ಬಳು ತಾಯಿ, ಪ್ರೇಮವನ್ನ ಕಲಿಸುವಂಥವಳು, ಧರ್ಮವನ್ನ ಕಲಿಸುವಂಥವಳು, ಕರ್ಮವನ್ನ ಕಲಿಸುವಂಥವಳು. ಅಂದ್ರೆ 6 ಮುಖ ಅನ್ನುವಂಥದ್ದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅಥವಾ 6 ತಾಯಂದ್ರು ಅನ್ನುವಂಥದ್ದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಆ ತಾಯಿಯಲ್ಲಿ 6 ಗುಣಗಳಿತ್ತು, ಅಂತ ಹಾಲನ್ನ ಇವನು ಕುಡ್ದಿದ್ದಾನೆ ಅನ್ನುವಂಥದ್ದು. ಈ ರೀತಿಯಾಗಿ ಸುಬ್ರಹ್ಮಣ್ಯನ ಜನನ ಅಲ್ಲಿಗಾಗತ್ತೆ. ಅದಾದ್ಮೇಲೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಬಂದು ಆ ತಾರಕಾಸುರನ ಸಂಹಾರ ಮಾಡ್ತಾನೆ. ಹ್ಮ್. ಇದಿಷ್ಟು ಕೂಡ ಸುಬ್ರಹ್ಮಣ್ಯನ ಜನನದ ಕತೆ. ಇದ್ರ ಜೊತೆಗೆ ಇನ್ನೊಂದು ಇನ್ಸಿಡೆಂಟ್ ಆಗ್ಬಿಡುತ್ತೆ. ಇಲ್ಲಿ ಸುಬ್ರಹ್ಮಣ್ಯ ಅನ್ನುವಂಥ ಪದ ತುಂಬಾ ಚೆನ್ನಾಗಿದೆ. ಹ್ಮ್. ಈ ಸುಬ್ರಹ್ಮಣ್ಯ ಅನ್ನುವಂಥದ್ದು ಬ್ರಹ್ಮಣ್ಯೋ ಧರ್ಮ ತತ್ಪರೋ ಜ್ಞಾನದಾತ ಸುಬ್ರಹ್ಮಣ್ಯ ಅಂತ ಯಾರು ಹೇಳ್ತಾ ಇರೋದಿಲ್ಲಿ, ಶಿವ ಹೇಳ್ತಾ ಇದ್ದಾನೆ ಸುಬ್ರಹ್ಮಣ್ಯ ತನ್ನ ಮಗನಿಗೆ. ಹ್ಮ್. ಏನಕ್ಕೆ ಅಂದ್ರೆ ಸುಬ್ರಹ್ಮಣ್ಯ ತುಂಬಾ ಚಿಕ್ಕ ಮಗು. ಹ್ಮ್. ಅವನು ಬ್ರಹ್ಮನ ಬಳಿ ಹೋಗ್ತಾನೆ. ಹ್ಮ್. ಅವನು ಬಂದ್ಬಿಟ್ಟು ಏನಕ್ಕೆ, ಅವನು ಸಿಕ್ಕಾಬಟ್ಟೆ ನಾಲೆಡ್ಜ್ ಅಮ್ಮ ಅವನು. ಅದಕ್ಕೆ ಜ್ಞಾನ ಸಿಂಧು ಅನ್ನುವಂಥದ್ದು ಶಿವ ಮತ್ತು ಸುಬ್ರಹ್ಮಣ್ಯನ ನಡುವಂತಹ ವಿಚಾರಧಾರೆಗಳು. ಹ್ಮ್. ಅವನು ಅವಾಗ್ಲೇ ಜ್ಞಾನವನ್ನ ಕೊಡುವಂತ, ಜ್ಞಾನವನ್ನ ತಿಳಿದಂತಹ 6 ತಲೆಗಳು ಅಂದ್ರೆ ಸಾಮಾನ್ಯ ಅಲ್ಲ, ಅಷ್ಟು ವಿಷಯಗಳನ್ನ ಅವನು ತಿಳ್ಕೊಂಡಿದ್ದಾನೆ ಅಂತ. ಅವನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ,
ಬ್ರಹ್ಮನ ಬಳಿ ಹೋಗ್ಬಿಟ್ಟು ಓಂಕಾರದ ಅರ್ಥವನ್ನ ಕೇಳ್ತಾ ಇದ್ದಾನೆ. ಹ್ಮ್ ಹ್ಮ್ ಆದ್ರೆ ಬ್ರಹ್ಮ ಹೇಳ್ತಾ ಇದ್ದಾನೆ, ಓಂಕಾರವನ್ನ ಹೇಳ್ತಾ ಇದ್ದಾನೆ, ಓಂಕಾರದ ಅರ್ಥವನ್ನ ಕೂಡ ಹೇಳ್ತಾ ಇದ್ದಾನೆ. ಆದ್ರೆ ಆ ಓಂಕಾರದ ಅರ್ಥ ಇವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಹ್ಮ್ ಹ್ಮ್ ಅವರಿಬ್ರು ಒಂದು ಆಟ ಆಡ್ತಾರೆ. ನೋಡು, ನನಗೆ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ಅವನಿಗೇನು ಮಗು, ಹ್ಮ್ ಅವನಿಗೆ ಆಟ ಅದು, ಈ ಬಳ್ಳಿಯಿಂದ ನಿನ್ನನ್ನು ಕಟ್ತೀನಿ ಅಂತ. ಹ್ಮ್ ಬ್ರಹ್ಮನಿಗೂ ತಮಾಷೆ, ಆಯ್ತಪ್ಪ ಬಾ ಆಟ ಆಡೋಣ ಅಂದ್ಬಿಟ್ಟು ಆಡ್ತಾ ಇದ್ದಾನೆ. ಬಟ್ ಅವ್ನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಓಂಕಾರದ ಮಹತ್ವ ಇವನಿಗೆ ಖುಷಿ ಕೊಡ್ತಾ ಇಲ್ಲ. ಹ್ಮ್ ಆಗ ಅವನೇನ್ ಮಾಡ್ತಾ ಇದ್ದಾನೆ, ಅಲ್ಲಿರುವಂತ ಒಂದು ಬಳ್ಳಿಯಿಂದ ಬ್ರಹ್ಮನನ್ನ ಕಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಹ್ಮ್ ಅಲ್ಲಿ ಇವನು ಒಂದೊಂದು ಸಾರಿ ಕಟ್ಟದಾಗ್ಲೂ ಸೃಷ್ಟಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಬ್ರಹ್ಮಾಂಡದಲ್ಲಿ ಇವನು ಗೊತ್ತಾಗ್ತಾ ಇಲ್ಲ ಅದು. ಹ್ಮ್. ಬ್ರಹ್ಮನನ್ನೇ ಕಟ್ಟಾಕೋದು ಅಂದ್ರೆ ತಮಾಷೆನಾ? ಹೌದು. ಆಗ ಅಲ್ಲಿಗೆ ಶಿವ ಬರ್ತಾನೆ, ಏನ್ ಮಾಡ್ತಾ ಇದೀಯ ನೀನು ಹ್ಮ್ ಅಂತ ಹೇಳಿದಾಗ ಆಗ ಅವನು ಓಂಕಾರದ ಮಹತ್ವವನ್ನ ಹೇಳ್ತಾನೆ. ಹ್ಮ್ ಅದಕ್ಕೆ ನೋಡು, ಬ್ರಹ್ಮಣ್ಯೋ ಧರ್ಮ ತತ್ಪರೋ ಜ್ಞಾನದಾತ ಸುಬ್ರಹ್ಮಣ್ಯ, ನೀನು ಬ್ರಹ್ಮನನ್ನೇ ಬೋಧಿಸ್ಬಿಟ್ಟಿದ್ಯಪ್ಪ. ಹ್ಮ್ ಅದಕ್ಕೆ ನೀಸು ಬ್ರಹ್ಮಣ್ಯ ಅಂದ್ರೆ ಅದಕ್ಕೆ ನೀನು ಇಂದಿನಿಂದ ಸುಬ್ರಹ್ಮಣ್ಯ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನ ಒಂದು. ಹ್ಮ್. ಬ್ರಹ್ಮನಲ್ಲಿರುವ ಧರ್ಮಪರವನ್ನು ಜ್ಞಾನವನ್ನ ಬೋಧನೆ ಮಾಡಿರೋದ್ರಿಂದ ಇನ್ನು ಮುಂದೆ ನೀನು ಸುಬ್ರಹ್ಮಣ್ಯ ಹೆಸರಿನಿಂದ ಪ್ರಖ್ಯಾತಿಯನ್ನ ಒಂದು. ಹ್ಮ್. ಆದ್ರೆ ನೀನ್ ಮಾಡಿರೋ ತಪ್ಪೇನು, ಹ್ಮ್. ಬ್ರಹ್ಮನನ್ನ ಕಟ್ಟಾಕಿದ್ಯಾ. ಕಟ್ಟಾಕಿದ್ಯಾ. ಹ್ಮ್. ಅದರಿಂದ ನೀನು ಸರೀಸೃಪವಾಗಿ ಸರ್ಪವಾಗಿ ಹರಿದಾಡು ಅಂತೇಳಿ ಅವನಿಗೆ ಶಾಪವನ್ನ ಕೊಡ್ತಾನೆ. ಆಗ ಸುಬ್ರಹ್ಮಣ್ಯ ಬೇಜಾರು ಮಾಡ್ಕೊಂಡು, ಅಪ್ಪನ ಮೇಲೆ ಬೇಜಾರು ಮಾಡ್ಕೊಂಡು, ನಾನೇನು ತಪ್ಪು ಮಾಡಿದೆ, ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ಹಿಂಗೆ ಮಾಡ್ಬಿಟ್ರು ಅಂತೇಳಿ ಹ್ಮ್ ಹೋಗ್ಬಿಟ್ಟು ತಪಸ್ಸಿಗೆ ಕೂತ್ಬಿಡ್ತಾನೆ ಅನೇಕ ವರ್ಷಗಳ ಕಾಲ. ಹ್ಮ್ ಹ್ಮ್ ಇದು ಒಂದು ಕತೆ. ಹ್ಮ್ ಈ ಕಥೆಯ ಮುಂದುವರೆದ ಭಾಗದಲ್ಲಿ ಬೇರೆ 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 ಎಲ್ಲ ಕ್ಷೇತ್ರಗಳ ಮಹಿಮೆಗಳು ಕೂಡ ಬರ್ತಾ ಹೋಗುತ್ತೆ. ಹ್ಮ್. ನೋಡಿ, ಯಾರು ತಲೆ ಅಂತ ಬಂದ ತಕ್ಷಣನೇ ನೋಡಿ ಎಷ್ಟು ಚೆನ್ನಾಗಿದೆ. ಹ್ಮ್. ಒಂದು ತಲೆ ಇಚ್ಛಾಶಕ್ತಿ, ಹ್ಮ್. ಎರಡನೇ ತಲೆ ಜ್ಞಾನಶಕ್ತಿ, ಮೂರನೇದು ಕ್ರಿಯಾಶಕ್ತಿ, ಅಹಂಕಾರ ಶಕ್ತಿ, ಮಾಯಾಶಕ್ತಿ, ಕೊನೆಯದು ಕುಂಡಲಿನಿ ಶಕ್ತಿ. 6 ತಲೆಗಳು ಇಂಡಿಕೇಟ್ ಮಾಡುತ್ತೆ. ಹ್ಮ್. ಅದಾದ್ಮೇಲೆ 6 ಜ್ಞಾನಗಳು, 6 ಬುದ್ಧಿಗಳು ಅನ್ನುವಂಥ ವಿಷಯದಲ್ಲಿ ಬಂದಾಗ ಶ್ರವಣ ಹ್ಮ್. ಮೊದಲು ಕೇಳಿಸ್ಕೋಬೇಕು. ಹ್ಮ್. ಅದಾದ್ಮೇಲೆ ಮನನ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೂರನೇದು ಬಂದು ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದ್ರೆ ಅದನ್ನು ಧ್ಯಾನದ ರೂಪದಲ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಬೇಕು. ಹ್ಮ್. ಅದಾದ್ಮೇಲೆ ನೀನು ಕಲ್ತ್ಕೊಂಡ್ರೆ ಸಾಕಾಗಲ್ಲ, ಹ್ಮ್. ಪಾಠನ ಮಾಡಬೇಕು, ಆಮೇಲೆ ಬೋಧನೆ ಮಾಡಬೇಕು, ಕೊನೆಯಲ್ಲಿ ಅನುಷ್ಠಾನದಲ್ಲಿ ಕೂತ್ಕೋಬೇಕು. ಈ 6 ತಲೆಗಳ ಸಂಕೇತ ಏನು ಅಂದ್ರೆ ಇದೇನೆ. ಅದಕ್ಕಾಗಿ ಸುಬ್ರಹ್ಮಣ್ಯನನ್ನ ಹ್ಮ್. ಬರೀ ನಾವು ಅರ್ಥ ಮಾಡ್ಕೊಬಿಟ್ರೆ ಸಾಕು, ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ತಾರಕ ಇರ್ಬೋದು, ವಜ್ರಾಂಗ ಇರ್ಬೋದು, ಏನು ಇಂಡಿಕೇಟ್ ಮಾಡ್ತಾ ಇದೆ, ನಮ್ಮಲ್ಲಿರುವಂತ ಅಹಂಕಾರವನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹ್ಮ್. ಸುಬ್ರಹ್ಮಣ್ಯ ಏನ್ ಮಾಡ್ತಾ ಇದ್ದಾನೆ, ನಮ್ಮಲ್ಲಿರುವಂತಹ ಕುಂಡಲಿ ಸಪ್ತ ಚಕ್ರಗಳು ಅಂದ್ರೆ 6 ಚಕ್ರಗಳ ನಂತರ ನಮಗೆ ಸಪ್ತ ಚಕ್ರ ಸಿಗುತ್ತೆ. ಅಂದ್ರೆ ಅಹಂಕಾರ ನಿರ್ಮಾಣ ಹೋಗಬೇಕು ಅಂತಂದ್ರೆ ನಾನು ಕುಂಡಲಿನ ಜಾಗ್ರತೆ ಮಾಡ್ಕೋಬೇಕು. ಆಗ ನನ್ನಲ್ಲಿರುವಂಥ ನಾನು ಅನ್ನುವಂತಹ ವಜ್ರಾಂಗ, ನಾನು ಅಂತ ವಜ್ರಾಂಗಿ, ನಾನು ಅನ್ನುವಂಥ ತಾರಕಾಸುರ ಅನ್ನುವಂಥ ರಾಕ್ಷಸ ನಮ್ಮಲ್ಲಿರೋನು ಮರಣ ಹೊಂದುತ್ತಾನೆ ಅನ್ನುವಂಥದ್ದು ಸಾಂಕೇತಿಕವಾಗಿ ನಾವು ಕಥೆಯಲ್ಲಿ ತಿಳ್ಕೊಬೋದಮ್ಮ. ಈ ಕತೆ ಕೇಳ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿ 2 ಪ್ರಶ್ನೆ. ಮೊದಲನೇದು, ಪಾರ್ವತಿಯ ಪಾತ್ರ ಅಂದ್ರೆ ಸ್ಕಂದ ಮಾತೆ ಆಕೆ. ಸೊ ಸುಬ್ರಹ್ಮಣ್ಯನ ಈ ಜನನದಲ್ಲಿ ಪಾರ್ವತಿಯ ಪಾತ್ರ ಎಲ್ಲಿ ಕಾಡು ಬರ್ಬೋದು ಅಂತ. ಇನ್ನೊಂದು, ತಾವು ಹೇಳಿದ್ರಲ್ಲ ಶಿವ ಸರ್ಪ ಆಗು ಅಂತ ಶಾಪ ಕೊಡ್ತಾರೆ ಅಂತ, ಯಾವ ಪುರಾಣದಲ್ಲಿ ಇದ್ರ ಉಲ್ಲೇಖನ ನಾವು ಕಾಣಬಹುದು ಅಂತ? ನಿಮಗೆ ಸ್ಕಂದ ಪುರಾಣದಲ್ಲಿ ಮತ್ತು ಶಿವಪುರಾಣದಲ್ಲಿ ಇದ್ರ ಬಗ್ಗೆ ಯಥೇಚ್ಛವಾದಂಥ ಮಾಹಿತಿಗಳು ನಮಗೆ ಹ್ಮ್. ಸಿಗ್ತದೆ. ಯಾಕಂದ್ರೆ ಸುಬ್ರಹ್ಮಣ್ಯ ಜ್ಞಾನವಂತ ಅನ್ನುವಂಥ ಹೇಳುವಂಥ ಸಂದರ್ಭದಲ್ಲಿ ಹ್ಮ್. ನಮಗೆ ಶಿವಪುರಾಣದಲ್ಲೂ ಸಿಗುತ್ತೆ, ಸ್ಕಂದ ಪುರಾಣಗಳಲ್ಲಿ ಅನೇಕ ಕಡೆ ಅವನ ಎಕ್ಸ್ಪ್ಲನೇಷನ್ ಅಲ್ಲಿ ಈ ಕತೆ ನಮಗೆ ಸಿಗ್ತಾ ಹೋಗುತ್ತೆ. ಹ್ಮ್. ಪಾರ್ವತಿಯ ಪಾತ್ರ ಏನು ಇಲ್ಲಿ ಅಂತ ಬಂದಾಗ, ಹ್ಮ್. ಈಗ ಒಂದು ಹೆಣ್ಣಿನ ಜೊತೆಗಿರುವಂಥದ್ದು ಶಿವ ಮತ್ತು ಶಕ್ತಿ. ಹ್ಮ್. ನಾನು ಇದನ್ನು ಯಾವಾಗಲೂ ತುಂಬ ಹೇಳ್ತಿರ್ತೀನಿ, ನಾನು ನಿಮಗೊಂದು ಫೋಟೋ ಕೂಡ ಕಳಿಸಿದ್ದೀನಿ. ಹ್ಮ್. ಇಲ್ಲಿ ಶಿವ ಯಾರು ಅಂದ್ರೆ ಪುರುಷ ಅಂತ, ಹ್ಮ್. ಇಲ್ಲಿ ಶಕ್ತಿ ಯಾರು, ಇಟ್ ಇಸ್ ಎ ಪ್ರಕೃತಿ ಅಂತ. ಹ್ಮ್. ಈಗ ನಾವು ಡಬಲ್ ಎಲೆಕ್ಸ್ ಅಂತ ಕರಿತೀವಿ, ಅಂದ್ರೆ ಒಂದು DNA ಅಲ್ಲಿ 2 ಸುರುಳಿಗಳಿರುತ್ತೆ, ಕರೆಕ್ಟಾ? ಹೌದು. ಆ 2 ಸುರುಳಿಗಳೇನು ಅಂತಂದ್ರೆ ಒಂದು ಪುರುಷ ಶಕ್ತಿ, ಇನ್ನೊಂದು ಸ್ತ್ರೀ. ಪ್ರಕೃತಿ ಶಕ್ತಿ, ಸ್ತ್ರೀ ಶಕ್ತಿ. ಇದೇ ನಮ್ಮ DNA. ಹ್ಮ್. ಆ DNA ಸಂಕೇತವೇ ಶಿವ ಮತ್ತು ಶಕ್ತಿ. ಹ್ಮ್. ಒಬ್ಬನಿಂದ ಜನನ ಆಗಲ್ಲ ಮಗು, ಹ್ಮ್. ಅಲ್ವಾ? ಅದಕ್ಕೋಸ್ಕರ ಆ ಮಗುವಿನ ಅಪೇಕ್ಷೆ ಬರಬೇಕು ಅಂದ್ರೆ ಅಲ್ಲಿ ಪ್ರಕೃತಿ ಸಪೋರ್ಟ್ ಮಾಡಬೇಕು. ಆ ಪ್ರಕೃತಿ ಸ್ವರೂಪಳೆ ಇಲ್ಲಿ ಪಾರ್ವತಿ ಅಂತ. ಹ್ಮ್. ಪಾರ್ವತಿ ಆಮೇಲೆ ಏನ್ ಮಾಡ್ತಾಳೆ, ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡ್ತಾಳೆ ಎಲ್ಲರಿಗೂ. ಹ್ಮ್. ನೀವೆಲ್ಲ ನನ್ಗೆ ಎಂತ ಅನ್ಯಾಯ ಮಾಡಿದ್ರಿ ಅಲ್ವಾ ದೇವತೆಗಳು, ಹ್ಮ್. ಅದರಿಂದ ಇನ್ನು ಮುಂದೆ ಯಾವ ದೇವತೆಗಳಿಗೂ ಮಕ್ಕಳಾಗದೇ ಇರಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಅಬ್ಬಾ. ಅದಕ್ಕೆ ಯಾವ ದೇವತೆಗಳಿಗೂ ನೀವು ನೋಡಿ ನ್ಯಾಚುರಲ್ ಆಗಿ ಮಕ್ಕಳಾಗಲ್ಲ. ಹೌದು. ನೀವು ಯಾವುದೇ ಪುರಾಣ ಕಥೆಗಳಲ್ಲಿ ನೋಡಿ, ದೇವತೆಗಳು ಅಂತ ನಾವು ಯಾರನ್ನ ಕರಿತೀವಲ್ಲ ಅವ್ರು ಯಾರಿಗೂ ಕೂಡ ಮಕ್ಕಳಾಗಲ್ಲ. ಹ್ಮ್. ಯಾಕಂತಂದ್ರೆ ಅದು ಪಾರ್ವತಿಯ ಶಾಪ. ನನಗೆ ಹಿಂಗ್ ಮಾಡಿದ್ರಲ್ಲ ನೀವು, ನಿಮ್ಗೂ ಆಗದೆ ಇರಲಿ ಹ್ಮ್. ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಪಾರ್ವತಿಯ ಪಾತ್ರ ಏನು ಅಂತಂದ್ರೆ ಅವಳು ತಾಯಿ ಸ್ವರೂಪಳು. ಹ್ಮ್. ಒಂದು ಪ್ರಕೃತಿಯ ಸಹಾಯ ಬೇಕು, ಒಂದು
ಸೃಷ್ಟಿ ಆಗಬೇಕು ಅಂತಂದ್ರೆ ಒಬ್ಬ ಪುರುಷನಿಂದ ಸಾಧ್ಯನೇ ಇಲ್ಲ. ಹ್ಮ್. ಅದು ಪ್ರಕೃತಿಯಿಂದ ಕೂಡ ಆಗಬೇಕು ಅನ್ನುವಂಥ ಇಂಟೆನ್ಷನ್ ನಮಗೆ ತಾಯಿ ಪಾರ್ವತಿಯಿಂದ ಕಾಣುವಂಥದ್ದು. ಓಕೆ. ಮುಂದೆ ನಮ್ಮ ಕಾರ್ತಿಕೇಯ ದಕ್ಷಿಣದಲ್ಲಿ ನೆಲೆಸಿದ್ ಯಾಕೆ ಅಂತ? ಇಲ್ಲಿ ಎರಡು ಪ್ರಮುಖವಾದಂತಹ ಕಥೆಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಒಂದು ಕಥೆಯಲ್ಲಿ ಈ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ಅಂತಂದರೆ ಈ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಈ ತಾರಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಶಾಪ ವಿಮೋಚನೆ ಮಾಡ್ಕೋಬೇಕಲ್ಲ, ಹ್ಮ್. ಅದಕ್ಕೆ ಅವನು ಕುಮಾರ ಪರ್ವತಕ್ಕೆ ಬಂದು ಕುಮಾರಧಾರದಲ್ಲಿ ಸ್ನಾನವನ್ನು ಮಾಡ್ತಾನೆ. ಹ್ಮ್. ಅದಕ್ಕೋಸ್ಕರ ಅವನು ಆ ಜಾಗಕ್ಕೆ ಬಂದ ಮೇಲೆ ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಹ್ಮ್. ಅಲ್ಲಿ ಅವನು ನೆಲೆಸುವಂಥ ಒಂದು ಪರಿಸ್ಥಿತಿ ಬರುವಂಥದ್ದು. ಮತ್ತೆ ಗಣಪತಿ ಜೊತೆ ಕೂಡ ಅವನು ಅನೇಕ ಬಾರಿ ಆ ಕ್ಷೇತ್ರಕ್ಕೆ ಸಹೋದರನ ಜೊತೆ ಆ ಕ್ಷೇತ್ರಕ್ಕೆ ಬಂದು ಹೋಗುವಂಥದ್ದು ಹ್ಮ್. ನಮಗೆ ಕಾಣ್ತದೆ. ಇದು ಒಂದು ಕತೆ. ಹ್ಮ್. ಇನ್ನೊಂದು ಕಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಪರೀಕ್ಷಿತ ರಾಜನ ಕತೆಗೆ ಹೋಗ್ಬೇಕಾಗ್ತದೆ ನಾವು. ಹ್ಮ್. ಹ್ಮ್. ಬಹಳ ಅದ್ಭುತವಾದಂಥ ಒಂದು ಕತೆ. ಹ್ಮ್. ಇಲ್ಲಿ ನಮಗೆ ಅಭಿಮನ್ಯು ಮತ್ತು ಉತ್ತರೆಯ ಮಗ ಹ್ಮ್. ಪರೀಕ್ಷಿತ. ಹ್ಮ್. ಈ ಪರೀಕ್ಷಿತ ಏನ್ ಮಾಡ್ತಾನೆ ಅಂತಂದ್ರೆ ಬಹಳ ಮೇಧಾವಿ, ಹ್ಮ್. ಬಹಳ ಜ್ಞಾನವಂತ. ಇವನು ಒಮ್ಮೆ ಹಿಂಗೆ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಶಮಿಕ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಹ್ಮ್. ಈ ಶಮಿಕ ಮಹರ್ಷಿಗಳು ಏನು ಮಾಡ್ತಾರೆ ಅಂದರೆ ಧ್ಯಾನಾಸಕ್ತರಾಗಿರ್ತಾರೆ. ಇವನಿಗೇನು ಕೋಪ, ನಾನು ದೊಡ್ಡ ರಾಜ, ನಾನು ಬಂದಿದ್ದೀನಿ, ಈ ಮಹರ್ಷಿ ನನ್ನನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ. ಈಗ ನಿಮ್ಮ ಮನೆಗೆ ಯಾರೊಬ್ರು ಗೆಸ್ಟ್ ಬಂದರೆ ನೀವು ಮಾತಾಡ್ಸಿಲ್ಲ ಅಂದ್ರೆ ಅವ್ರಿಗೆ ಕೋಪ ಬರುತ್ತಲ್ಲ. ಹೌದು. ಅದೇ ಕೋಪ ಬಂದಾಗ ಏನು ಮಾಡ್ತಾನೆ ಅಂದರೆ ಅಲ್ಲಿದ್ದಂಥ ಒಂದು ಸರ್ಪವನ್ನು ತೆಗೆದು ಅವನ ಮೇಲೆ ಎಸ್ತು ಬಿಡ್ತಾನೆ. ಹ್ಮ್. ಹ್ಮ್. ಅಷ್ಟೊತ್ತಿಗೆ ಅವನ ಮಗ ಶೃಂಗಿ ಬರ್ತಾನೆ. ಹ್ಮ್. ಈ ಶೃಂಗಿ ಬಂದು ಏನು ಮಾಡ್ತಾನೆ ಅಂದರೆ, ನೀನು ನಮ್ಮ ತಂದೆಗೆ ಆವೆಸ್ತೆ ಅಲ್ವಾ, ಇನ್ನು 7 ದಿನದ ಒಳಗಡೆ ನೆಕ್ಸ್ಟ್ 7 ಡೇಸಲ್ಲಿ ಹ್ಮ್. ನಿನಗೆ ಆವಿಂದ ಮರಣ ಬರಲಿ ಹ್ಮ್. ಅಂತ ಶಾಪವನ್ನು ಕೊಟ್ಬಿಡ್ತಾನೆ. ಅವನೇನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹ್ಮ್. ಹೋಗ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಸಮುದ್ರದ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಯಾವ ಸಣ್ಣ ಸರೀಸೃಪ ಕೂಡ ಒಳಗಡೆ ಬರಬಾರ್ದು ಹ್ಮ್. ಅನ್ನುವಂಥ ರೀತಿಯಲ್ಲಿ ವಾಸ ಮಾಡ್ತಾನೆ. ಬಟ್ ಆದರೆ ಇಲ್ಲಿ ತಕ್ಷಕನಿಗೆ ಜವಾಬ್ದಾರಿ ಬಂದ್ಬಿಡುತ್ತೆ, ಹ್ಮ್. ಮಾಡಲೇಬೇಕು. ಒಂದು ಸೇಬ್ ಒಳಗಡೆ ಸೇರಿಕೊಂಡು ಹೋಗಿ ಪರೀಕ್ಷಿತನನ್ನು ಸಾಯಿಸ್ತಾನೆ. ಪರೀಕ್ಷಿತ ಮರಣವನ್ನು ಹೊಂದುತ್ತಾನೆ. ಹ್ಮ್. ಆದರೆ ಈ ಪರೀಕ್ಷಿತನ ಮಗ ಒಬ್ಬ ಇದ್ದಾನೆ, ಜನಮೇಜಯ ಅಂತ. ಹ್ಮ್. ಈ ಜನಮೇಜಯ ಏನು ಮಾಡ್ತಾನೆ, ಇವನಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಹ್ಮ್. ನಮ್ಮಪ್ಪ ಏನು ತಪ್ಪು ಮಾಡಿದ್ರು, ಆಯ್ತಪ್ಪ ಬಂದರು, ನೀನು ಸರಿಯಾಗಿ ಮಾತಾಡಿಸ್ಲೇ ಏನೋ ಮಾಡ್ದ, ಹ್ಮ್. ಅದನ್ನು ಮಾತಾಡಿ ಸರಿ ಮಾಡ್ಕೋಬೋದಿತ್ತಲ್ಲ. ಹ್ಮ್. ಸರಿ ಮಾಡ್ತೀನಿ ರೀ, ನೀವು ಸರ್ಪದಿಂದ ಸಾಯಿಸಿದ್ರಿ ಅಲ್ವಾ, ಅವ್ನು ಬಿಡಿ, ಆ ರಾಜನ್ ಬಿಡಿ, ಹ್ಮ್. ಋಷಿನ್ ಬಿಡಿ, ನೀವು ತಾನೇ ನಮ್ಮ ತಂದೆನ ಸಾಯಿಸಿದ್ದು, ನೀವು ಇದ್ರೆ ತಾನೇ ನಿಮ್ಮ ಇಡೀ ಕುಲವನ್ನೇ ನಾಶ ಮಾಡಿಬಿಡ್ತೀನಿ ನಾನು ಹ್ಮ್. ಹ್ಮ್. ಅನ್ನುವಂಥದ್ದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾರೆ, ಸರ್ಪಯಾಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದು ಯಾವ ಮಟ್ಟದ ಸರ್ಪಯಾಗ ಅಂದರೆ ಲಕ್ಷಾಂತರ ಸರ್ಪಗಳು ಅಲ್ಲಿ ಬಂದು ಬಂದು ಹೋಮದ ಯಜ್ಞಕುಂಡದಲ್ಲಿ ಸಾಯ್ತಾ ಇದೆ. ಅಬ್ಬಾ. ಲಕ್ಷಾಂತರ. ಹ್ಮ್. 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 ಅದು ಯಜ್ಞಕುಂಡದಲ್ಲಿ ಸಾಯ್ತಾ ಇರುವಂಥ ಸಂದರ್ಭದಲ್ಲಿ ಅದರ ಹೊಗೆ ಏನಾಗ್ತಾ ಇದೆ ಅಂದರೆ, ಈ ಬಿಳಿ ತೊನ್ನು ಅಂತ ಕರಿತೀವಲ್ಲ, ಸ್ಕಿನ್ ಅಲರ್ಜಿ, ಹ್ಮ್. ಆ ಜನಮೇಜಯ ರಾಜನಿಗೆ ಈ ತುಟಿ ಎಲ್ಲ ಕೂಡ ಹ್ಮ್. ವೈಟ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಹ್ಮ್. ಆ ಹೊಗೆಗೆ. ಹ್ಮ್. ಹ್ಮ್. ಆ ಸಂದರ್ಭದಲ್ಲಿ ತಕ್ಷಕ ಮತ್ತೆ ವಾಸುಕಿ ಏನು ಮಾಡಿದ್ದಾರೆ, ಈ ಇಂದ್ರಂದು ಚೇರ್ ಇದೆಯಲ್ಲ ಅದನ್ನ ಗಟ್ಟಿಯಾಗಿ ಹಿಡ್ಕೊಬಿಟ್ಟವ್ರೆ. ಹ್ಮ್. ಅವ್ನು ಪ್ರತಿ ಸರಿ ಮಂತ್ರ ಹೇಳುವಾಗ ಇಂದ್ರನ್ ಚೇರ್ ಜೊತೆಗೆ ಬರ್ತಾ ಇದೆ ಅದು ಮೂಮೆಂಟ್. ಹ್ಮ್. ಇವನಿಗೆ ಭಯ. ಅದಾದಮೇಲೆ ಆ ಕ್ಷೇತ್ರದಲ್ಲಿ ನಾನು ಅವಾಗಲೇ ಒಂದು ಕತೆ ಹೇಳಿದೆ ನಿಮಗೆ, ಹ್ಮ್. ಸುಬ್ರಹ್ಮಣ್ಯ ಬಂದು ಅಲ್ಲಿ ತಪಸ್ಸು ಕೂತಿದ್ದ ಅಂತ. ಹ್ಮ್. ಹ್ಮ್. ಬ್ರಹ್ಮನ ಓಂಕಾರದ ಮಹತ್ವವನ್ನು ಕೇಳದಂಥ ಸಂದರ್ಭದಲ್ಲಿ, ಇಲ್ಲ ನೀನು ಸರೀಸೃಪ ಆಗು, ನೀನು ಸರ್ಪ ಆಗು ಅಂತ ಹ್ಮ್. ಶಾಪ ಕೊಟ್ಬಿಟ್ಟಿದ್ದ, ಶಿವ ಹೇಳ್ಬಿಟ್ಟಿದ್ದ. ಬೇಜಾರಲ್ಲಿ ಬಂದು ತಪಸ್ಸು ಕೂತಿದ್ದ ಹೌದು. ಅಂತ. ಹೌದು. ಅಲ್ಲಿ ಹೋಗ್ಬಿಟ್ಟು ಕೇಳ್ಕತ್ತಾರೆ ಸುಬ್ರಹ್ಮಣ್ಯನ, ಹ್ಮ್. ಭಗವಂತ ದಯವಿಟ್ಟು ನಮಗೆ ಸಹಾಯ ಮಾಡು, ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತಂದಾಗ ಆ ಸುಬ್ರಹ್ಮಣ್ಯ ಬಂದು ಜನಮೇಜಯನಿಗೆ ಬುದ್ಧಿವಾದವನ್ನು ಹೇಳಿ ಈ ಸರ್ಪಗಳಿಗೆಲ್ಲ ಸಹಾಯವನ್ನು ಮಾಡ್ತಾನೆ. ಹ್ಮ್. ಹ್ಮ್. ಆ ಸಂದರ್ಭದಲ್ಲಿ ಅದು ಈ ಕುಕ್ಕೆ ಸುಬ್ರಹ್ಮಣ್ಯದ ಆಸುಪಾಸಲ್ಲಿ ನಡೀತು. ಹ್ಮ್. ಅದಕ್ಕೋಸ್ಕರ ಈ ತಕ್ಷಕ ಹ್ಮ್. ವಾಸುಕಿ ಅವರಿಬ್ಬರನ್ನು ಕಾಪಾಡ್ತಾನೆ. ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ನೀನು ಕೂಡ ನೆಲೆ ನಿಲ್ಲಬೇಕು ಅನ್ನುವಂತಹ ಪ್ರಮಾಣವನ್ನು ತಗೋತಾರೆ. ಅದರಿಂದ ಇಲ್ಲಿರುವಂಥ ಎಲ್ಲ ಜನತೆಗೆ ಒಳ್ಳೇದಾಗಲಿ, ಒಳ್ಳೇದನ್ನು ಮಾಡೋಣ ಅನ್ನುವಂಥ ಉದ್ದೇಶದಿಂದ ಆ ಭಾಗದಲ್ಲಿ ಬಂದು ಸುಬ್ರಹ್ಮಣ್ಯ ನೆಲೆಸ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಪುರಾಣದ ಕಥೆಗಳು ಸಿಗುತ್ತೆ. ಹ್ಮ್. ಅಷ್ಟೊತ್ತಿಗೆ ಏನಾಗಿದೆಯಮ್ಮ ಇಲ್ಲಿ, ಹ್ಮ್. 3/4% ಸರ್ಪಕುಲ ಯಾಗದಲ್ಲಿ ಮರಣ ಹೊಂದ್ಬಿಟ್ಟಿದೆ. ಇನ್ನು ಕೆಲವು ಏನಾಗಿದೆ, ಅರ್ಧಂಬರ್ಧ ಸುಟ್ಟೋಗಿದೆ. ಹ್ಮ್. ಹ್ಮ್. ಆಗ ಏನು ಮಾಡ್ತಾನೆ, ಇದಕ್ಕೆ ಪರಿಹಾರ ಏನು? ಹ್ಮ್. ನಮ್ಗೆ 2 ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಂದು ಕಥೆಗಳು ಸಿಗ್ತದೆ. ಹ್ಮ್. ಆಗ ಹೇಳ್ತಾನೆ, ಪಾತಾಳ ಲೋಕದಲ್ಲಿರುವಂಥ ಗಂಗೆ, ಹ್ಮ್. ಇಂದ್ರನ ಆಸ್ಥಾನದಲ್ಲಿರುವಂಥ ನಂದಿನಿ. ನಂದಿನಿ ಯಾರು ಅಂತಂದ್ರೆ ಸುರಭಿಯ ಮಗಳು. ಹ್ಮ್. ಇಡೀ ಜಗತ್ತಿಗೆ
ತಾಯಿ ಯಾರು, ಗೋಮಾತೆ ಯಾರು ಅಂದ್ರೆ ಅವಳು ಸುರಭಿ. ಹ್ಮ್. ಸುರಭಿಯ ಮಗಳು ಬಂದು ನಂದಿನಿ. ಹ್ಮ್. ಆ ನಂದಿನಿ ಹಾಲನ್ನ ತೆಗೆದುಕೊಂಡು ಬಂದು ಇದಕ್ಕೆ ಅಭಿಷೇಕವನ್ನ ಮಾಡೋದ್ರಿಂದ ಈ ಅರ್ಧಂಬರ್ಧಂ ಸುಟ್ಟೋಗಿದೆಯಲ್ಲ, ಹ್ಮ್. ಹ್ಮ್. ಈ ಚರ್ಮ ಬಾಧೆಗಳೆಲ್ಲ ಕೂಡ ವಾಸಿ. ನಿವಾರಣೆ ಆಗತ್ತೆ ಅಂತೇಳಿ ವರವನ್ನ ಕೊಟ್ಟಾಗ ಅವೆರಡನ್ನು ತಗೊಂಡು ಬಂದು ಅಭಿಷೇಕವನ್ನ ಮಾಡ್ತಾರೆ. ಹಾಗೆ ಸಂಪೂರ್ಣವಾದಂಥ ದೇಹದಲ್ಲಿರುವಂಥ ಚರ್ಮ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ. ಅಂದಿನಿಂದ ಪ್ರಖ್ಯಾತಿಯನ್ನ ಹೊಂದುತ್ತೆ. ಏನಂದ್ರೆ ಪ್ರಪಂಚದಲ್ಲಿ ಯಾರಿಗೆ ಚರ್ಮ ಬಾಧೆಗಳು ಬಂದರೂ ಕೂಡ ಹ್ಮ್. ಅವರಿಗೆ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕವನ್ನ ಮಾಡೋದ್ರಿಂದ, ಹ್ಮ್. ಈ ಕ್ಷೇತ್ರದಲ್ಲಿ ಬಂದು ಸ್ನಾನವನ್ನ ಮಾಡೋದ್ರಿಂದ, ಈ ಕ್ಷೇತ್ರದಲ್ಲಿ ತಂಗೋದ್ರಿಂದ ಈ ಕಾಯಿಲೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ವರವಾಗಿ ಸಿಗುತ್ತೆ. ಅದಕ್ಕೋಸ್ಕರ ಯಾವುದೇ ಚರ್ಮ ಬಾಧೆಗಳು ಬಂದರೂ ಕೂಡ ಹ್ಮ್. ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ತೀವಿ. ಹೌದು. ಇಲ್ಲೊಂದು ವೈಜ್ಞಾನಿಕ ಚಿಂತನೆಯನ್ನ ನೋಡೋಣ. ಹ್ಮ್. ಪಾತಾಳ ಲೋಕದಲ್ಲಿ ಇರುವಂಥದ್ದು ನಾಗಕುಲ, ಹೌದಾ? ಹೌದು. ಹಾಗಾದ್ರೆ ನೀರಿನ ಕೆಳಮಟ್ಟದಲ್ಲಿರುವಂಥದ್ದು ಪಾತಾಳ ಲೋಕ. ಹೌದು. ಹಾಗಾದ್ರೆ ಈ ಪಾತಾಳ ಲೋಕ ಹೇಗಿರುತ್ತೆ? ಮೇಲ್ಗಡೆ ನೀರು, ಕೆಳಗಡೆ ಇವರಿದ್ದಾರೆ ಅಂತಂದ್ರೆ ಅದು ಕೋಲ್ಡ್ ಆಗಿರುತ್ತೆ ಏರಿಯಾ. ಹ್ಮ್. ಅಂದ್ರೆ ವಾತ ಮತ್ತು ಕಫವನ್ನ ಇಂಡಿಕೇಟ್ ಮಾಡುತ್ತೆ. ಹ್ಮ್. ಹಾಗಾದ್ರೆ ನಮಗೆ ವಾತ ಮತ್ತು ಕಫದಿಂದ ಬರುವಂತ ರೋಗಗಳೇನು? ವಾತದಿಂದ ಡ್ರೈ ಸ್ಕಿನ್, ಹೌದು. ಕಫ ಜಾಸ್ತಿ ಆಯ್ತು ದೇಹದಲ್ಲಿ ಅಂತಂದ್ರೆ ಆಯಿಲಿ ಸ್ಕಿನ್ ಜಾಸ್ತಿ ಆಗುತ್ತೆ. ಹ್ಮ್. ಹಾಗಾದ್ರೆ ಇದನ್ನೆಲ್ಲ ಕ್ಯೂರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಅಲ್ಲಿರುವಂತ ದೇವತೆಯನ್ನ ಪೂಜೆ ಮಾಡಬೇಕು. ಹ್ಮ್. ಅದರಿಂದ ನೀವು ಯಾವಾಗ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗ್ತಿರೋ ಅಥವಾ ನಾಗರಕಟ್ಟೆ ಬಳಿ ಹೋಗ್ತಿರೋ ಆ ಸಂದರ್ಭದಲ್ಲಿ ನಿಮಗೆ ಕಫ ಮತ್ತು ವಾತ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಹ್ಮ್. ಅದು ಬ್ಯಾಲೆನ್ಸ್ ಆಗುತ್ತೆ. ಆಗ ನಿಮಗೆ ಚರ್ಮ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕ ಚಿಂತನೆಯನ್ನ ಕೂಡ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಇದೇ ಕಾರಣಕ್ಕೆ ಚರ್ಮ ಸಂಬಂಧಪಟ್ಟ ತೊಂದರೆಗಳಿದ್ರೆ ಸರ್ಪದ ಪೂಜೆಯನ್ನ ಮಾಡೋದು. ಅದಕ್ಕೆ ನೋಡಿ, ಸರ್ಪ ಹಾಲು ಕುಡಿಯಲ್ಲಮ್ಮ. ಹ್ಮ್. ಆದ್ರೆ ಹಾಲಿನ ಅಭಿಷೇಕವನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ಹ್ಮ್. ಇದೇ ಕಾರಣಕ್ಕೆ. ಆಗಿನ ಕಾಲದಲ್ಲಿ ಹಾಲಿನ ಅಭಿಷೇಕವನ್ನ ಮಾಡಿ ನಂದಿನಿ ಹಾಲು ಮತ್ತು ಗಂಗೆನ ಹಾಕಿದ್ರಿಂದ ಚರ್ಮ ಬಾಧೆ ನಿವಾರಣೆ ಆಯ್ತು. ಅದನ್ನ ಹಾಗೆ ಕಂಟಿನ್ಯೂ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಮುಂದೆ ನಾನು ಅದನ್ನೇ ಕೇಳೋಳಿದ್ದೆ ನಿಮ್ಮನ್ನ. ಹಾವಿಗೆ ಹಾಲೆರಿತಾರೆ, ಇದು ಸರಿನಾ ತಪ್ಪಾ? ಹಾವು ನಿಜವಾಗ್ಲೂ ಹಾಲು ಕುಡಿಯತ್ತಾ ಅಂತ? ಹಾಲು ಇರಿಯುವಂಥದ್ದು ಸೈನ್ಸ್, ಹ. ಆದ್ರೆ ಹಾವು ಹಾಲನ್ನ ಕುಡಿಯಲ್ಲ. ಹ್ಮ್. ಅದಕ್ಕೆ ಹೇಳ್ತೀನಿ, ಇನ್ನೊಂದು ಕಥೆ ಇದೆ ಇದರಲ್ಲಿ ಇಂಟ್ರೆಸ್ಟಿಂಗ್. ಹ್ಮ್. ಹ್ಮ್. ನಾನು ಅವಾಗಲೇ ಹೇಳಿದೆ ಏನಂತಂದ್ರೆ ಕಶ್ಯಪರಿಗೆ ದಿತಿ ಅದಿತಿ ಅಂತ ಇಬ್ರು ಹೆಂಡ್ತಿರಿದ್ರು ಅಂತ. ಒಟ್ಟು 13 ಜನ ಹೆಂಡ್ತಿರು. ಹ್ಮ್. ಅಮ್ಮ, ಪ್ರಪಂಚದಲ್ಲಿ ಇಡೀ ಭೂಮಂಡಲದಲ್ಲಿ ಹ್ಮ್. ಏನೆಲ್ಲ ಜೀವಿಗಳಿದೆ, ಹ್ಮ್. ಏನೆಲ್ಲ ಸೃಷ್ಟಿ ಇದೆ, ಅಷ್ಟು ಜೀವಿಗಳ ತಾಯಂದ್ರೆ ಯಾರು ಅಂದ್ರೆ ಈ 13 ಜನನೇ. ಹ್ಮ್. 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 ಆಯ್ತಾ? ಅದರಲ್ಲಿ ಕದ್ರು ಮತ್ತೆ ವಿನತೆ ಅಂತ. ಹ್ಮ್. ಈ ಕದ್ರುವಿನ ಮಕ್ಕಳೇ ಈ ನಾಗ ದೇವತೆಗಳು. ಹ್ಮ್. ವಿನತೆಯ ಮಗ ಬಂದು ಆ ಗರುಡ. ಹ್ಮ್. ಗರುಡ ಮತ್ತೆ ಅರುಣ, ಈ ಹ್ಮ್. ಸೂರ್ಯನ ಸಾರಥಿ ಇದಾನಲ್ಲ ಅರುಣ, ಹೌದು. ಅವನು ಕೂಡ ವಿನತೆಯ ಮಗನೇ. ಹ್ಮ್. ಇಲ್ಲಿ ಏನಾಗುತ್ತೆ, ಈ ಸಮುದ್ರ ಮಥನದ ಸಂದರ್ಭದಲ್ಲಿ ಒಂದು ಉಚ್ಚೆ ಶ್ರೇಯವಾಸು ಅನ್ನುವಂಥ ಒಂದು ಬಿಳಿ ಕುದುರೆ ಹ್ಮ್. ಬರುತ್ತೆ. ಇಟ್ಸ್ ಎ ವೆರಿ ಪವರ್ಫುಲ್ ಕುದುರೆ. ಹ್ಮ್. ಈ ಕದ್ರುಗೆ ಏನಂದ್ರೆ ವಿನತೆ, ಈಗ ಗೊತ್ತಲ್ಲ, ಒಂದೇ ಮನೆಯಲ್ಲಿ ಗಂಡ ಒಬ್ರೆ, ಅಕ್ಕ ತಂಗಿರಿದ್ದಾಗ ವಿರಸ ಇರುತ್ತಲ್ಲ, ಹ್ಮ್. ಏನಾದ್ರೂ ಮಾಡಿ, ವಿನತೆ ತುಂಬಾ ಒಳ್ಳೆವಳು, ಹ್ಮ್. ಇವಳನ್ನ ಏನಾದ್ರೂ ಮಾಡಿ ನನ್ನ ಮನೇಲಿ ಕೆಲ್ಸಕ್ಕೆ ಇಟ್ಕೋಬೇಕು, ಅವಳದೇನು ಅಷ್ಟೇ ಇಂಟೆನ್ಷನ್, ಇವಳನ್ನ ನಾನು ಕೆಲಸ ಮಾಡಿಸ್ಬೇಕು. ಹ್ಮ್. ಸರಿ, ಇವಳು ಹೇಳ್ತಾಳೆ ವಿನತೆಗೆ, ನೋಡು ಅಲ್ಲೊಂದು ಉಚ್ಚೆ ಶ್ರೇಯವಾಸು ಅಂತ ಕುದುರೆ ಬಂದಿದೆ, ಹ್ಮ್. ಅದು ಬಿಳಿ ಕುದುರೆ, ಹ್ಮ್. ಬಟ್ ಬಾಲ ಮಾತ್ರ ಕಪ್ಪಿಗಿದೆ ಹ್ಮ್. ಅಂತ. ವಿನತೆ ಹೇಳ್ತಾಳೆ, ಅಕ್ಕ ಇಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಪೂರ್ತಿ ಬಿಳಿ ಬಣ್ಣದ್ದೇ ಅಂತ, ನಾನು ನೋಡಿದ್ದೀನಿ ವೈಟ್ ಇದೆ. ಇಲ್ಲ, ನಾನೊಂದು ಕೆಲಸ ಮಾಡೋಣ, ನಾವಿಬ್ರು ದೂರದಲ್ಲಿ ನಿಂತ್ಕೊಂಡು ನೋಡೋಣ, ಹ್ಮ್. ಆದ್ರೂ ಕಪ್ಪಾದ್ರೆ ನಿನ್ನ ಹತ್ರ ಕೆಲಸ ಮಾಡಬೇಕು. ಹ್ಮ್. ಸರಿ ಆಯ್ತು, ಪಂದ್ಯ ಆಗೋಯ್ತು. ಇವಳಿಗೆ ಬೇಕೋ ಬೇಡವೋ, ಹ್ಮ್. ಇವಳು ಫೋರ್ಸ್ಫುಲ್ಲಿನಾರೋ ಅವಳು ಒಪ್ಕೋಬೇಕು ಇವಾಗ. ಹ್ಮ್. ಹ್ಮ್. ಸರಿ, ಇವಳು ಏನ್ ಮಾಡ್ತಾಳೆ, ಸರ್ಪಕ್ಕೆ, ನೋಡು ನಾನು ಇವಳನ್ನ ನಿನ್ಸ್ಕೊಂಡು ನೋಡ್ತೀನಿ ದೂರದಿಂದ, ಆಗ ಬಾಲಕ್ಕೆ ಹೋಗ್ಬಿಟ್ಟು ನೀನು ನುಲ್ಕೋ. ಹ್ಮ್. ಹ್ಮ್. ಈ ಸಂದರ್ಭದಲ್ಲಿ ಏನಾಗುತ್ತೆ, ನಿನಗೆ ದೂರದಿಂದ ಕಾಣೋರ್ಗೆ ಏನಾಗಿ ಕಾಣುತ್ತೆ, ಕಪ್ಪ ಕಾಣುತ್ತೆ ಹ್ಮ್. ಅಂತ ಹೇಳಿದಾಗ, ಸರಿ ಒಂದು ಸರ್ಪ ಏನ್ ಮಾಡುತ್ತೆ, ಹಾಗೆ ಮಾಡ್ಬಿಡುತ್ತೆ, ಕಪ್ಪ ಕಾಣಿಸ್ಬಿಡುತ್ತೆ. ಅವತ್ತಿಂದ ವಿನತೆ ಏನ್ ಮಾಡ್ತಾ ಇದ್ದಾಳೆ, ಇವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ. ಹ್ಮ್. ಹ್ಮ್. ಕೆಲಸ, ಪಾಪ ಗರುಡ ಬರ್ತಾನೆ, ಅಮ್ಮನ ಕಷ್ಟ ನೋಡ್ತಾನೆ, ಅಮ್ಮನ ಮೇಲೆ ಬೇಜಾರು ಮಾಡಿ ಹಿಂಗೆಲ್ಲ ಮಾಡ್ತಾಳೆ, ನಾವು ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತೇಳಿ ಬೇಜಾರು ಮಾಡ್ಕತ್ತಾನೆ. ಒಂದು ಫೈಂಡ್, ಎಲ್ಲ ಕೆಟ್ಟದಕ್ಕೂ ಒಂದು ಎಂಡ್ ಅಂತ ಇರುತ್ತಲ್ಲಮ್ಮ. ಹ್ಮ್. ಒಂದು ದಿನ ಕದ್ರು ಬಂದು ಹೇಳ್ತಾಳೆ, ನೋಡು ನಿನ್ನ ಮಗ ಅಷ್ಟು ಚೆನ್ನಾಗಿ ಮೇಲೆಲ್ಲ ಆತಾನೆ, ನನ್ನ ಮಕ್ಕಳು ಕೆಳಗೆ ಮಾತ್ರ ಇದ್ದಾರೆ, ನನ್ನ ಮಕ್ಕಳಿಗೂ ಕೂಡ ಸೂರ್ಯಲೋಕವನ್ನು ನೋಡಬೇಕು ಅಂತ ಆಸೆ ಇದೆ, ಹ್ಮ್. ಹ್ಮ್. ನೀನು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರೋಕ್ಕೆ ನಿನ್ನ ಗರುಡನ್ಗೆ ಹೇಳು ಅಂತ. ಹ್ಮ್. ಗರುಡನು ಖುಷಿ, ಸಿಕ್ಕಿದ್ದೇ ಚಾನ್ಸು, ಬನ್ನಿ ಬನ್ನಿ ಮಾಡ್ತೀನಿ ನಿಮಗೆ ಅಂತ. ಹ್ಮ್. ಸರಿ, ಆ ಇಡೀ ಕುಲವನ್ನ ತನ್ನ ಬೇಲ್ ಮೇಲೆ ಹಾಕೊಂಡು ಹ್ಮ್. ಸೂರ್ಯಲೋಕದ ಕಡೆಗೆ ಹೋದ. ಆರಂಭದಲ್ಲಿ ಎಲ್ಲ ಸರ್ಪಗಳು ಖುಷಿ ಆಯ್ತು, ಹ್ಮ್. ಬಟ್ ಹೋಗ್ತಾ 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 ಸೂರ್ಯಲೋಕ ನಿಮ್ಗೆ ಗೊತ್ತಲ್ವಾ, ಆ ತಾಪಮಾನಕ್ಕೆ ಏನಾಯ್ತು, ಅಲ್ಲಿರುವಂತ ಎಲ್ಲ ಸರ್ಪಗಳು
ಸುಡಕ್ ಶುರು ಆಯ್ತು, ಆ ಚರ್ಮ ಎಲ್ಲ ಸುಡ್ಲಿಕ್ಕೆ ಪ್ರಾರಂಭ ಆಯ್ತು. ಒಂದಷ್ಟು ಹಾವುಗಳ ಸಾಯ್ತು, ಕೆಳಗಡೆ ಬೀಳ್ತಾ ಇದಾರೆ, ಎಲ್ಲ ಸರ್ಪಗಳು ಕಿರ್ಚ್ಕೊತಾ ಇದಾರೆ, ಕದ್ರು ಹಿಂಸೆ, ತಾಯಿ ಹೃದಯ. ಆಗ ವಿನತಿನ್ ಕೇಳ್ಕತ್ತೇಳಿ, ದಯವಿಟ್ಟು ನಿನ್ ಮಗನಿಗೆ ಹೇಳು ಕರ್ಕೊಬರಕ್ಕೆ ಹೇಳು ಅಂತ. ಇವನು ಎಷ್ಟು ಹೇಳಿದ್ರು ಕರ್ಕೊಬದ್ದಲ್ಲ, ನಮ್ಮಮ್ಮ ಹಿಂಸೆ ಕೊಟ್ಟಿದ್ದೀರಲ್ಲ ನೀವು ಅಂತ. ಆಗ ಒಂದು ಫೈನ್ ಡೇ ಅವನೇನ್ ಮಾಡ್ತಾನೆ, ವಾಪಸ್ ಕರ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ಆಲ್ರೆಡಿ ಸುಟ್ಟೋಗ್ಬಿಟ್ಟಿರುತ್ತೆ. ಸೇಮ್ ಪರಿಹಾರಗಳು, ನನ್ನನ್ನು ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಗಿದೆ ಅಂತಂದಾಗ ಮತ್ತೆ ಆ ನಂದಿನಿ ಹಾಲು ಮತ್ತು ಪಾತಾಳದಲ್ಲಿರುವಂಥ ಗಂಗೆಯನ್ನು ಪ್ರೋಕ್ಷಣೆ ಮಾಡಿದಾಗ ಈ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಗರುಡ ಏನು ಮಾಡ್ತಾನೆ ಅಂದರೆ, ನಂದಿನಿ ಹಾಲು ಗಂಗೆಯನ್ನು ತಂದು ಸಂಪೂರ್ಣವಾಗಿ ಅವ್ರಿಗೆ ಅಭಿಷೇಕವನ್ನು ಮಾಡಿದಾಗ ಸಂಪೂರ್ಣ ಚರ್ಮಬಾಧೆ ನಿವಾರಣೆ ಆಗುತ್ತೆ. ಅದಕ್ಕೆ ಯಾರೆಲ್ಲ ಕಲಿಯುಗದಲ್ಲಿ ಈ ಪೂಜೆಯನ್ನು ಮಾಡ್ತಾರೋ, ಹಾಲು ಮತ್ತು ನೀರಿಂದ ಪೂಜೆಯನ್ನು ಮಾಡ್ತಾರೋ, ಅವರಿಗೆ ಸಂಪೂರ್ಣವಾದಂಥ ಎಲ್ಲ ದೋಷಗಳನ್ನು ನಾನು ನಿವಾರಣೆ ಮಾಡ್ತೀನಿ ಅಂತೇಳಿ ವರವನ್ನು ಕೊಡ್ತಾನೆ. ಅದಕ್ಕೋಸ್ಕರ ನಾವು ಕಲಿಯುಗದಲ್ಲಿ ಏನು ಮಾಡ್ತೀವಿ, ಹಾಲು ಮತ್ತು ನೀರಿನಿಂದ ಪೂಜೆಯನ್ನು ಮಾಡುವಂಥ ಪ್ರತೀತಿ ನಡ್ಕೊಂಡು ಬಂದಿರುವಂಥದ್ದು. ಅದಕ್ಕೆ ಗರುಡ ಎಲ್ಲಿರ್ತಾನೋ ಅಲ್ಲಿ ಸರ್ಪಗಳಿರಲ್ಲ. ಅದಕ್ಕೆ ಗರುಡನನ್ನ ಪೂಜೆ ಮಾಡಿದ್ರೆ ಸರ್ಪದೋಷ ನಿವಾರಣೆ ಆಗುತ್ತೆ. ಗರುಡ ರೇಖೆ ಕೈಯಲ್ಲಿದ್ರೆ ಸರ್ಪಗಳು ಎಡೆ ಎತ್ತದಿಲ್ಲ ಅನ್ನುವಂಥದ್ದು ಈ ಕಾರಣದಿಂದ ಉಂಟಾಗಿರುವಂಥದ್ದು. ಅದಕ್ಕೆ ನಾವು ಯಾವಾಗಲೂ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅದರ ಪುರಾಣ ಹಿನ್ನೆಲೆ, ಅದರ ವೈಜ್ಞಾನಿಕ ಹಿನ್ನೆಲೆ ಮತ್ತು ಅದನ್ನು ಯಾಕೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕು. ಇನ್ನು ನೀವು ಕೇಳಿದ್ರಿ ಯಾಕೆ ಹಾಲು ಕುಡಿಯಲ್ಲ ಆದರೂ ಯಾಕೆ ಹಾಕಬೇಕು ಅಂತ. ನೋಡಿ, ಸಾಮಾನ್ಯವಾಗಿ ಈ ಡಿಸೆಂಬರ್ ತಿಂಗಳಮ್ಮ ಅಲ್ವಾ, ಈ ಸಂದರ್ಭದಲ್ಲಿ ನಾವು ಸುಬ್ರಹ್ಮಣ್ಯ ಷಷ್ಠಿ ಎಲ್ಲ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಉತ್ತು ಕಾಲು ಹಾಕ್ತೀವಿ. ನೋಡಿ, ಅದು ಕುಯ್ಲಿನ ಸಮಯ. ಎಲ್ಲರೂ ಆಷಾಢದಲ್ಲಿ ಬಿತ್ತನೆ ಮಾಡಿರ್ತಾರೆ, ಶ್ರಾವಣ ಮಳೆ ಬರುತ್ತೆ, ಅದಾದ್ಮೇಲೆ ಆಲ್ಮೋಸ್ಟ್ ಡಿಸೆಂಬರ್ ಹಂತದಲ್ಲಿ ಎಲ್ಲ ಕುಯ್ಲು ಮಾಡ್ತಾರೆ, ಸಂಕ್ರಾಂತಿ ಹಬ್ಬ ಮಾಡ್ತಾರೆ. ಎಲ್ಲ ರೈತಾಪಿ ಜನ ಏನು ಮಾಡ್ತಾರೆ ಅಂದರೆ, ಅಲ್ಲಿರುವಂಥ ಅನೇಕ ಇಲಿಗಳು ಒಂದಷ್ಟು ಬೇರೆ ಬೇರೆ ನಮ್ಮ ಬೆಳೆಯನ್ನು ಹಾಳು ಮಾಡ್ತವೆ. ಆದರೆ ಅಲ್ಲಿರುವಂಥ ಉತ್ತಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿರುವಂಥ ಇಲಿಗಳನ್ನೆಲ್ಲ ತಿಳ್ಕೊಂಡು ಆ ಬೆಳೆಗಳನ್ನೆಲ್ಲ ಈ ಸರ್ಪ ಕಾಪಾಡುತ್ತೆ. ಅದರ ಕೃತಜ್ಞತೆಗೋಸ್ಕರ ಡಿಸೆಂಬರ್ ತಿಂಗಳಲ್ಲಿ ಅವರು ಪೂಜೆಯನ್ನು ಮಾಡ್ತಾರೆ. ಆದರೆ ಡಿಸೆಂಬರಲ್ಲಿ ಬೆಳಗ್ಗೆ ಒಂದು 8 ಗಂಟೆವರೆಗೆ ನಿಮಗೆ ಚಳಿ ಇದ್ರೆ 8 ಗಂಟೆ ಮೇಲೆ ವಿಪರೀತವಾದ ಸೆಕೆ, ಬಿಸಿಲು ಜಾಸ್ತಿ ಆಗುತ್ತೆ. ಈ ಸರ್ಪಗಳಿಗೆ ಸಂತಾನೋತ್ಪತ್ತಿಯ ಕಾಲ ಅದು. ಅವಕ್ಕೆ ಯಾವಾಗಲೂ ಕೂಡ ಅದು ಕೋಲ್ಡ್ ಏರಿಯಾದಲ್ಲಿದ್ದ ಅಭ್ಯಾಸ, ಅದಕ್ಕೆ ಹೀಟ್ ಆಗಲ್ಲ. ಅದೇ ಕಾರಣಕ್ಕೆ ನಾವೇನು ಮಾಡಬೇಕು ಅಂದರೆ, ಅವತ್ತಿನ ದಿನ ಹೋಗಿ ಹಾಲು ಮತ್ತು ನೀರನ್ನು ತಗೊಂಡು ಆ ಉತ್ತದ ಸುತ್ತ ಹಾಕಬೇಕು. ಆ ಉತ್ತದ ಸುತ್ತ ಹಾಕುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಜಾಗ ಕೋಲ್ಡ್ ಆಗುತ್ತೆ. ಒಳಗಿರುವಂಥ ಹಾವು, ಗರ್ಭ ಧರಿಸಿರುವಂಥ ಸರ್ಪಗಳಿಗೆ ಸಂತಾನೋತ್ಪತ್ತಿಗೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಹಾಲನ್ನು ಉತ್ತದ ಸುತ್ತ ಹಾಕಬೇಕು, ಹೊರತು ಒಳಗಡೆ ಹಾಕಬಾರ್ದು. ಎಲ್ಲ ಜನ ತೊಗೊಂಡೋಗಿ ಪ್ಯಾಕೆಟ್ ಹುತ್ತದೊಳಗೆ ಸುರಿದು ಬಿಡ್ತಾರೆ. ನಾವು ಇನ್ನೂ ಒಂದಷ್ಟು ದೋಷ ಮಾಡ್ತಾ ಇದೀವಿ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಆಚರಣೆಗಳನ್ನು ಮಾಡಿ, ಆದರೆ ಅದನ್ನು ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ಮಾಡಿ ಅಂತ. ಇದು ಒಂದು ಕಾರಣ. ಜನಮೇಜಯ ಯಾಗ ಮಾಡ್ತಾನೆ, ಅಲ್ಲಿ ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಕಾರಣ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಕೇಶಿ ಅನ್ನುವಂಥ ಒಬ್ಬ ರಾಕ್ಷಸ ಇದಾನಲ್ಲ, ಬ್ರಹ್ಮನ ಮಾನಸ ಪುತ್ರಿಯರು ಯಾರ್ಯಾರು ಅಂತಂದ್ರೆ, ಒಂದು ದೇವಸೇನೆ, ಇನ್ನೊಬ್ಳು ದೇವಸೇನೆ ದೈತ್ಯ ಅಂತ ಹೇಳಿ, ದೈತ್ಯ ಸೇನೆ ದೇವಸೇನೆ ಅಂತ ಇಬ್ರು, ದೈತ್ಯ ಸೇನೆ ದೇವಸೇನೆ ಅಂತ ಇಬ್ರು ಅಕ್ಕ ತಂಗಿಯರು. ಅವರಿಬ್ರು ಕೂಡ ಬ್ರಹ್ಮನ ಮಾನಸ ಪುತ್ರಿಯರು. ಸರಿ, ಅವರಿಬ್ರು ಹಿಂಗೆ ಒಂದು ಕಾಡಿನಲ್ಲಿ ವಿಹಾರ ಮಾಡುವಂತ ಸಂದರ್ಭದಲ್ಲಿ ಕೇಶಿ ಅನ್ನುವಂಥ ಒಬ್ಬ ರಾಕ್ಷಸ ಬಂದ್ಬಿಡ್ತಾನೆ. ಈ ರಾಕ್ಷಸ ಬಂದು ಏನ್ ಮಾಡ್ತಾರೆ, ದೇವಸೇನೆನ ಉಪಟಳ ಕೊಡ್ತಾ ಇದ್ದಾನೆ, ಹಿಂಸೆ ಕೊಡ್ತಾ ಇದ್ದಾನೆ. ಆಗ ಇಂದ್ರ ಬಂದು ಅವಳನ್ನ ಕಾಪಾಡ್ತಾನೆ. ಆಗ ಅವರಿಬ್ಬರನ್ನು ದತ್ತು, ಅಂದ್ರೆ ಇನ್ಮೇಲೆ ನನ್ನ ಸಹೋದರಿಯರಾಗಿ ಅಂತ ಹೇಳಿ ಅವರಿಬ್ಬರನ್ನು ಅವನು ದತ್ತು ತಗೋತಾನೆ. ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಆ ದೇವಸೇನೆಯನ್ನ ಇಂದ್ರ ಬಂದು ಮಾತಾಡಿ, ನೀನು ನನ್ನ ಸಹೋದರಿಯಾದ ದೇವಸೇನೆಯನ್ನ ಮದುವೆ ಮಾಡ್ಕೋಬೇಕು ಅಂತೇಳಿ ಅವರು ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರನೇ ಆ ಕಾರ್ತಿಕ ಮಾಸದ ಸಂದರ್ಭದಲ್ಲಿ, ಅಂದ್ರೆ ಮಾರ್ಗಶಿರ ಮಾಸದಲ್ಲಿ, ಕಾರ್ತಿಕ ಮುಗಿದು ಮಾರ್ಗಶಿರ ಮಾದಾಗ ಸುಬ್ಬರಾಯನ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಅಂತ ಎಲ್ಲ ನಾವೇನ್ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಅವರು ವಿವಾಹವಾದಂತಹ ಸಂದರ್ಭ ಕೂಡ ಆಯ್ತು ಅನ್ನುವಂಥ ಉದ್ದೇಶದಿಂದ ನಾವು ದೇವಸೇನೆ ಮತ್ತು ಸುಬ್ರಹ್ಮಣ್ಯನಿಗೆ ವಿಶೇಷವಾದಂಥ ಪೂಜೆ ಮಾಡ್ತೀವಿ. ನಮ್ಮ ದಕ್ಷಿಣದಲ್ಲಿ ನೆಲೆಸಲಿಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತೆ. ಎರಡನೇದು ಬಂದು ಏನ್ ಮಾಡ್ತಾನೆ, ಅವನು ತಮಿಳ್ನಾಡಿನ ತಿರುತ್ತಣ್ಣಿಗೆ ಹೋಗ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾನೆ. ಅವನಿಗೆ ಬಹಳ ವಿಶೇಷವಾದಂಥ ಪ್ರೀತಿಯಾದ ಜಾಗ. ಅಲ್ಲೇನಾಗುತ್ತೆ, ಒಂದು ಕೋಯರ್ ಅನ್ನುವಂಥ ಒಂದು ಜನಾಂಗ ಇರುತ್ತೆ. ಆ ಕೋಯರ್ ಜನಾಂಗ ಯಾವ ಮಟ್ಟಕ್ಕೆ ಅವನನ್ನ
ಸೇವೆ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಅವನನ್ನು ಪೂಜೆ ಮಾಡ್ತಾರೆ ಅಂದ್ರೆ ಅವನ ಭಕ್ತಿಗೆ ಅವನು ಮರಳಾಗ್ಬಿಡ್ತಾನೆ. ಆಗ ಆ ಜನಾಂಗದವ್ರು ಕೇಳ್ತಾರೆ ಶ್ರೀವಲ್ಲಿಯನ್ನ ಮದುವೆ ಮಾಡ್ಕೋ ಅಂತ. ಆಗ ಶ್ರೀವಲ್ಲಿಯನ್ನ ಅವರ ಜನಾಂಗದ ಕೋಯರ್ ಜನಾಂಗದ ಶ್ರೀವಲ್ಲಿಯನ್ನ ಮದುವೆ ಮಾಡಿಕೊಂಡು ಅವನು ಆ ಜಾಗದಲ್ಲಿ ನೆಲೆ ನಿಲ್ತಾನೆ. ಅದಕ್ಕೆ ಇವತ್ತು ಕೂಡ ಕೋಯರ್ ಜನಾಂಗದವರು ಸುಬ್ರಹ್ಮಣ್ಯ ಮುರುಘ ಅಂತ ಏನ್ ಹೇಳ್ತೀವಿ, ಅವನು ನಮ್ಮ ಅಳಿಯ ಅನ್ನುವಂಥ ರೀತಿಯಲ್ಲಿ ಭಾವಿಸ್ತಾರೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ 6 ಜನರ ಕೃತಿಕೆಯರ ಹಾಲನ್ನ ಸೇವನೆ ಮಾಡೋದಕ್ಕೆ ಅವನು ಕಾರ್ತಿಕೇಯ. ಹೌದು. ಅದಾದ್ಮೇಲೆ ಗರ್ಭದಿಂದ ಸ್ಖಲನ ಆಗ್ತಾನೆ, ಅವನು ಸ್ಕನ್ನ ಆಗ್ತಾನೆ, ಬಿಡ್ತಾನೆ ಅವನು, ಅದಕ್ಕೋಸ್ಕರ ಅವನು ಸ್ಕಂದ. ಅದಾದ್ಮೇಲೆ 6 ಮುಖಗಳನ್ನ ಹೊಂದಿರೋದಕ್ಕೆ ಅವನು ಷಡಾನನ. ಅದಾದ್ಮೇಲೆ ಬೇರೆ ಬೇರೆ ಅಂಗಗಳು ಅವಿರೇ ಎಲ್ಲೆಲ್ಲೆಲ್ಲೆಲ್ಲೋ ಇತ್ತು, ಅದೆಲ್ಲ ಕೂಡ ಶರವಣ ಹುಲ್ಲಲ್ಲಿ ಒಂದು ಕಡೆ ಬಂದು ಸೇರುತ್ತೆ, ಅದಕ್ಕೆ ಅವನು ಗುಹ. ಅದಾದ್ಮೇಲೆ ಅವನು ಜನನ ಶರಣ ಹುಲ್ಲಲ್ಲಾಯ್ತು, ಅದಕ್ಕೆ ಅವನು ಶರವಣ ಅನ್ನುವಂಥ ಬೇರೆ ಬೇರೆ ಹೆಸರುಗಳು ಇದೇ ಕಾರಣಕ್ಕೆ ಬಂದಿದ್ದಮ್ಮ. ಈಗ ಸುಬ್ರಹ್ಮಣ್ಯನ ವಾಹನ ನವಿಲು ಯಾಕೆ? ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ನೋಡಿ. ಸುಬ್ರಹ್ಮಣ್ಯನ ಬಗ್ಗೆ ನೀವು ಕ್ವಶನ್ ಕೇಳದಷ್ಟು ಎಷ್ಟೊಂದು ಕುತೂಹಲಕರವಾಗಿರುವಂತ ಕತೆಗಳು ಬರ್ತಾ ಇದೆ ನೋಡಿ. ಸುರಪದ್ಮ ಅಂತ, ಅವನು ಸುರಪದ್ಮ ಅಂತಾನು ಕರಿತೀವಿ, ಶುರಪದ್ಮ ಅಂತಾನು ಕರಿತೀವಿ. ಇವನ್ ಯಾರು ಅಂತಂದ್ರೆ ಇದು ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತೀವಲ್ಲ, ಹಂಗೆ ಒಬ್ಬನ ಮೇಲೆ ಒಬ್ಬನಿಗೆ ದ್ವೇಷ, ಒಬ್ಬನ ಮೇಲೆ ಒಬ್ಬನಿಗೆ ದ್ವೇಷ. ಈ ತಾರಕ ಇದಾನಲ್ಲ, ಈ ತಾರಕಾಸುರನ ಸಹೋದರನೇ ಈ ಸುರಪದ್ಮ. ಇವನು ಜಿದ್ದಿಗೆ ಬಿದ್ದ್ಬಿಡ್ತಾನೆ, ಏನಾದ್ರೂ ಮಾಡಿ ಸುಬ್ರಹ್ಮಣ್ಯನ ನಾನು ಸಾಯಿಸ್ಬೇಕು, ನಮ್ಮ ಅಣ್ಣನ ನಮ್ಮ ವಂಶನೆಲ್ಲ ಇವನು ಹಾಳು ಮಾಡ್ತಾ ಇದ್ದಾನಲ್ಲ, ಇವನು ಟೆನಿಂಗ್ ಕಾಸ್ಟ್ ಇವನನ್ನ ನಾನು ಮುಗಿಸ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊತಾನೆ. ಎಷ್ಟೇ ಮಾಡಿದ್ರು ಆಗಲ್ಲ, ಸುಬ್ರಹ್ಮಣ್ಯನಿಗೂ ಪೇಷನ್ಸ್ ಮುಗಿಯುತ್ತೆ. ಸರಿ, ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ ಅಂದ್ರೆ ಈ ಸುರಪದ್ಮನನ್ನ ಹುಡಿಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಇವನು ಏನ್ ಮಾಡ್ತಾನೆ, ಇವನಿಗೆ ಭಯ ಶುರುವಾಗೋಯ್ತು, ಇವ್ ನನ್ನನ್ನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಇವ್ ನನ್ನನ್ನು ಬಿಡಲ್ಲ ಅನ್ನುವಂಥ ಭಯದಿಂದ ಏನ್ ಮಾಡ್ತಾನೆ, ಕೆಲವು ಕಡೆ ಅವನು ಮಾವಿನ ಮರ ಆದ ಅಂತ ಬರುತ್ತೆ, ಇನ್ ಕೆಲವೆಡೆ ಅವನು ನೀರಿನ ಒಳಗಡೆ ಮಾವಿನ ಮರ ಆದ ಅಂತ. ಇವನೇನ್ ಮಾಡ್ತಾನೆ, ತಾಯಿ ಕೊಟ್ಟಂತ ಒಂದು ವೇಲಾಯುಧ, ಒಂದು ಆಯುಧವನ್ನ ಕೊಟ್ಟಿರ್ತಾಳೆ ತಾಯಿ. ನೋಡಪ್ಪ, ನಿನಗೆ ಶತ್ರುಗಳು ಜಾಸ್ತಿ, ನನ್ನ ಶಕ್ತಿಯಿಂದ ನಿನಗೆ ಆಯುಧವನ್ನ ಕೊಡ್ತಾ ಇದ್ದೇನೆ, ಇದನ್ನ ನೀನು ಸ್ವೀಕಾರವನ್ನ ಮಾಡು, ನಿನ್ನ ಕಷ್ಟಕಾಲಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಅಂತೇಳಿ ಒಂದು ಆಯುಧವನ್ನ ಕೊಟ್ಟಿರ್ತಾರೆ. ಅದೇ ವೇಲಾಯುಧ, ದುರ್ಗಿ ಕೊಟ್ಟಂತ ಆಯುಧ, ಅಂದ್ರೆ ಪಾರ್ವತಿ ಕೊಟ್ಟಂತ ಆಯುಧ. ಅದರಿಂದ ಏನ್ ಮಾಡ್ತಾನೆ ಅಂತಂದ್ರೆ ಇವನು ಆ ಮರವನ್ನ ಚೂರ್ ಚೂರಾಗಿ ಮಾಡ್ತಾನೆ, ಅಂದ್ರೆ ಮರದ ಸ್ವರೂಪದಲ್ಲಿದ್ದಂತ ಸುರಪದ್ಮನನ್ನ ಸಂಹಾರ ಮಾಡ್ತಾನೆ. ಆಗ ಅವನು ಕ್ಷಮಾಪಣೆಯನ್ನ ಕೇಳ್ತಾನೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಪ್ಪ ಅಂದಾಗ, ಆಯ್ತು ಇನ್ಮೇಲೆ ನನ್ನ ಜೊತೆಗೆ ಇರು ಅಂತ ಹೇಳ್ತಾನೆ. ಯಾಕೆಂದ್ರೆ ಆ 2 ಚೂರಾಗಿರುತ್ತಲ್ಲ, ಮರದ 2 ಚೂರು, ಒಂದು ಚೂರು ಬಂದು ನವಿಲಾಗತ್ತೆ, ಇನ್ನೊಂದು ಚೂರು ಬಂದು ಕೋಳಿ ಆಗತ್ತೆ, ಹುಂಜ ಆಗತ್ತೆ. ಅದಕ್ಕೆ ನೀವು ಸುಬ್ರಹ್ಮಣ್ಯನ ಧ್ವಜವನ್ನ ನೀವು ನೋಡಿ, ಅದು ಕೋಳಿ. ಮತ್ತೆ ಇನ್ನೊಂದು ಚೂರು ಇತ್ತಲ್ಲ, ಅದು ನವಿಲಾಗತ್ತೆ. ಆಗ ಅವನು ಹೇಳ್ತಾನೆ, ಆಯ್ತಪ್ಪ, ನಿನ್ನನ್ನು ನಾನು ಕ್ಷಮಿಸಿದ್ದೀನಿ, ನೀನು ನನ್ನ ವಾಹನವಾಗು ಅಂತ. ಅಂದ್ರೆ ಅವನ ಅಹಂಕಾರವನ್ನೇ ಅವನ ವಾಹನವನ್ನಾಗಿ ಮಾಡ್ಕೊಂಡ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ, ಈ ಸರ್ಪಗಳಿದೆಯಲ್ಲ, ಇದು ಕುಂಡಲಿನಿಯ ಶಕ್ತಿ, ಕರೆಕ್ಟಾ, ಜ್ಞಾನದ ಸಂಕೇತ. ನೀನು ಕುಂಡಲಿ ಜಾಗ್ರತೆ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀನು ಕುಂಡಲಿಯನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅಂದ್ರೆ ಮೂಲಾಧಾರದಿಂದ ಸುಷುಮ್ನವರೆಗೆ ಬರೋವರೆಗೂ ನೀನು ಜಾಗ್ರತೆಯಿಂದ ಇರಬೇಕು, ಕಂಟ್ರೋಲ್ ಆಗಿರ್ಬೇಕು. ಯಾಕಂದ್ರೆ ಸರೀಸೃಪಗಳು ನೋಡಿ ಒಂದ್ ಕಡೆ ಇರಲ್ಲ, ಸುಮ್ಮನೆ ಓಡ್ತಾ ಇರುತ್ತೆ, ಅದಕ್ಕೆ ಟ್ರಾವೆಲಿಂಗ್ ಜಾಸ್ತಿ, ಕಾನ್ಸ್ಟೆಂಟ್ ಮೈಂಡ್ ಇರಲ್ಲ. ಅದಕ್ಕೆ ಕಂಟ್ರೋಲರ್ ಯಾರು, ನವಿಲು. ಅದಕ್ಕೆ ಸಹಸ್ರ ಕಣ್ಣುಗಳಿದೆ ನೋಡಿ, ಅದರಲ್ಲಿ ಹಿಂದ್ಗಡೆ ರೆಕ್ಕೆ ನೀವು ನೋಡಿದ್ರೆ ಸಹಸ್ರ ಕಣ್ಣಿನ ಸಂಕೇತ ಅದು. ಅದಕ್ಕೆ ಕೃಷ್ಣ ತನ್ನ ತಲೆಯಲ್ಲಿ ಇಟ್ಕೊಂಡಿರೋದು ಏನಕ್ಕೆ ಅಂದ್ರೆ ಅವನು ಸಹಸ್ರಾರ ಚಕ್ರವನ್ನ ಭೇದಿಸ್ಬಿಟ್ಟಿದ್ದಾನೆ ಅವನು ಅನ್ನುವಂಥ ಸಂಕೇತ. ಅದಕ್ಕೋಸ್ಕರ ಏನಂತಂದ್ರೆ ನವಿಲು ವಾಹನ ಆಗಿದ್ದು, ಸುರಪದ್ಮನ ಸಂಹಾರ ಮಾಡಿದ್ಮೇಲೆ, ಸುರಪದ್ಮನೇ ಸಂಹಾರದ ನಂತರ ಅವನು ಕೋಳಿ ಮತ್ತೆ ಹುಂಜ ಏನ್ ಹೇಳ್ತೀವಿ ಅದು, ಮತ್ತೆ ನವಿಲಾಗಿರುವಂತ ಒಂದು ಕತೆ. ಈಗ ಸುಬ್ರಹ್ಮಣ್ಯ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ. ನಾವೆಲ್ಲ ಟೆಲಿವಿಷನ್ ಅಲ್ಲಿ ಅಥವಾ ಈ ಒಂದು ಕತೆ ಪುಸ್ತಕಗಳಲ್ಲಿ ನೋಡಿರ್ತೀವಿ, ಕೆಲವೊಂದ್ ಕಡೆ ಗಣೇಶ ದೊಡ್ಡವನು, ಕೆಲವೊಂದ್ ಕಡೆ ಸುಬ್ರಹ್ಮಣ್ಯ ದೊಡ್ಡವನು. ಈಗ ನಮ್ಗೆ ಗಣೇಶ ದೊಡ್ಡವನ, ಸುಬ್ರಹ್ಮಣ್ಯ ದೊಡ್ಡವನ ಅಂತ? ಇದಕ್ಕೆ ತುಂಬಾ ಸರಳವಾಗಿ ನಮ್ಗೆ ಒಂದು ಶ್ಲೋಕ ಉತ್ತರ ಕೊಡುತ್ತಮ್ಮ. ಗಣಪತಿ ಕತೆ ಕೂಡ, ಗಣಪತಿ ಕತೆ ಅಂದ ತಕ್ಷಣ ಗಣಪತಿದ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ, ಸುಬ್ರಹ್ಮಣ್ಯ ಗಣಪತಿದ ಒಂದು ಇಂಟ್ರೆಸ್ಟಿಂಗ್ ಕತೆ, ಅದಾದ್ಮೇಲೆ ಹೇಳ್ತೀನಿ ಅದನ್ನ. ಈ ಗಣಪತಿ ಇವನು ಸಿಕ್ಕಾಬಟ್ಟೆ ನಾಲೆಡ್ಜ್, ಯಾರು, ನಮ್ಮ ಸುಬ್ರಹ್ಮಣ್ಯ. ಅವ್ನು ಸುಮ್ನೆ ಕುತ್ಕೊಳ್ಳೋದಲ್ಲ, ರಿಸರ್ಚ್, ಡೈಲಿ ಅಧ್ಯಯನ ಮಾಡೋದು, ಬರೆಯೋದು, ಅದೇ ಕತೆ. ಒಂದ್ಸರಿ ಅವನು ಅಂಗಶಾಸ್ತ್ರವನ್ನ ಬರೀತಾನೆ ಸುಬ್ರಹ್ಮಣ್ಯ. ಅಂಗಶಾಸ್ತ್ರವನ್ನ ಬರೆದಾಗ ತಗೊಂಡು ಖುಷಿಯಾಗಿ ಅವ್ರ ಅಪ್ಪನಿಗೆ, ಶಿವಪ್ಪನಿಗೆ ತೋರಿಸ್ಬೇಕು ಅಂತ ಬರುವಾಗ ಗಣಪತಿ ಸಿಗ್ತಾನೆ. ಗಣಪತಿಗೆ ಹೇಳ್ತಾನೆ, ನೋಡು ನಿನ್ ದೇಹ ಹೊಟ್ಟೆ ದಪ್ಪ ಇದೆ, ನೀನು ಮೂಗಿಂಗಿದೆ, ನಿನ್ ಕಿವಿಂಗಿದೆ, ನಿನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಇವನು ಕೋಪ ಬರುತ್ತೆ. ಆ ಕೋಪ ಬಂದಾಗ ಅವರಿಬ್ರು ಜಗಳ ಬರುತ್ತೆ. ಜಗಳ ಆದಾಗ ಏನ್ ಮಾಡ್ತಾನೆ, ಇವನ್ ಸುಮ್ನೆ ಇರಲ್ಲ, ಈ ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ, ಅವನದೊಂದು ದಂತವನ್ನ ಕಿತ್ತಾಕ್ಬಿಡ್ತಾನೆ.
ಹ್ಮ್ ಮುರಿದಾಕ್ಬಿಡ್ತಾನೆ. ಅಷ್ಟೊತ್ತಿಗೆ ಶಿವ ಬಂದು ಕೋಪ ಬರ್ತಾನೆ, ನಿಂದು ಜಾಸ್ತಿ ಆಗೋಯ್ತು ಈ ಥರದ್ದೆಲ್ಲ, ಈ ಥರ ಎಲ್ಲ ಮಾಡ್ತೀಯ ನೀನು ಅಂತ ಕೋಪ ಬಂದು ಅವ್ನು ಬರೆದಿರೋ ಅಷ್ಟು ಶಾಸ್ತ್ರವನ್ನ ತೆಗೆದು ಸಮುದ್ರದೊಳಗಡೆ ಎಸ್ದು ಬಿಡ್ತಾನೆ. ಹ್ಮ್ 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 ಇವನಿಗೆ ಬೇಜಾರಾಗತ್ತೆ. ಅದಾದ್ಮೇಲೆ ಏನು ಮಾಡ್ತಾನೆ, ನೀನು ಮಾಡಿದ ತಪ್ಪು, ಅವ್ನು ಕ್ಷಮಾಪಣೆ ಕೇಳೋನು ಕ್ಷಮಾಪಣೆ ಕೇಳ್ತಾನೆ. ಆ ದಂತವನ್ನು ವಾಪಸ್ ಅವ್ನ ಕೈ ಕೊಡ್ತಾನೆ ಗಣಪತಿಗೆ. ಹ್ಮ್ ಕೊಟ್ಬಿಟ್ಟು ಏನು ಹೇಳ್ತಾನೆ ಅಂತಂದ್ರೆ, ನಾನು ನಿನಗೆ ಕ್ಷಮಿಸಿದ್ದೀನಿ, ಆದರೆ ಯಾವಾಗಲೂ ಇದು ನಿನ್ನ ಕೈಯಲ್ಲೇ ಹಿಡ್ಕೊಂಡಿರ್ಬೇಕು, ಇದನ್ನ ಬಿಟ್ಟರೆ ನೀನು ಸತ್ತೋಗ್ತೀಯ ಅಂತ. ಹ್ಮ್ ಅದಕ್ಕೆ ನೀವು ಯಾವುದೇ ಹಳೆ ಗಣಪತಿ ಚಿತ್ರಗಳು ನೋಡಿದ್ರೆ ಒಂದು ಕೈಯಲ್ಲಿ ಅವ್ನು ದಂತ ಹಿಡ್ಕೊಂಡಿರ್ತಾನೆ. ಓಕೆ ಹಾ ಅದಾದ್ಮೇಲೆ ಸಮುದ್ರ ರಾಜನಿಗೆ ಶಿವ ಹೇಳ್ತಾನೆ. ಸಮುದ್ರ ರಾಜ ಏನು ಮಾಡ್ತಾನೆ, ಅಷ್ಟೊತ್ತಿಗೆ ಅದನ್ನೆಲ್ಲ ಓದ್ಬಿಟ್ಟ. ಹ್ಮ್ ಓದ್ಬಿಟ್ಟಾಗ ಶಿವನಿಗೆ ಹೇಳ್ತಾ ಇದ್ದಾನೆ, ಪ್ರಭು ಅದ್ಭುತವಾದಂತಹ ವಿಷಯಗಳಿದೆ ಇದರಲ್ಲಿ ಹ್ಮ್ ಅಂತಂದಾಗ ಒಂದು ಕೆಲಸ ಮಾಡು, ನೀನು ಅದನ್ನು ಪರಿಷ್ಕಾರ ಮಾಡಿ ನನಗೆ ಅದನ್ನು ಕಳಿಸು ವಾಪಸ್ಸು ಅಂತಂದಾಗ ಅವನು ಅದರಲ್ಲಿರುವಂಥ ಸರಿ ತಪ್ಪುಗಳನ್ನೆಲ್ಲ ಬದಲಾಯಿಸಿ ಮತ್ತೆ ವಾಪಸ್ಸು ಸುಬ್ರಹ್ಮಣ್ಯನ ಕೈಲಿ ಕೊಡ್ತಾನೆ. ಹ್ಮ್. ಅದಕ್ಕೆ ಅವತ್ತಿಂದ ಹಸ್ತ ಸಾಮುದ್ರಿಕ, ಅಂಗ ಸಾಮುದ್ರಿಕ ಶಾಸ್ತ್ರಗಳೆಲ್ಲ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಅದನ್ನು ಸಾಮುದ್ರಿಕ ಶಾಸ್ತ್ರ ಅಂತ ಕರಿತೀವಿ. ಯಾಕೆ? ಸಮುದ್ರ ರಾಜನಿಂದ ಮತ್ತೆ ರಚಿಸಲ್ಪಟ್ಟದ್ದು. ಹ್ಮ್ ಅದಕ್ಕೋಸ್ಕರ ಎಲ್ಲ ಶಾಸ್ತ್ರಗಳ ಹೆಸರು ಸಾಮುದ್ರಿಕ ಶಾಸ್ತ್ರ ಅಂತ. ಸಾಮುದ್ರಿಕ ಶಾಸ್ತ್ರ ಅನ್ನುವಂಥ ಹೆಸರು ಆಗಿ ಬಂತು. ಹ್ಮ್ ನೋಡಿ, ಪ್ರಥಮಂ ವಕ್ರತುಂಡಂಚ ಹ್ಮ್ ಕೌಮಾರಂ ತತ್ಪರಂ ತಥಾ ಶಕ್ತಿ ನೇತಾರ ಮಿತ್ಯುಕ್ತಂ ದ್ವಾವಪೇಕಃ ಪರೋಗುರುಹು ಅನ್ನುವಂಥದ್ದು. ಅಂದ್ರೆ ಇದರಲ್ಲಿ ಅರ್ಥ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಶಂಕರಾಚಾರ್ಯರು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಗಣಪತಿಯೇ ಮೊದಲನೇ ಮಗ, ಹ್ಮ್ ಕುಮಾರ ಆನಂತರ ಜನನ ಆಗ್ತಾನೆ. ಆದ್ರೆ ಇವರಿಬ್ಬರಲ್ಲೂ ಭೇದ ಭಾವ ಇಲ್ಲ. ಹ್ಮ್ ಒಬ್ಬ ಬುದ್ಧಿ, ಇನ್ನೊಬ್ಬ ಜ್ಞಾನ ಪ್ರತೀಕರವರಿಬ್ರು. ಇವರಿಬ್ರಲ್ಲಿ ನೀವು ಯಾರನ್ನ ದೊಡ್ಡವರು ಅಂತೀರಿ? ಹೇಳಕ್ಕಾಗಲ್ಲ. ಯಾರನ್ನೂ ಹೇಳಕ್ಕಾಗಲ್ಲ. ಅದರಿಂದ ಇವ್ರು ದೊಡ್ಡವರು ಚಿಕ್ಕವರು ಅಂತ ನೀವು ಭೇದನೆ ಮಾಡಬೇಡಿ, ಹ್ಮ್ ಇವರಿಬ್ರು ಒಂದೇ. ಹ್ಮ್. ನಾವು ಜನರಲ್ ಆಗಿ ತಗೋಬೇಕು ಅಂತಂದ್ರೆ ಗಣಪತಿ ಅಣ್ಣ, ಹ್ಮ್. ಸುಬ್ರಹ್ಮಣ್ಯ ತಮ್ಮ ಆಗ್ತಾನೆ. ಈಗ ಷಷ್ಠಿ ಅಥವಾ ಪಂಚಮಿ ಈ ಸಂದರ್ಭದಲ್ಲೇನೆ ಸುಬ್ರಹ್ಮಣ್ಯ ಅಥವಾ ನಾಗದೇವರ ಆರಾಧನೆ ಯಾಕೆ ಅಂತ? ಕರೆಕ್ಟ್. ನೋಡಿ, ಇದಕ್ಕೆ ನಾವು ವೈಜ್ಞಾನಿಕ ಹಿನ್ನೆಲೆಯನ್ನ ಸ್ವಲ್ಪ ತಿಳ್ಕೊಬೇಕು. ಪಂಚಮಿಗೆ ಅಧಿದೇವತೆ ಬಂದು ಸರ್ಪದೇವತೆಗಳಾಗ್ತಾರೆ, ಹ್ಮ್. ಷಷ್ಠಿಗೆ ಸುಬ್ರಹ್ಮಣ್ಯ ಆಗ್ತಾನೆ. ಹ್ಮ್. ಇದು ನಾವು ಅನ್ಕೊಂಡಿದೀವಿ ಈ ತರ ಬಂದಿದೆ. ಯಾಕಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಆಶ್ಲೇಷ ನಕ್ಷತ್ರದಲ್ಲಿ ನಾಗದೇವತೆಗಳಿಗೆ ಬಲಿಯನ್ನ ಕೊಡಬೇಕು ಅನ್ನುವಂಥ ಉಲ್ಲೇಖಗಳೆಲ್ಲ ನಮಗೆ ಸಿಗುತ್ತೆ. ಹ್ಮ್ ಹ್ಮ್ ಆದ್ರೆ ಅದೇ ಯಾಕೆ ಬಂತು ಅನ್ನುವಂಥ ಒಂದು ಪ್ರಶ್ನೆಗಳು ನಮಗೆ ಬರುತ್ತಲ್ಲ. ಹ್ಮ್. ಯಾಕೆ ಅಂತಂದ್ರೆ ನೋಡಿ, ಈ ಸುಬ್ರಹ್ಮಣ್ಯ ಅಗ್ನಿ ಸ್ವರೂಪ. ಯಾಕೆಂದ್ರೆ ಅಗ್ನಿಯ ಅಂಶದಿಂದ ಹುಟ್ಟಿರೋದವನು ಹೌದು. ಅಲ್ವಾ, ಅದಕ್ಕೆ ಅವನು ಅಗ್ನಿ ಸ್ವರೂಪ. ಹಾಗಾದ್ರೆ ಈ ಷಷ್ಠಿ ತಿಥಿ ಇದೆಯಲ್ಲ, ಈ ಪಂಚತತ್ವಗಳಲ್ಲಿ ಅದು ಅಗ್ನಿ ತತ್ವವನ್ನ ಇಂಡಿಕೇಟ್ ಮಾಡುತ್ತೆ. ಹ್ಮ್ ಹ್ಮ್ ಅದೇ ತರ ಈ ಸರ್ಪದೇವತೆಗಳೆಲ್ಲ ಇರುವಂಥದ್ದು ಸಮುದ್ರದ ಕೆಳಭಾಗದಲ್ಲಿ. ಹ್ಮ್. ಆಯ್ತಾ, ಅಂದ್ರೆ ಇಟ್ಸ್ ವಾಟರ್ ಎಲಿಮೆಂಟ್. ಹ್ಮ್ ಹ್ಮ್ ಅದರಿಂದ ಏನಂದ್ರೆ ಪಂಚಮಿ ಬಂದು ಜಲತತ್ವವನ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ನಾಗದೇವತೆಗಳಿಗೆ ಪಂಚಮಿಯಲ್ಲಿ ಪೂಜೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಹ್ಮ್. ಷಷ್ಠಿಯಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡುವಂಥದ್ದು ಶ್ರೇಷ್ಠ. ಹ್ಮ್. ಪಂಚಮಿಯಲ್ಲಿ ಪೂಜೆ ಮಾಡೋದ್ರಿಂದ ಜಲದೋಷಾದಿಗಳು ನಿವಾರಣೆ ಆಗುತ್ತೆ, ಜಲತತ್ವ ಹ್ಮ್. ಇಂಬ್ಯಾಲೆನ್ಸ್ ಎಲ್ಲ ಸರಿ ಹೋಗುತ್ತೆ. ಅದೇ ತರ ಅಗ್ನಿತತ್ವದಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡೋದ್ರಿಂದ ಷಷ್ಠಿಯಲ್ಲಿ ಅಗ್ನಿತತ್ವದ ದೋಷಗಳೆಲ್ಲವೂ ಕೂಡ, ರೋಗ ಬಾಧೆಗಳೆಲ್ಲವೂ ಕೂಡ ನಮಗೆ ಕಮ್ಮಿ ಆಗುತ್ತೆ ಎನ್ನುವಂಥ ಒಂದು ಉಲ್ಲೇಖದಿಂದ ನಾವು ಷಷ್ಠಿ ಮತ್ತು ಪಂಚಮಿಯನ್ನ ಬಹಳ ಮುಖ್ಯವಾಗಿ ಆಚರಣೆಯನ್ನ ಮಾಡ್ತೀವಿ. ಜೊತೆಗೆ ನೋಡಿ, ಈ ಶ್ರಾವಣ ಮಾಸ ಇದೆಯಲ್ಲ, ಹ್ಮ್. ಈ ಶ್ರಾವಣ ಮಾಸದಲ್ಲಿ ಮಳೆಗಾಲ ಅದು. ಹೌದು. ಕರೆಕ್ಟಾ? ನೋಡಿ, ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಿಮ್ಮ ಜೊತೆ ನಾನು ಮಾತಾಡಿದ್ವಿ, ಈ ಥರ ಪ್ರೋಗ್ರಾಮ್ ಮಾಡೋಣ ಗುರುಗಳೇ ಅಂತ ಆಯಿತು, ಮಾತಾಡೋಣ ಅಂತಂದ್ವಿ. ನಾನು ಆಲ್ಮೋಸ್ಟ್ ನನಗೆ ರಾಹು ದಶೆ ಮುಗಿದ ಮೇಲೆ ಒಂದು 4-5 ವರ್ಷದಿಂದ, ಸಾಮಾನ್ಯವಾಗಿ ರಾಹು ದಶೆ, ರಾಹು ಭುಕ್ತಿ ಎಲ್ಲ ಸರ್ಪಗಳು ಕಾಣಿಸ್ಕೊತದೆ. ನನಗೆ 4-5 ವರ್ಷದಿಂದ ಸರ್ಪ ಕಾಣಿಸ್ಕೊಂಡೇ ಇಲ್ಲ. ಹ್ಮ್. ಕನಸಲ್ಲೂ ಕಾಣಿಸ್ಕೊಂಡಿಲ್ಲ, ದಾರಿಯಲ್ಲೂ ಕಾಣಿಸ್ಕೊಂಡಿಲ್ಲ. ಹ್ಮ್. ರಾಹು ದೇಶದಲ್ಲಿ ಯಾವಾಗಲೂ ಕಾಣಿಸ್ಕೊತಾ ಇತ್ತು. ನಿಮ್ಮ ಜೊತೆ ಮಾತಾಡದ್ನ ಹ್ಮ್. ಒಂದು ಶಕ್ತಿ ನಗರದಲ್ಲಿ ಒಂದು ವಾಸ್ತು ವಿಸಿಟ್, ತುಂಬಾ ಆತ್ಮೀಯರದ ಮನೆ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು 8ರಿಂದ 9 ಫೀಟ್ ಒಂದು ದೊಡ್ಡ ಸರ್ಪ ಅಡ್ಡ ಹೋಗುತ್ತೆ, ಲೆಫ್ಟ್ ಇಂದ ರೈಟ್ ಹೋಗುತ್ತೆ. ಅಂದ್ರೆ ನಾವ್ ಏನೋ ಒಂದು ಮಾಡ್ತಾ ಇದೀವಿ ಅಂದಾಗ ಅವರ ಆಶೀರ್ವಾದಗಳು ಸಿಗುತ್ತೆ. ಅದ್ರ ಜೊತೆಗೆ ನಾನು ಅವಾಗ್ಲೇ ಹೇಳಿದೆ ಅಗ್ನಿ ಅಂತ, ಕರೆಕ್ಟಾ? ಅಗ್ನಿ ಸ್ವರೂಪ ಅಂತ. ಹಾಗಾದ್ರೆ ಅಗ್ನಿಯ ಕಲರ್ ಯಾವುದು? ಕೆಂಪು. ಕೆಂಪು. ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಕೆಂಪು ಹಾಕಿದ್ದೀರಾ, ನಾನು ಕೆಂಪು ಹಾಕಿದ್ದೀನಿ. ಹೌದು. ಆಯ್ತಾ? ಸಾಮಾನ್ಯವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಬರುವಾಗ ನಮ್ಮ ಮನೆಯವರು ಅಥವಾ ನಮ್ಮ ಹುಡುಗ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ನಾನು ಬಂದ್ಮೇಲೆ ಹಾಕೊಂಡ್ ಬರೋದು. ಬಟ್ ನೋಡಿದ್ರೆ ರೆಡ್ ಕಲರೇ ಇದೆ. ಅಂದ್ರೆ ಯಾವಾಗ್ಲೂ ಕೂಡ ನಾವ್ ಏನೋ ಒಂದ್ ಮಾಡ್ತಾ ಇದೀವಿ ಅಂತಂದಾಗ ನಾವು ಅದ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ಇದೀವಲ್ಲ, ಆ ನೇಚರೇ ನಮಗ್ ಸಪೋರ್ಟ್ ಮಾಡುತ್ತೆ. ನಾನು ಇಷ್ಟೊತ್ತು ನಿರರ್ಗಳವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಯಾವುದೋ ಮಧು ದೀಕ್ಷಿತದಲ್ಲ.
ಹ್ಮ್. ನಾವೇನೇನೋ ಮಾತಾಡ್ಬೇಕು ಅನ್ಕೊಂಡ್ ಬಂದಿರ್ತೀವಿ, ನೀವು ಏನೋ ಕೇಳ್ಬೇಕು ಅಂತ ಬಂದಿರ್ತೀರಾ. ಹೌದು. ಆದ್ರೆ ಆ ದೈವದ ಇಂಟ್ಯೂಷನ್ ಇದೆಯಲ್ಲ, ನಿಜ. ನೋಡು ನೀನು ಸರಿಯಾದ ಮಾರ್ಗದಲ್ಲಿ ಹೇಳ್ತಾ ಇದೀವಿ, ಇದನ್ನೆಲ್ಲ ನೀನು ಹೇಳು ಅಂತ ಅವ್ರು ಹೇಳಿಸ್ತಾರೆ. ನಾವು ಹೇಳ್ತೀವಿ ಅಷ್ಟೇ, ನಾವು ನೆಪ ಮಾತ್ರ. ಹೌದು. ಅದಕ್ಕೋಸ್ಕರ ಏನಂತಂದ್ರೆ ಈ ಸುಬ್ರಹ್ಮಣ್ಯನ ತತ್ವ ಬಹಳ ಚೆನ್ನಾಗಿರುವಂಥದ್ದು. ಅದಕ್ಕೆ ಜಲತತ್ವ ಪಂಚಮಿ ಆಗಿರೋದ್ರಿಂದ ಜಲತತ್ವ ಅಂದದಕ್ಕೆ ತಕ್ಷಣ ನೋಡಿ ಮಳೆಗಾಲ. ಹ್ಮ್. ಈ ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ, ಹ್ಮ್. ಹ್ಮ್. ಕರೆಕ್ಟ್ ಅಲ್ವಾ? ಹೌದು. ಬಿಸಿಲು ಜಾಸ್ತಿ, ಹೌದು. ಯಾವಾಗ ಮಳೆ ಬರುತ್ತೆ ಯಾವಾಗ ಗಾಳಿ ಬರುತ್ತೆ ಗೊತ್ತಿಲ್ಲ. ಹೇಳಕ್ಕಾಗಲ್ಲ. ಮಳೆಗಾಲ ಬಂತು, ಇನ್ನೇನು ಶ್ರಾವಣ ಮಾಸ. ಹ್ಮ್. ಅದಕ್ಕೆ ಈ ಶ್ರಾವಣ ಮಾಸದಲ್ಲಿ ನಾವು ಷಷ್ಠಿ ಪೂಜೆಯನ್ನ ಮಾಡ್ತೀವಿ. ನಾಗರ ಪಂಚಮಿಯನ್ನ ಶ್ರಾವಣ ಮಾಸದಲ್ಲೇ ಮಾಡ್ತೀವಿ. ಹ್ಮ್. ಯಾಕೆ ಬೇರೆ ಮಾಸದಲ್ಲಿ ಮಾಡಲ್ಲ ಅಂದ್ರೆ ಶ್ರಾವಣ ಮಾಸ ಮಳೆಗಾಲ. ಹ್ಮ್. ಆ ಬಿಸಿಲು ತಾಪ ನೋಡಿ, ಕಂಟಿನ್ಯೂಸ್ ಏಪ್ರಿಲ್ ಇಂದ ನಿಮ್ಗೆ ಆಷಾಢದವರೆಗೂ ಬಿಸಿಲು ತಾಪಮಾನಗಳನ್ನ ನೋಡಿ ನೋಡಿ ಅವೆಲ್ಲವೂ ಕೂಡ ಬಹಳ ಕಷ್ಟಪಡ್ತಿರ್ತವೆ. ಹ್ಮ್. ಯಾವಾಗ ಈ ಮಳೆಗಾಲ ಬರುತ್ತೆ ಖುಷಿಯಾಗ್ಬಿಡುತ್ತೆ ಸರ್ಪಗಳಿಗೆ. ಆ ಸರ್ಪಗಳೆಲ್ಲವೂ ಕೂಡ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ನಿಮ್ಗೆ ಕಾಣಿಸ್ಕೊತವೆ, ಓಡಾಡಕ್ಕೆ ಪ್ರಾರಂಭ ಮಾಡ್ತವೆ. ಹ್ಮ್. ಯಾಕಂದ್ರೆ ಕೋಲ್ಡ್, ಮಳೆ ಅಂದ್ರೆ ಓಕೆ ಇಷ್ಟ, ಹ್ಮ್. ಕೋಲ್ಡ್ ಅಂದ್ರೆ ಕೋಲ್ಡ್ ಏರಿಯಾದಲ್ಲಿ ಇದಕ್ಕೆ ಇಷ್ಟ. ಹ್ಮ್. ಅದಕ್ಕೆ ನಾವು ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಸರ್ಪಕಾಲ ಆಗಿರೋದ್ರಿಂದ ಹ್ಮ್. ನಾವು ಈ ಕಾಲದಲ್ಲಿ ನಾಗರ ಪಂಚಮಿಯನ್ನ ಮಾಡೋದ್ರಿಂದ ಅತಿಯಾದ ಶುಭ ಫಲಗಳು ನಮಗೆ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಇನ್ನು ಈ ನಾಗರ ವಿಚಾರ ಬಂದಾಗಮ್ಮ, ಅರಳಿ ವೃಕ್ಷಮ್ಮ, ಅರಳಿ ವೃಕ್ಷ, ಹ. ಅರಳಿ ಮರ ನೋಡಿ, ಸಾಮಾನ್ಯವಾಗಿ ಈ ಅರಳಿ ಮರದ ಕೆಳಗಡೆನೆ ಹ್ಮ್. ನಾವು ನಾಗರಕಲ್ಲನ್ನ ಮಾಡ್ತೀವಿ, ಹ್ಮ್. ಕರೆಕ್ಟ್ ಅಲ್ವಾ? ಹ್ಮ್. ನೋಡಿ, ನಾಗರಕಲ್ಲು ಎಷ್ಟು ಅದ್ಭುತವಾದ ಕಲ್ಪನೆ ಅದು ಅಂತಂದ್ರೆ, ಹಿಂಗ್ ಸುತ್ತಕೊಂಡಿರೋ ಒಂದು ಹಾವನ್ನ ಚಿತ್ರವನ್ನ, ಕಲ್ಲಿನ ಕೆತ್ತನೆಯನ್ನ ನಾವು ಮಾಡಿರ್ತೀವಿ, ಕರೆಕ್ಟ್ ಅಲ್ವಾ? ಹೌದು. ನಾನು ಅವಾಗ್ಲೇ ಹೇಳಿದೆ, ಶಿವ ಮತ್ತು ಶಕ್ತಿಯ ಪ್ರತೀಕ ಇಂಡಿಕೇಟ್ಸ್ DNA, ಹ್ಮ್. ಕರೆಕ್ಟಾ? ಈ ಸುರುಳಿ ಇದೆಯಲ್ಲ, ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಮತ್ತೆ ಅಲ್ಲಿ ಶಿವಶಕ್ತಿಯನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ಈ ಸುಬ್ರಹ್ಮಣ್ಯನ ಜನನ ಹೇಗಾಯ್ತು? ಈ ಶಿವಶಕ್ತಿಯರಿಂದ ಆಯ್ತು. ಹ್ಮ್. ಒಂದು. ಎರಡನೇದು, ಈ ಎರಡು ಸುರುಳಿಗಳು ಏನ್ ಮಾಡ್ತಾ ಇದೆ ಅಂದ್ರೆ ಇಳ ಮತ್ತು ಪಿಂಗಡ ನಾಡಿಯನ್ನ ಇಂಡಿಕೇಟ್ ಮಾಡ್ತಾ ಇದೆ, ಕುಂಡಲಿನಿ ಚಕ್ರವನ್ನ ಶುದ್ಧಿ ಮಾಡ್ಲಿಕ್ಕೆ. ಹ್ಮ್. ಅದಕ್ಕೆ ಎರಡು ಸುತ್ತಕೊಂಡಿರೋ ಸರ್ಪದ ಮಧ್ಯದಲ್ಲಿ ಸುಬ್ರಹ್ಮಣ್ಯನ ಕೆತ್ತನೆಯನ್ನ ಮಾಡಿರ್ತಾರೆ. ಹ್ಮ್. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಯಾವಾಗ ನಾವು ಶ್ವಾಸವನ್ನ ಚೆನ್ನಾಗಿ ಇಟ್ಕೋತೀವೋ ಹ್ಮ್. ಆಗ ನೀನು ಸುಷುಮ್ನ ನಾಡಿಯನ್ನ ಮತ್ತು ಸಹಸ್ರಾರ ಚಕ್ರವನ್ನ ಆಕ್ಟಿವ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗತ್ತೆ ಅನ್ನುವಂತಹ ಚಿಂತನೆ. ಸೂರ್ಯನಾಡಿ ಮತ್ತು ಚಂದ್ರನಾಡಿಯನ್ನ ಹ್ಮ್. ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ ನೀ ಏನೂ ಮಾಡೋದ್ ಬೇಕಿಲ್ಲಪ್ಪ, ಹ್ಮ್. ನೀ ಸುಮ್ಮನೆ ಅರಳಿ ವೃಕ್ಷದ ಕೆಳಗಡೆ ಬಾ. ಹ್ಮ್. ಯಾಕಂದ್ರೆ ಅದರಲ್ಲಿ ಪ್ಯೂರ್ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ, ಹ್ಮ್. ಶುದ್ಧವಾದ ಆಮ್ಲಜನಕ ದೊರೆಯುತ್ತೆ. ಅಲ್ಲಿ ನೀನು ಬಂದು ಹೆಚ್ಚು ಕಾಲವನ್ನ ಕಳೆಯೋದ್ರಿಂದ ನಿನಗೆ ದೇಹ ಶುದ್ಧಿ ಆಗ್ತದೆ. ಅದಕ್ಕೆ ಬುದ್ಧ ಅವ್ರು ಏನ್ ಮಾಡಿದ್ರು? ಅವ್ರೇನೂ ಮಾಡಲಿಲ್ಲ, ಬಂದ್ರು, ಕೂತ್ಕೊಂಡ್ರು, ಅವರ ಶ್ವಾಸವನ್ನ ಗಮನಿಸಿದ್ರು, ಶುದ್ಧವಾದ ಗಾಳಿಯನ್ನ ತಗೊಂಡ್ರು, ಅವರಿಗೆ ಕಾನ್ಫಿಡೆನ್ಸ್ ಬಂತು, ತಾಳ್ಮೆ ಬಂತು, ಪೇಷನ್ಸ್ ಬಂತು. ಅದರಿಂದ ಇಡೀ ಪ್ರಪಂಚವನ್ನೇ ಅವರು ಗೆದ್ರು. ಅದರ ಸಂಕೇತಿಕವಾಗಿ ನಾವು ನಾಗರಕಲ್ಲನ್ನ ಪೂಜೆ ಮಾಡ್ತೀವಿ. ಹ್ಮ್. ಇದು ಒಂದು ಕಾರಣ. ಎರಡನೇದು ಬಂದು, ಯಾವಾಗ ಪ್ಯೂರ್ ಆಕ್ಸಿಜನ್ ಬರುತ್ತೋ ಅದರಲ್ಲಿ ನಮಗೆ ಈ ಕಂಪನಾ ಶಕ್ತಿ ಅಂತ ಅನ್ನತ್ತೀವಿ, ಗ್ರಹಿಕೆ ಮತ್ತು ಪ್ರಸರಣ ಅಂತ. ಹ್ಮ್. ಹ್ಮ್. ಈ ಶಿಲೆಗಳಿರುತ್ತಲ್ಲ, ಕಪ್ಪು ಶಿಲೆಗಳು, ಹ್ಮ್. ಇವೇನ್ ಮಾಡ್ತವೆ ಅಂದ್ರೆ ಸುತ್ತ ಇರುವಂತ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತವೆ. ಹ್ಮ್. ಅದಕ್ಕೆ ಯಾವುದೇ ಶಿಲೆ ಗುಹೆಗಳಿಗೆ ಹೋದ್ರೆ ನೀವು ಏನೇ ಹೇಳಿದ್ರು ಅದು ಯಾಕೋ ಆಗುತ್ತೆ. ಹ್ಮ್. ಹ್ಮ್. ಹಾಗೆ ಇದು ಪ್ರಸಾರ ಮಾಡುತ್ತೆ, ಗ್ರಹಿಕೆಯನ್ನ ಮಾಡಿ ಪ್ರಸಾರ ಮಾಡುತ್ತೆ. ಹಂಗೆ ಅಲ್ಲಿರುವಂಥ ಪ್ಯೂರ್ ಆಕ್ಸಿಜನ್ ಅನ್ನ ಮತ್ತು ಇವ್ರು ಬಂದ ಹಾಲಾಭಿಷೇಕ ಮಾಡುವಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡುತ್ತೆ, ಇದು ಬಿಡುಗಡೆ ಮಾಡುತ್ತೆ. ಹ್ಮ್. ಹ್ಮ್. ಆಗ ನೀವು ಯಾವಾಗ ಈ ಜಾಗದಲ್ಲಿ ಹೋಗಿ ಪ್ರದಕ್ಷಿಣೆಯನ್ನ ಮಾಡ್ತೀರೋ ಆಗ ನಿಮ್ಮ ದೇಹದಲ್ಲಿ ಆ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ. ಆ ನಾಗರಕಲ್ಲಲ್ಲಿರುವಂಥ ಎನರ್ಜಿ ಏನು ಶೇಖರಣೆ ಆಗಿತ್ತು ಎನರ್ಜಿ, ಅದು ಬಿಡುಗಡೆ ಮಾಡುವಂಥ ತರಂಗವನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದು ಸ್ವೀಕಾರ ಮಾಡ್ತಾ ಇದ್ದಂಗೆನೆ ಶ್ವಾಸಕೋಶ ಶುದ್ಧಿ ಆಗುತ್ತೆ, ಗರ್ಭಕೋಶದ ಸಮಸ್ಯೆಗಳು ಕಮ್ಮಿ ಆಗುತ್ತೆ, ಅದರಿಂದ ನಿಮಗೆ ಮಕ್ಕಳಾಗುತ್ತೆ. ಅದಕ್ಕೋಸ್ಕರ ಅರಳಿಕಟ್ಟೆ ಸುತ್ತ ಹಾಕಕ್ ಹೇಳೋದು. ಸುತ್ತ ಹಾಕೋದು, ನಾಗರಕಟ್ಟೆನೂ ಅಲ್ಲೇ ಮಾಡೋದು. ಹ್ಮ್. ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಯಾಕೆ ಅರಳಿ ವೃಕ್ಷದ ಕೆಳಗಡೆ ನಾನು ನಾಗರಕಲ್ಲನ್ನ ಇಡಬೇಕು? ಒಂದು, ತರಂಗಗಳನ್ನು ಅಬ್ಸರ್ವ್ ಮಾಡಲಿ ಅನ್ನುವಂಥ ಒಂದು ಇಂಟೆನ್ಷನ್ನು. ಹ್ಮ್. ಎರಡನೇದು, ಅದರಿಂದ ನನಗೆ ಪಾಸಿಟಿವಿಟಿ ಬರಲಿ, ನನ್ನ ರಿಪ್ರೊಡಕ್ಷನ್ ಸಿಸ್ಟಮಲ್ಲಿ ಏನಾದ್ರೂ ವ್ಯತ್ಯಾಸಗಳು, ಅಲರ್ಜಿ ಏನಾದ್ರು ಇದ್ರೆ ಅದು ಕ್ಲಿಯರ್ ಆಗಲಿ ಅಂತ. ಹ್ಮ್. ಆದರೆ ಈ ಸರ್ಪಗಳು ಏನು ಮಾಡ್ತವೆ, ಒಳ್ಳೆ ಗಾಳಿ ಇರುವಂಥ ಕಡೆ ಹೆಚ್ಚು ವಾಸ ಮಾಡ್ತವೆ. ಹ್ಮ್. ಅದಕ್ಕೆ ಈ ಅರಳಿ ವೃಕ್ಷದ ಸುತ್ತ ಬಿಲಗಳನ್ನು ಮಾಡಿಕೊಂಡು ಸರ್ಪ ವಾಸ ಮಾಡ್ತದೆ. ಹ್ಮ್. ಅದರ ಅರ್ಥ ಏನು ಅಂದರೆ, ನೋಡಪ್ಪ ಇಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಸರ್ಪಗಳು ವಾಸ ಇವೆ, ಅದಕ್ಕೆ ಇಂಡಿಕೇಟಿವ್ ಆಗಿ ಈ ಸರ್ಪದ ಕಲ್ಲನ್ನು ನಾನು ಇಟ್ಟಿದ್ದೀನಿ. ಇಲ್ಲಿ ಓಡಾಡುವಾಗ ನೀವು ಸ್ವಲ್ಪ ಹುಷಾರಾಗಿ ಓಡಾಡಿ, ಹ್ಮ್. ಇಲ್ಲಿ ಬರುವಾಗ ಸ್ವಲ್ಪ ಭಯ ಭಕ್ತಿ ಇರಲಿ. ಹ್ಮ್. ಅದಕ್ಕೆ ಹಳ್ಳಿಗಳ ಕಡೆ ಎಲ್ಲ ನಾವು ಅರಳಿ ಮರದ ಕೆಳಗಡೆ ಕುತ್ಕೊಂಡು ತುಂಬ ಹೊತ್ತು ಮಾತಾಡ್ತಾ ಇದ್ವಿ. ಹ್ಮ್. ಏನಕ್ಕೆ ಮಾತಾಡ್ತಾ ಇದ್ವಿ ಅಂದರೆ ಆರೋಗ್ಯವನ್ನು ಪಡಿಲಿಕ್ಕೆ ಮಾತಾಡ್ತಾ ಇದ್ವಿ. ಅದಕ್ಕೆ ಅರಳಿಕಟ್ಟೆ ಅಂತ ಹೇಳ್ತಿದ್ರು. ಹ್ಮ್. ಜೊತೆಗೆ ಇನ್ನೊಂದು ಸೈನ್ಸ್ ಹೇಳುತ್ತಮ್ಮ, ಹ್ಮ್. ಎಪಿಜೆನೆಟಿಕ್
ಎಫೆಕ್ಟ್ಸ್ ಅಂತ, ಹ್ಮ್. ಅನುವಂಶಿಕ ಪ್ರಭಾವಗಳು ಅಂತ ನಮಗೆ ಒಂದು ಸೈನ್ಸ್ ಹೇಳುತ್ತೆ. ಹ್ಮ್. ಅದೇನು ಹೇಳುತ್ತೆ ಅಂದರೆ, ನಮ್ಮ ಶ್ರದ್ಧೆ, ಹ್ಮ್. ನಮ್ಮ ಭಾವನೆ, ಹ್ಮ್. ನಮ್ಮ ಆಚರಣೆಗಳಿದೆಯಲ್ಲ, ಇದಿಷ್ಟು ಕೂಡ ನಮ್ಮ DNA ಮೇಲೆ ಪ್ರಭಾವವನ್ನು ಬೀರುತ್ತಂತೆ. ಹ್ಮ್. ಹ್ಮ್. ಅದರ ಜೊತೆಗೆ ನಾನು ಸಂತಾನವನ್ನು ಪಡೆಯುತ್ತೇನೆ, ಹ್ಮ್. ನನಗೆ ಸಂತಾನ ಆಗುತ್ತೆ, ನಾನು ಅದರಿಂದ ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅದೆಲ್ಲವೂ ಕೂಡ ನಿಮ್ಮ ಜೀನ್ಸನ್ನು ಆಕ್ಟಿವ್ ಮಾಡ್ತದಂತೆ. ಹ್ಮ್. ಇದನ್ನೇ ನಾವು ಎಪಿಜೆನೆಟಿಕ್ ಎಫೆಕ್ಟ್ ಅಂತ ಕರಿತೀವಿ ಸೈನ್ಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಹ್ಮ್. ಎಷ್ಟು ಅಡ್ವಾನ್ಸ್ ಆಗಿದ್ರು ನಮ್ಮ ಋಷಿ ಮುನಿಗಳು ಹೌದು. ಅಲ್ವಾ. ಅದರ ಜೊತೆಗೆ ಇನ್ನೊಂದು ಹೇಳುತ್ತೆ ಸೈನ್ಸು, ಸೈಕೋ ಬಯೋ ಸ್ಪಿರಿಚುವಲ್ ಇಂಟರಾಕ್ಷನ್ ಅಂತ, ಅಂದರೆ ಮೈಂಡು ಬಾಡಿ ಸ್ಪಿರಿಟ್ ಎಫೆಕ್ಟ್ ಅಂತ. ಅಂದರೆ ನಾವು ಪೂಜೆಯನ್ನು ಮಾಡುವಾಗ, ಪ್ರದಕ್ಷಿಣೆ ಮಾಡುವಾಗ, ಈ ಥರ ದೇವತಾ ಆರಾಧನೆ ಮಾಡುವಾಗ ನಮಗೆ ಮೈಂಡು ಬಾಡಿ ಸ್ಪಿರಿಟ್ ಎಫೆಕ್ಟ್ ಆಗುತ್ತಂತೆ. ಅಂದರೆ ಸೈಕೋಬಯೋ ಸ್ಪಿರಿಚುವಲ್ ಇಂಟ್ರಾಕ್ಷನ್ ಆಗುತ್ತಂತೆ. ಇದರಿಂದ ನಮ್ಮ ಕೋರಿಕೆಗಳೆಲ್ಲವೂ ಕೂಡ ನೆರವೇರುತ್ತಂತೆ. ಹ್ಮ್. ನನ್ನ ದೇಹದಲ್ಲಿನೂ ಅನೇಕ ಸಮಸ್ಯೆಗಳು ಇದರಿಂದ ಕ್ಲಿಯರ್ ಆಗುತ್ತಂತೆ. ಅಂದರೆ ನಾವು ನೇರವಾಗಿ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು, ಅದು ಒಳ್ಳೇದಿರ್ಬೋದು ಹ್ಮ್. ಅಥವಾ ಕೆಟ್ಟದಿರ್ಬೋದು, ನನ್ನ ಜೀನ್ಸ್ ಮೇಲೆ, ನನ್ನ DNA ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅಪ್ಪನಂಗೆ ಆಡ್ತಾನೆ ಕಣವನು, ಹ್ಮ್. ಅವ್ರ ತಾತನಂಗೆ ಅವನೇ ಕಣವನು, ಕೂತ್ಕೊಳ್ಳೋದು ನೋಡು, ಮಲ್ಕೊಳ್ಳೋದು ನೋಡೋದು, ಆಡೋದು ನೋಡು. ಅಂದರೆ ನಿಮ್ಮ ಮನೆ ಎನ್ವೈರ್ನಮೆಂಟ್ ಹೇಗಿರುತ್ತಲ್ಲ, ಹ್ಮ್. ಆ ಎನ್ವೈರ್ನಮೆಂಟ್ ಸಂಪೂರ್ಣವಾಗಿ ಅದು ಜೀನ್ಸ್ ಮೇಲೆ ಎಫೆಕ್ಟ್ ಆಗ್ತಿರ್ತದೆ. ಅದಕ್ಕೆ ಅವನ ಬೆಳವಣಿಗೆ ಆ ಥರ ಆಗುತ್ತೆ ಅಂತ. ಅದಕ್ಕೆ ಈ ಶ್ರದ್ಧಾ, ಭಕ್ತಿ, ಭಜನ, ಪೂಜೆ, ದೇವತಾ ಆರಾಧನೆ ಹ್ಮ್. ಎಲ್ಲ ಕೂಡ ನಮಗೆ ಪಾಸಿಟಿವ್ ಆಲೋಚನೆಯನ್ನು ಕೊಡುತ್ತೆ ಹ್ಮ್. ಮತ್ತು ನಮಗೆ ಒಳ್ಳೇದಾಗಲಿಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಈಗ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಂಗಳವಾರನೇ ಮಾಡೋದು ಯಾಕೆ? ಇದಕ್ಕೂ ಚೆನ್ನಾಗಿದೆ ಒಂದು ಕತೆ. ಯಾಕೆ ಅಂತಂದರೆ, ಇಲ್ಲಿ ಕುಜ ಇದಾನಲ್ಲ, ಈ ಹ್ಮ್. ಕುಜನ್ ಕತೆಗೆ ಹೋಗ್ಬೇಕೀಗ ನಾವು. ಕುಜ ಹೆಂಗ್ ಹುಟ್ಟದ ಅನ್ನುವಂಥ ಕತೆಗೆ ಹೋದರೆ ಇದಕ್ಕೆ ಉತ್ತರ ಸಿಗುತ್ತೆ. ಹ್ಮ್. ಒಂದು, ಅವನು ಅಗ್ನಿ ಅಂಶದಿಂದ ಜನನ ಆಗಿರುವಂಥವನು. ಹ್ಮ್. ಇದಕ್ಕೆ ಇನ್ನೊಂದು, ಹಿರಣ್ಯಾಕ್ಷನ ಮಗಳು ವಿಕೇಶಿ ಅಂತ, ಹ್ಮ್. ಅವಳ ಮಗಳು ಕೇಶ ಅಂತ. ಹ್ಮ್. ಅವಳು ವಾಯುವಿಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಶಿವ ಬರ್ತಾನೆ. ಆದರೆ ಆ ಕೇಶಾಳ ಮೇಲೆ ಅಗ್ನಿಗೆ ಪ್ರೀತಿ, ಹ್ಮ್. 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 ಅವಳನ್ನ ಮನ ಒಲಿಸ್ಬೇಕು ನಾನು ಅನ್ನುವಂಥ ಆಲೋಚನೆ. ಹ್ಮ್. ಆದರೆ ಅಲ್ಲಿ ಶಿವ ಬರ್ತಾನೆ. ಆ ಶಿವ ಬಂದಾಗ ಆಕಸ್ಮಿಕವಾಗಿ ಕೇಶ ಮತ್ತು ಶಿವರ ಭೇಟಿ ಆಗುತ್ತೆ. ಇದನ್ನ ಕದ್ದು ಈ ಅಗ್ನಿ ನೋಡ್ತಾ ಇದ್ದಾನೆ. ಹ್ಮ್. ಹ್ಮ್. ಆ ಅಗ್ನಿ ನೋಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಗ್ನಿರ ಕಡೆ ಏನಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಹ್ಮ್. ಆ ಜಾಗ ಎಲ್ಲ ಶೆಕೆ ಜಾಸ್ತಿ ಆಗುತ್ತೆ. ಈ ಶಿವನಿಗೆ ಬೆವರಿನ ಹನಿ ಉತ್ಪತ್ತಿ ಆಗುತ್ತೆ. ಹ್ಮ್. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಕೇಶ ಏನು ಮಾಡ್ತಾಳೆ ಅಂತಂದರೆ, ಆ ಶಿವನ ಬೆವರನ್ನು ನುಂಗ್ಬಿಡ್ತಾಳೆ. ಹ್ಮ್. ಹ್ಮ್. ಆ ಶಿವನ ಅಂಶವನ್ನು ನುಂಗಿದ ತಕ್ಷಣನೇ ಏನಾಗ್ಬಿಡುತ್ತೆ, ಅವಳು ಕನ್ಸೀವ್ ಆಗಿಬಿಡ್ತಾಳೆ, ಹ್ಮ್. ಹ್ಮ್. ಗರ್ಭ ನಿಂತು ಬಿಡುತ್ತೆ ಅದು. ಹ್ಮ್. ಇದನ್ನ ನಾವು ಯಾವ ಥರ ಅರ್ಥ ಮಾಡ್ಕೋಬೋದು ಅಂದರೆ, ನಾವು ಬಾಡಿಗೆ ತಾಯಿಯಂದ್ರನ್ನ ಮಾಡುವಂಥದ್ದು, ಅಥವಾ ಒಬ್ಬ ಪುರುಷನ ವೀರ್ಯವನ್ನು ತೆಗೆದುಕೊಂಡು ಇನ್ನೊಬ್ಳು ಮಗುಗೆ, ತಾಯಿ ಮಕ್ಕಳಾಗದೇ ಇರುವಂಥವ್ರಿಗೆ ಅಥವಾ ಗಂಡನಿಂದ ಆಗದೇ ಇರುವಂಥವ್ರಿಗೆ ಹ್ಮ್. ನಾವೇನು ಇಂಜೆಕ್ಟ್ ಮಾಡ್ತೀವಲ್ಲ, ಈ ಥರದ ಒಂದಷ್ಟು ಇನ್ಸಿಡೆಂಟ್ಗಳನ್ನು ಹೇಳಲಿಕ್ಕೋಸ್ಕರ ಇವೆಲ್ಲ ಆಗಿದೆ ಅಂತ ನಾವು ಅನ್ಕೋಬೋದು. ಹ್ಮ್. ಆ ಸಂದರ್ಭದಲ್ಲಿ ಅವಳ ಕೈಲಿ ಆಗಲ್ಲ ಅದನ್ನು ತಡ್ಕೊಳಕ್ಕೆ. ಅದನ್ನೇನು ಮಾಡ್ತಾಳೆ, ಭೂತಾಯಿಗೆ ವಿಸರ್ಜನೆ ಮಾಡಿಬಿಡ್ತಾಳೆ. ಹ್ಮ್. ಆಗ ಭೂತಾಯಿ ಏನು ಮಾಡ್ತಾಳೆ ಅಂದರೆ, ಅದನ್ನು ತೆಗೆದುಕೊಂಡು ತನ್ನ ಗರ್ಭದಲ್ಲಿ ಆ ಮಗುವನ್ನು ಇಟ್ಕೊಂಡು ಆ ಮಗುವಿಗೆ ಜನನ ಕೊಡ್ತಾಳೆ. ಅವನೇ ಅಂಗಾರಕ. ಹ್ಮ್. ಅದಕ್ಕೆ ಅವನ ಭೂಮಿಪುತ್ರ ಅಂತ ಕರಿತೀವಿ. ಅದಕ್ಕೆ ಅವನು ರೆಡ್ ಕಲರ್, ಕೆಂಪು ಕಲರ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಭೂಮಿಯ ಮಡಲಲ್ಲಿ ಅವನು ಬೆಳೆದಿರೋದ್ರಿಂದ ಭೂಮಿ ಬಣ್ಣ ಅಂತ, ಕೆಂಪು ಬಣ್ಣ ಅಂತ. ಹ್ಮ್. ಹ್ಮ್. ಅದಕ್ಕೋಸ್ಕರ ಏನಂತಂದರೆ, ಕುಜನು ಅಗ್ನಿಯ ಅಂಶದಿಂದ ಜನನಾಗಿದ್ದಾನೆ, ಸುಬ್ರಹ್ಮಣ್ಯನೂ ಇಲ್ಲಿ ಅಗ್ನಿ ಅಂಶದಿಂದ ಜನನಾಗಿದ್ದಾನೆ. ಅದರಿಂದ ಕುಜ ಮತ್ತು ಸುಬ್ರಹ್ಮಣ್ಯನ ಅಧಿದೇವತೆಗಳು, ಕುಜನಿಗೆ ಸುಬ್ರಹ್ಮಣ್ಯ ಅಧಿದೇವತೆ ಆಗ್ತಾನೆ. ಹ್ಮ್. ಅದರಿಂದ ಕುಜದೋಷ ನಿವಾರಣೆ ಆಗಬೇಕು, ಕುಜನ ಅನುಕೂಲ ಆಗಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಮಂಗಳವಾರದ ದಿನ ಸುಬ್ರಹ್ಮಣ್ಯನ ಪೂಜೆ ಮಾಡೋದ್ರಿಂದ ಇಬ್ಬರು ಅಗ್ನಿ ತತ್ವಕ್ಕೆ ಕಾರಕರಾಗಿರೋದ್ರಿಂದ ನಿನ್ನ ದೋಷಗಳು ನಿವಾರಣೆ ಆಯಿತು ಅಂತ. ಹ್ಮ್. ಹ್ಮ್. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಮಂಗಳವಾರವೇ ಯಾಕೆ ಸಂಕಷ್ಟಿ ಶುಭ? ಹೌದು. ಹೌದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀವಿ, ಬಟ್ ತುಂಬ ಜನಕ್ಕೆ ಮಂಗಳವಾರ ಯಾಕೆ ಸಂಕಷ್ಟಿಯನ್ನು ಮಾಡಬೇಕು, ಅದನ್ನು ಮಾಡೋದ್ರಿಂದ ಏನು ಒಳ್ಳೇದಾಗುತ್ತೆ ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ. ಹೌದು. ಯಾಕೆ ಅಂದರೆ, ಈ ಮಗು ಜನನ ಆಗುತ್ತೆ, ಈ ಕುಜನ್ಗೆ ಏನಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ, ಅಮ್ಮ ಏನು ನನ್ನ ಲೈಫ್ ಹಿಂಗಾಗೋಯ್ತಲ್ಲ, ಹ್ಮ್. ಎಲ್ಲೋ ಹುಟ್ಟಿ ನಿನ್ನ ಹತ್ರ ಬಂದು ಬೆಳೆದು ಹಿಂಗಾಗೋಯ್ತಲ್ಲ, ಜನ ಎಲ್ಲ ನನಗೆ ಹಿಂಗಂತಾರಲ್ಲ, ನನಗೆ ದೀಕ್ಷೆ ಕೊಡೋರಿಲ್ಲ, ಅಥವಾ ನನಗೊಂದು ಒಳ್ಳೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಏನು ಮಾಡೋದು ಅಂದಾಗ ತಾಯಿ ಹೇಳ್ತಾಳೆ, ಮಗು ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತೆ, ನೀನೇನು ಯೋಚನೆ ಮಾಡಬೇಡ, ಒಂದು ಕೆಲಸ ಮಾಡು, ನೀನು ಗಣಪತಿಯನ್ನು ಪೂಜೆ ಮಾಡು. ಹ್ಮ್. ಹ್ಮ್. ಆಗ ಆ ಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾನೆ. ಆ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಚೌತಿ ದಿನ ಅವನಿಗೆ ಪ್ರತ್ಯಕ್ಷವಾಗಿ ಗಣಪತಿ ಮಂತ್ರವನ್ನು ಉಪದೇಶವನ್ನು ಮಾಡ್ತಾನೆ.
ಆಗ ಅವನಿಗೆ ವರವನ್ನ ಕೊಡ್ತಾರೆ. ಯಾರು ಮಂಗಳವಾರದ ದಿನ ನನ್ನನ್ನ ಈ ಚೌತಿ ದಿನ ಪೂಜೆ ಮಾಡ್ತಾರೋ ಅವ್ರಿಗೆ ಸಂಪೂರ್ಣವಾದಂಥ ಅನುಗ್ರಹವನ್ನ ನಾನು ನೀಡ್ತೇನೆ. ಸಂಪೂರ್ಣವಾದಂಥ ಅಂದ್ರೆ ನೀನು ವರ್ಷ ಪೂರ್ತಿ ಸಂಕಷ್ಟಿ ಪೂಜೆ ಮಾಡುವ ಎಲ್ಲ ಫಲವನ್ನ ಈ ಒಂದು ದಿನ ಸಂಕಷ್ಟಿ ಮಾಡೋದ್ರಿಂದ ನಾನು ಫಲವನ್ನ ಕೊಡ್ತೇನೆ ಅಂತೇಳಿ ವರವನ್ನ ಕೊಡ್ತಾನೆ. ಅದರಿಂದ ಮಂಗಳವಾರ ಸಂಕಷ್ಟಿಯನ್ನ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುವಂಥ ಫಲದಾಯಕ ಅನ್ನುವಂಥದ್ದು ನಮಗೆ ಈ ಕಥೆಯಿಂದ ತಿಳಿಯುವಂಥದ್ದು. ಸುಬ್ರಹ್ಮಣ್ಯನಿಗೆ ಆಡಿ ಯಾಕೆ ವಿಶೇಷ? ಇದು ಕೂಡ ಬಹಳ ವಿಶೇಷವಾದ ಪ್ರಶ್ನೆ. ಆಡಿ ಯಾವಾಗ ಬರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಆಡಿ ಯಾವಾಗ ಬರುತ್ತೆ ಅಂತಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಈ ಆಡಿ ಆಚರಣೆಗಳು ಬರುತ್ತೆ. ಮತ್ತೆ ಅದೇ ಕತೆ ಏನಂತಂದ್ರೆ ಶ್ರಾವಣ ಮಾಸ ಪ್ರಾರಂಭದಲ್ಲಿ ಸರ್ಪಗಳು ಭೂಮಿಯಲ್ಲಿ ಹೆಚ್ಚು ಸಂಚಾರವನ್ನ ಮಾಡ್ತವೆ ಬಿಕಾಸ್ ಆಫ್ ಮಳೆಗಾಲ. ಅದರಿಂದ ಸುಬ್ರಹ್ಮಣ್ಯನಿಗೆ ವಿಶೇಷವಾದಂಥ ಸುಬ್ರಹ್ಮಣ್ಯನಿಂದ ಅನುಗ್ರಹಿಸಲ್ಪಟ್ಟಂತ ದೇವತೆಗಳು ಸರ್ಪ ದೇವತೆಗಳು. ಅದರಿಂದ ಸುಬ್ರಹ್ಮಣ್ಯನಿಗೆ ಈ ಆಷಾಢ ಶ್ರಾವಣದಲ್ಲಿ ಬರುವಂತಹ ಆಡಿ ಮಾಸದಲ್ಲಿ ಅವನಿಗೆ ವಿಶೇಷವಾದಂಥ ಪೂಜೆ ಅಭಿಷೇಕಗಳನ್ನು ಮಾಡೋದ್ರಿಂದ ಇಡೀ ಸರ್ಪಕುಲದ ಅನುಗ್ರಹ ನಿನಗೆ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಆಡಿ ಆಚರಣೆ ಈ ಮಾಸದಲ್ಲಿ ಬಂದಿರುವಂಥದ್ದು. ಹಾಗೆ ಈಗ ಪಳನಿಯಲ್ಲಿರುವಂತ ಸುಬ್ರಹ್ಮಣ್ಯನ ವಿಗ್ರಹ ಏನಿದೆ ನವ ಪಾಷಾಣಗಳನ್ನ ಸೇರಿಸಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದರಿಂದ ಏನು ತೊಂದರೆ ಆಗೋದಿಲ್ವಾ? ಅಭಿಷೇಕದ ನೀರನ್ನ ಕುಡಿಯೋದ್ರಿಂದ ಯಾರಿಗೂ ತೊಂದರೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಎಷ್ಟೊಂದು ಜನಗಳ ಮನಸ್ಸಲ್ಲಿರುತ್ತೆ. ಇದಕ್ಕೆ ಉತ್ತರ ಏನು ಅಂತ? ನೋಡಿ, ಈ ನವಪಾಷಾಣ ಇದೆಯಲ್ಲ ಅವನು ದಂಡಪಾಣಿ ಸುಬ್ರಹ್ಮಣ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಆಲ್ರೆಡಿ ನಾವು ಈ ಸುಬ್ರಹ್ಮಣ್ಯನ ಪೂಜೆ ಮಾಡುವಂಥವ್ರು ಸಾಮಾನ್ಯವಾಗಿ ನೋಡಿ ಒಂದು ಮದುವೆ ಆಗಿಲ್ಲ. ಮದುವೆ ಆಗ್ಲಿಕ್ಕೋಸ್ಕರ ಕುಜಶಾಂತಿ ಸುಬ್ರಹ್ಮಣ್ಯ ಶಾಂತಿ ಹೋಮ ಮಾಡಿಸ್ಕೊಳ್ಳಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೇಳೆ ದಾನ ಮಾಡಿ. ಸುಬ್ರಹ್ಮಣ್ಯನ ದೋಷ ಅಥವಾ ಕುಜ ದೋಷ ನಿವಾರಣೆ ಆದರೆ ಮಗು ಆಗುತ್ತೆ, ಸಂತಾನ ಆಗುತ್ತೆ ಅಂತ. ಯಾಕೆ ಇಲ್ಲಿ ಕುಜನನ್ನ ಪ್ರತೀಕವಾಗಿ ತಗೋತೀವಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ಕುಜ ಇಸ್ ಇಂಡಿಕೇಟ್ ಗಂಡ, ಪುರುಷ ಗ್ರಹ. ಅದರಿಂದ ಕಂಟಕಾದಿಗಳು ದೋಷ ನಿವಾರಣೆ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಕುಜ ದೋಷ ವಿಪರೀತವಾಗಿ ಪೀಡಿಸುತ್ತೆ. ಕುಜದೋಷ ನಿವಾರಣೆ ಆಗೋದ್ರಿಂದ ಕುಜ ಇಲ್ಲಿ ಕಾರಕ ಗ್ರಹ ಗಂಡನಿಗಾಗಿರೋದ್ರಿಂದ ನಿಮಗೆ ಆ ದೋಷ ನಿವಾರಣೆ ಆಗುತ್ತೆ. ಅದರಿಂದ ಮದುವೆ ಆಗುತ್ತೆ. ಇನ್ನು ಮದುವೆ ಆಗಿಲ್ದವ್ರು ಯಾಕೆ ಅಂತಂದ್ರೆ ನಾನು ಅವಾಗಲೇ ನಿಮ್ಗೊಂದು ವಿಚಾರವನ್ನ ಹೇಳಿದೆ. ಏನಂತಂದ್ರೆ DNA ಇದೆಯಲ್ಲ, ಶಿವಶಕ್ತಿ ಕಾನ್ಸೆಪ್ಟ್ ಏನಿದೆ, ಇದರಲ್ಲಿ ಶುಕ್ರ ಗ್ರಹ ಇದಾನಲ್ಲ, ಇವನು ವೀರ್ಯವನ್ನ ಉತ್ಪತ್ತಿ ಮಾಡುವಂತ ಒಂದು ಗ್ರಹ. ಶುಕ್ರ ಇಸ್ ಶಕ್ತಿ. ಅದರಿಂದ ಏನಾಗ್ತದೆ, ಇಲ್ಲಿ ಗಂಡು ಮಕ್ಕಳು ಹೋಗಿ ಸುಬ್ರಹ್ಮಣ್ಯನನ್ನ ಪೂಜೆ ಮಾಡೋದ್ರಿಂದ ಅಲ್ಲಿ ಶಿವಶಕ್ತಿಯ ಅನುಗ್ರಹವೇ ಪ್ರಾಪ್ತಿ ಆಗತ್ತೆ. ಅದರಿಂದ ನಿನಗೆ ಬೇಗ ಮದುವೆ ಆಗತ್ತೆ. ಜೊತೆಗೆ ಶುಕ್ರ ಆಕ್ಟಿವ್ ಆಗ್ತಾನೆ. ಅದರಿಂದ ದೇಹದಲ್ಲಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಅಂತ. ಜೊತೆಗೆ ಪಾಷಾಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ನೆನಪಾಯ್ತು, ಅದನ್ನ ಹೇಳ್ಬಿಡ್ತೀನಿ. ನಾವು ಭಸ್ಮ ಹಾಕೋತೀವಲ್ಲಮ್ಮ, ಗಂಡು ಮಕ್ಕಳು ಸಾಮಾನ್ಯವಾಗಿ ಭಸ್ಮ ಹಾಕೊಂಡು ಕುಂಕುಮ ಹಾಕೋತೀವಿ. ಭಸ್ಮ ಹಾಕಿ ಗಂಧ ಹಾಕ್ತಿವಿ, ಕುಂಕುಮ ಹಾಕಲ್ಲ ಸಾಮಾನ್ಯವಾಗಿ. ಈಗ ಸಾಮಾನ್ಯವಾಗಿ ನೀವು ಯಾವುದೇ ಶಿವನನ್ನ ಆರಾಧಿಸುವಂತವ್ರದ್ದು ಶಿವ ಫೋಟೋದಲ್ಲಿ ನೋಡಿದ್ರೆ ಗಂಧ ಮತ್ತು ಭಸ್ಮವನ್ನ ಜಾಸ್ತಿ ಹಾಕ್ತಿವಿ. ಹೆಣ್ಣು ಮಕ್ಕಳು ಕುಂಕುಮವನ್ನ ಇಡ್ತಾರೆ. ಕರೆಕ್ಟ್ ಅಲ್ವಾ? ಯಾಕೆ ಇಡಬೇಕು? ನಾವು ಸಾಮಾನ್ಯವಾಗಿ ಹೇಳ್ತೀವಿ ದೇಹ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿಗಾಗಿ ನಾವು ಭಸ್ಮವನ್ನ ಹಾಕ್ಬೇಕು. ಅದಕ್ಕೆ 3 ಹಿಂಗಾದ್ರೂ ಹಾಕಿ ಹಿಂಗಾದ್ರೂ ಹಾಕಿ 3 ಹಾಕಬೇಕು. ದೇಹ ಮನಸ್ಸು ಆತ್ಮಶುದ್ಧಿಗಾಗಿ ಹಾಕ್ತಿವಿ ಅಂತ. ಆದ್ರೆ ಹಿಂದೆ ಇರುವಂತ ಅಧ್ಯಾತ್ಮ ಚಿಂತನೆಯನ್ನ ನೋಡಿದ್ರೆ ನಮ್ಮ ಋಷಿ ಮುನಿಗಳು ಅಡ್ವಾನ್ಸ್ಡ್ AI ಆಗಿದ್ರು ಅಂತ. ನೋಡಿ, ಭಸ್ಮ ಬಿಳಿ ಬಣ್ಣ ಇರುತ್ತದೆ, ಕರೆಕ್ಟಾ? ಗಂಧ ಲೈಟ್ ಯೆಲ್ಲೋಯಿಶ್ ಇರುತ್ತೆ. ನಮ್ಮ ವೀರ್ಯ ಯಾವ ಬಣ್ಣ ಇರುತ್ತಮ್ಮ? ಸೇಮ್ ಅಲ್ವಾ? ವೀರ್ಯ ಬಿಳಿ ಬಣ್ಣ ಇರ್ತದೆ, ಲೈಟ್ ಯೆಲ್ಲೋಯಿಶ್ ಇರ್ತದೆ. ಭಸ್ಮ ಇಂಡಿಕೇಟ್ ವೀರ್ಯ. ಅದೇ ಕುಂಕುಮ ಯಾವ ಬಣ್ಣ ಇರ್ತದೆ? ಅಂಡಾಣು ಬಣ್ಣ ಇರ್ತದೆ. ಎಗ್ಸ್ ಏನು ಉತ್ಪತ್ತಿ ಆಗುತ್ತೆ ಹೆಣ್ಣಿನ ಗರ್ಭದಲ್ಲಿ, ಅಂಡಾಣು ಅಂತ ಏನ್ ಕರಿತೀವಿ, ಅದು ಕೆಂಪು ಬಣ್ಣ ಇರ್ತದೆ. ಅದರಿಂದ ಹೆಣ್ಣು ಮಕ್ಕಳು ಕುಂಕುಮವನ್ನ ಇಡಬೇಕು, ಗಂಡು ಮಕ್ಕಳು ಭಸ್ಮಧಾರಿ ಆಗಿರ್ಬೇಕು. ನೀವು ಭಸ್ಮಧಾರಿಯೂ ಆಗಿ ಕುಂಕುಮವನ್ನು ಇಟ್ಕೋತಾ ಇದ್ದೀರಾ ಅಂದ್ರೆ ಅಲ್ಲಿ ಶಿವಶಕ್ತಿಯರ ಅನುಗ್ರಹ ಆಯ್ತು, ನಿಮ್ಮ ಸಂಬಂಧಗಳು ಗಟ್ಟಿ ಆಯ್ತು. ಅದಕ್ಕೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಕುಂಕುಮ ಇಟ್ಕೋತಾ ಇದ್ರು, ಅರ್ಶನ ಇಟ್ಕೋತಾ ಇದ್ರು. ಗಂಡು ಮಕ್ಕಳು ಎದ್ದ ತಕ್ಷಣ ಭಸ್ಮ ಇಟ್ಕೋತಾ ಇದ್ರು. ಅದಕ್ಕೆ ಅವ್ರ ಸಂಸಾರ ನೀವು ನೋಡಿ, ಆಗಿನ ಕಾಲಘಟ್ಟದ ಸಂಸಾರಗಳು ಸಂತಾನವನ್ನ ನೋಡಿದ್ರೆ ಇವತ್ತು ಸಂತಾನ ಆಗದೆ ಕಷ್ಟ ಆಗಿದೆ. ತಪಸ್ಸಿವಾಗ ಸಂತಾನ ಪಡಿಬೇಕು ಅಂದ್ರೆ. ಯಾಕೆ ಅಂದ್ರೆ ನಾವು ಯಾವ ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇಲ್ಲ. ಕುಂಕುಮ ಹಾಕೊಳ್ಳುವಂಥದ್ದು ಅವಮಾನ ಅಂತ ನಾವು ಭಾವಿಸ್ತಾ ಇದ್ದೀವಿ. ಕುಂಕುಮವನ್ನು ಹಾಕೊಳ್ಳೋದ್ರಿಂದ ಗರ್ಭದೋಷಗಳು ನಿವಾರಣೆ ಆಗ್ತದೆ. ಭಸ್ಮ ಹಾಕೊಳ್ಳೋದ್ರಿಂದ
ವೀರ್ಯ ಧಾತುವಿನ ವ್ಯತ್ಯಾಸಗಳು ನಿನ್ನ ದೇಹದಲ್ಲಿ ಏನಾಗ್ತಾ ಇದೆ ಅದು ಕಮ್ಮಿ ಆಗ್ತದೆ. ಆ ಎರಡನ್ನೂ ಸೇರಿಸಿ ನೀನು ಹಾಕೊಳ್ಳೋದ್ರಿಂದ ನಿಮ್ಮ ಇಬ್ಬರಲ್ಲಿ ಸಾಮರಸ್ಯ ಬೆರೆಯುತ್ತೆ ಅನ್ನುವಂಥ ಇಂಡಿಕೇಟಿವ್ ಆಗಿ ನಾವು ಭಸ್ಮಗಂಧಗಳನ್ನು ಧಾರಣೆ ಮಾಡ್ತೀವಿ. ಅದಕ್ಕೆ ಕುಂಕುಮ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ನೋಡಿ ಎಷ್ಟೇ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದರು ಹೆಣ್ಮಕ್ಳು, ಎಷ್ಟೇ ಡ್ರೆಸ್ ಮಾಡಿಸ್ಕೊಂಡು ಬಂದ್ರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇಡುವಂತಹ ಕುಂಕುಮ ಇದೆಯಲ್ಲ ಅವರ ಸೌಂದರ್ಯವನ್ನು ಜಾಸ್ತಿ ಮಾಡುತ್ತೆ, ಶೋಭೆಯನ್ನು ತಂದು ಕೊಡುತ್ತೆ. ಕಾರಣ ಏನಂತಂದ್ರೆ ಅದು ದೇಹ ತಾಯಿ ಸ್ವರೂಪಳವಳು ಅಂತ. ನೋಡಿ, ಇದಕ್ಕೆ ಇಂದ್ರ ಏನ್ ಮಾಡ್ತಾನೆ, ಒಂದ್ಸರಿ ಇಂದ್ರನಿಗೆ ಶಾಪ ಬಂದ್ಬಿಟ್ಟಿದೆ, ದೂರ್ವಾಸ ಮಹರ್ಷಿಗಳಿಂದ ಅವನಿಗೆ ಶಾಪ ಬಂದಿದೆ, ನೀನೆಲ್ಲವನ್ನ ಕಳ್ಕೊ ಅಂತ. ಏನಕ್ಕ ಶಾಪ ಬಂದಿದೆ ಅಂದ್ರೆ, ಅವನು ಜಾಜಿಮಾಲೆಯನ್ನು ತೆಗೆದುಕೊಂಡು ಬಂದು ನನ್ನ ಪರಮ ಶಿಷ್ಯ ಇಂದ್ರನಿಗೆ ಕೊಡಬೇಕು ಅಂತ ತಗೊಂಡು ಬಂದಿದ್ದಾನೆ ದೂರ್ವಾಸರು. ಅವನೇನ್ ಮಾಡಿದಾನೆ, ರಂಬೆ ಜೊತೆಗೆ ಏಕಾಂತದಲ್ಲಿ ಈಜುಕೊಳದಲ್ಲಿ ಆಟ ಆಡ್ಕೊಂಡು ಇವ್ರನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟ ಅವನು. ಆಗ ಇವನಿಗೆ ಕೋಪ ಬಂದ್ಬಿಡುತ್ತೆ ದೂರ್ವಾಸ ಮಹರ್ಷಿಗಳಿಗೆ, ನಿನ್ನ ಹತ್ರ ಏನೇನಿದೆ ಎಲ್ಲನೂ ಕಳ್ಕೊ, ನಶಿಸಿ ಹೋಗ್ಲಿ ಅಂತ ಶಾಪವನ್ನು ಕೊಡ್ತಾನೆ. ಅದಕ್ಕೋಸ್ಕರನೇ ಸಮುದ್ರ ಮಥನ ಆಗೋದು. ಆ ಜಾಜಿಮಾಲೆಯನ್ನ ಎಸ್ತಿತಾನಲ್ಲ, ಅದು ಐರಾವತಕ್ಕೆ ಸಿಗುತ್ತೆ. ಆ ಐರಾವತ ಏನ್ ಮಾಡುತ್ತೆ, ತೆಗೆದುಕೊಂಡೋಗಿ ತನ್ನ ಮಡದಿ ಆದ ಅರಿಣಿ ಕೊಡುತ್ತೆ. ಅರಿಣಿ ಕೊಟ್ಟ ತಕ್ಷಣನೇ ಅವರಿಬ್ಬರಿಂದ ಒಂದು ಮಗು ಜನನ ಆಗತ್ತೆ. ಆ ಮಗು ಉತ್ತರಕ್ಕೆ ತಲೆ ಹಾಕಿ ಮಲಗಿರುತ್ತೆ. ಆ ಉತ್ತರಕ್ಕೆ ತಲೆ ಹಾಕಿ ಮಲಗಿರೋಂಥ ಸಂದರ್ಭದಲ್ಲಿ ಅಲ್ಲಿ ಗಣಪತಿಗೆ ತಲೆ ಹೋಗಿರುತ್ತೆ. ಈ ಅರಿಣಿ ಮಗನಾದಂತಹ ಆನೆಯ ಕತ್ತನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ತಾರೆ. ಅದಕ್ಕೆ ಅವನು ಗಣನಾಯಕ ಅಂತ. ಆಕ್ಚುಲಿ ಗಣ ಅನ್ನುವಂಥದ್ದು ವಿಂಗ್, ಅದಕ್ಕೆ ಅಧಿಪತಿ ಬಂದು ಯಾರು, ಇಲ್ಲ ಇಂದ್ರ ಆಗ್ಬೇಕು. ಇಂದ್ರ ತಾನೇ ಎಲ್ಲರಿಗೂ ರಾಜ. ಆದ್ರೆ ಇಂದ್ರ ಇಲ್ಲಿ ನೆಗ್ಲೆಕ್ಟ್ ಮಾಡ್ಬಿಟ್ನಲ್ಲ, ಅವನಿಗೆ ಸಿಗ್ಬೇಕಾದಂತ ವೈಜಯಂತಿ ಮಾಲೆ ಐರಾವತಕ್ಕೆ ಸಿಕ್ಕಿ, ಐರಾವತಿ ಹರಿಣಿ ಕೊಟ್ಟು ಅವರಿದ್ದ ಒಂದು ಮಗು ಆಗಿ, ಆ ಮಗುವಿನ ಜನನ ಬಂದು ಅಲ್ಲಿ ಆನೆ ಆಯ್ತು. ಆನೆ ತಲೆ ಬಂದು ಗಣಪತಿಗೆ ಹೋಗ್ತು. ಅದಕ್ಕೋಸ್ಕರ ಈ ದೂರ್ವಾಸ ಮಹರ್ಷಿಗಳು ತಪಸ್ಸಿಂದ ಏನು ಆ ಮಾಲೆಯನ್ನ ಪಡೆದಿದ್ರಲ್ಲ, ಅದಷ್ಟು ಶಕ್ತಿ ಬಂದು ಗಣಪತಿಗೆ ಸಿಕ್ತು. ಅದರಿಂದ ಅವನು ಗಣನಾಯಕನ ಆಗ್ತಾನೆ. ಅದಕ್ಕೆ ಗಣನಾಂತ್ವ ಅನ್ನುವಂಥ ಮಂತ್ರವನ್ನ ನಾವು ಪಠನೆಯನ್ನ ಮಾಡುವಂಥದ್ದು. ಈ ರೀತಿಯಾಗಿ ನಾವು ಕಥೆಗಳ ಮುಖಾಂತರ ಎಲ್ಲ ವಿಷಯಗಳನ್ನ ನಾವು ಒಂದೊಂದಾಗಿ ತಿಳ್ಕೊಂಡು ನಾವು ಆಚರಣೆಯನ್ನ ಮಾಡಬೇಕಾಗ್ತದೆ. ಇಲ್ಲಿ ನವಪಾಷಾಣ ಅಂತ ಬಂದಾಗ ಈ 18 ಜನ ಭೋಗಸಿದ್ಧರಿರ್ತಾರೆ, 18 ಜನ ಸಿದ್ಧರು. 18 ಜನ ಸಿದ್ಧರಲ್ಲಿ ಭೋಗಸಿದ್ಧರು ಅಂತ ಒಬ್ರು ಫೇಮಸ್. ಆ ಭೋಗಸಿದ್ಧರು ಚೀನಾ ಪ್ರಾಂತ್ಯದಲ್ಲಿ ಒಬ್ರು ಕಾಲಾಂಗಿ ಸಿದ್ಧರು ಅಂತ ಇರ್ತದೆ. ಆ ಕಾಲಾಂಗಿ ಸಿದ್ಧರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈ ನವಪಾಷಾಣದಲ್ಲಿ ವಿಗ್ರಹವನ್ನ ತಯಾರು ಮಾಡುವಂತ ಒಂದು ವಿದ್ಯೆಯನ್ನ ಕಲ್ತ್ಕೋತಾರೆ. ಅವರು ಕಲ್ತ್ಕೊಂಡು ಬಂದು ಪಳನಿಗೆ ಬಂದು ಏನ್ ಮಾಡ್ತಾರೆ ಅಂದ್ರೆ, ಅವರ ಆರಾಧ್ಯ ದೈವ ಬಂದು ಸುಬ್ರಹ್ಮಣ್ಯನಾಗಿರ್ತಾನೆ. ಇವನು ದಂಡಪಾಣಿ ಸುಬ್ರಹ್ಮಣ್ಯನನ್ನ ಅವರು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಇಲ್ಲಿ ದಂಡಪಾಣಿ ಸುಬ್ರಹ್ಮಣ್ಯ ಅಂದ್ರೇನು, ನಿಮ್ಗೆ ಕೋರ್ಟ್ ನಡೆದಿದೆ. ಅದಕ್ಕೆ ನಾವು ಯಾವಾಗ್ಲೂ ವ್ಯಾಜ್ಯ ಅಂದ ತಕ್ಷಣನೇ ಕುಜನನ್ನ ತಗೋತೀವಿ ಜಾತಕದಲ್ಲಿ. ವ್ಯಾಜ್ಯವನ್ನ, ನಿಮ್ಮ ಕೋರ್ಟ್ ಕೇಸು, ಲಿಟಿಗೇಷನ್ಸ್ ಇದೆಲ್ಲ ಕುಜನಿಂದ ಬರುತ್ತೆ ಅಂತ. ಅದಕ್ಕೆ ಯಾರೆಲ್ಲ ಈ ದಂಡಪಾಣಿ ಸುಬ್ರಹ್ಮಣ್ಯ ಇರ್ತಾನಲ್ಲ, ದಂಡ ಹಿಡಿದಿರ್ತಾನಲ್ಲ, ವೇಲಲ್ಲ ದಂಡ, ಆ ದಂಡವನ್ನ ಹಿಡಿದಿರುವಂತ ಸುಬ್ರಹ್ಮಣ್ಯನಿಗೆ ಕಡ್ಲೆಪುರಿ, ಬೆಲ್ಲ ಎರಡನ್ನು ಪ್ರತಿ ಮಂಗಳವಾರ ತೆಗೆದುಕೊಂಡು ಹೋಗಿ ಕೊಟ್ರೆ ಬೇಗ ಅವರ ಕೋರ್ಟ್ ಕೇಸು, ಸಮಸ್ಯೆಗಳು, ವ್ಯಾಜ್ಯಗಳೆಲ್ಲ ಕ್ಲಿಯರ್ ಆಗುತ್ತೆ. ಆದ್ರೆ ಇಲ್ಲಿ ಕಂಡೀಷನ್ ಅಪ್ಲೈ. ಈಗ ನೀವು ಒಳ್ಳೆಯವರು, ನೀವು ಕಷ್ಟಪಟ್ಟು ತಗೊಂಡಿದ್ದೀರಾ, ನಾನ್ ನಿಮ್ಮ ಮೇಲೆ ಸುಮ್ಮನೆ ಕೇಸ್ ಹಾಕ್ಬಿಡೋದು. ನಾನ್ ಸುಬ್ರಹ್ಮಣ್ಯನ್ಗೆ ಹೋಗ್ಬಿಟ್ಟು ಪೂಜೆ ಮಾಡೋರು ಹೊರಗಾಗಲ್ಲ, ನಿಮ್ಗೆ ಒಳ್ಳೇದಾಗದು. ಅಲ್ಲಿ ಯಾರ್ದು ನ್ಯಾಯ ಸಮ್ಮತ ಇರ್ತದಲ್ಲ ಅಂತವ್ರಿಗೆ ಕ್ಲಿಯರೆನ್ಸ್ ಬೇಗ ಆಗುತ್ತೆ. ಅದರಿಂದ ದಂಡಪಾಣಿ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕಾಲಂಗಿ ಸಿದ್ಧರಿಂದ ನವಪಾಷಾಣವನ್ನ ವಿದ್ಯೆಯನ್ನ ಕಲ್ತ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಮರ್ಕ್ಯುರಿಕ್ ಕ್ಲೋರೈಡ್ ಒಂದು, ಎರಡನೇದು ಬಂದು ಮರ್ಕುರಿ, ಸಲ್ಫರ್, ಅಮೋನಿಯನ್ ಕ್ಲೋರೈಡ್, ಅದಾದ ಮೇಲೆ ಲೆಡ್ ಬೆಳ್ಳಿದು, ಅದಾದ ಮೇಲೆ ಅರ್ಸೆನಿಕ್ಕು, ಕಾಪರು, ಸಿಲ್ವರು, ಗೋಲ್ಡ್, ಇದಿಷ್ಟನ್ನು ಸೇರಿಸ್ಬಿಟ್ಟು ಅವ್ರ ವಿಗ್ರಹವನ್ನ ಮಾಡ್ತಾರೆ. ಇದರಿಂದ ಕೆಟ್ಟದ್ದು ಅಂತ ಹೇಳ್ತೀವಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ಮರ್ಕ್ಯುರಿ ಕ್ಲೋರೈಡು ಶುದ್ಧೀಕರಣವನ್ನ ಮಾಡುತ್ತೆ, ಅಲ್ಲಿರುವಂತಹ ಅಷ್ಟು ಜೀವಾಣುಗಳನ್ನ ನಾಶ ಮಾಡುತ್ತೆ. ಅಂದ್ರೆ ನೆಗೆಟಿವ್ ಏನಿರುತ್ತಲ್ಲ ಕೀಟಾಣುಗಳು, ಅದನ್ನ ನಾಶ ಮಾಡುತ್ತೆ. ಮರ್ಕುರಿ ಏನ್ ಮಾಡುತ್ತೆ ಅಂದ್ರೆ, ಇದು ಔಷಧಿ ಗುಣ ಇರುವಂಥದ್ದು ಮತ್ತು ಶಕ್ತಿಯನ್ನ ಇಂಡಿಕೇಟ್ ಮಾಡುತ್ತೆ. ಸಲ್ಫರ್ ಬಂದು ಶಕ್ತಿಯ ವರ್ಧಕ ಆಗಿ ಕೆಲಸ ಮಾಡುತ್ತೆ. ಅಮೋನಿಯಂ ಕ್ಲೋರೈಡು ಕೊಬ್ಬನ್ನ ಕರಗಿಸುವಂಥದ್ದು, ಶೋಧಕವಾಗಿ ಅದು ಕೆಲಸವನ್ನ ಮಾಡುತ್ತೆ. ಬೆಳ್ಳಿ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತಂದ್ರೆ, ಇದು ಫ್ಲೋಯಿಂಗ್ ಎನರ್ಜಿ ಅಂತ, ಹರಿಯುವಂತಹ ಶುದ್ಧಿಯನ್ನ ಮಾಡುವಂಥದ್ದು. ಅದರ ಜೊತೆಗೆ ಆರ್ಸೆನಿಕ್ ಏನ್ ಮಾಡುತ್ತೆ, ಸೂಕ್ಷ್ಮ ಪ್ರಮಾಣದಲ್ಲಿ ತಂತ್ರ ಶಕ್ತಿಯನ್ನ ಜಾಸ್ತಿ ಮಾಡಿ ಮನುಷ್ಯನ ದೇಹದಲ್ಲಿ ಬಾಹ್ಯ ಶಕ್ತಿಯನ್ನ
ತಡೆ ಮಾಡಿ ಅವನಿಗೆ ಒಳ್ಳೇದು ಮಾಡುತ್ತೆ. ಹ್ಮ್. ಮತ್ತು ಕಾಪರ್ ಬಂದು ರೋಗನಾಶಕ, ಹ್ಮ್. ಜಲಶುದ್ಧೀಕರಣ. ಅದ್ರ ಜೊತೆಗೆ ಸಿಲ್ವರ್ ಬಂದು ತಾಪವನ್ನ ಸಮತೋಲನವನ್ನು ಮಾಡುತ್ತೆ. ಗೋಲ್ಡ್ ಬಂದು ಪ್ರಾಣಶಕ್ತಿ ಜೀವಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಹ್ಮ್. ಅದಕ್ಕೆ ಈ ನವಪಾಷಾಣದ ವಿಗ್ರಹಕ್ಕೆ ಆ ಜಾಗಕ್ಕೆ ಹೋದ್ರೆ ಸಾಕು, ನೀವೇನು ಮಾಡೋದು ಬೇಡ, ಅಲ್ಲಿ ಪೂಜೆ ಮಾಡೋದು ಬೇಡ, ಅಭಿಷೇಕ ಮಾಡಿಸೋದು ಬೇಡ, ಹ್ಮ್. ಜಪ ಮಾಡೋದು ಬೇಡ. ಸುಮ್ಮನೆ ಆ ಜಾಗದಲ್ಲಿ ಹೋಗಿ ಆ ವಿಗ್ರಹದ ಮುಂದೆ ಒಂದು 10 ಮಿನಿಟ್ಸ್ ಸುಮ್ಮನೆ ನೀವು ಕೂತ್ಬಿಟ್ಟು ಬಂದ್ರೆ ಸಾಕು, ನಿಮ್ಮ ದೇಹ ಶುದ್ಧಿ ಆಗ್ಬಿಡುತ್ತೆ. ಅದಕ್ಕೆ ನೋಡಿ ಹೆಣ್ಮಕ್ಳು ತಾಳಿ ಸರವನ್ನ ಹಾಕ್ತಾರೆ, ಹ್ಮ್. ಬೆಳ್ಳಿಯನ್ನ ಉಗುರಿಗೆ ಉಂಗುರಕ್ಕೆ ಹ್ಮ್. ಹಾಕ್ತೀವಿ, ಕಾಲುಂಗುರವಾಗಿ ಹಾಕ್ತೀವಿ. ಯಾಕೆ ಅಂದ್ರೆ ನಾನು ಅವಾಗಲೇ ಹೇಳಿದೆ, ಈ ಚಿನ್ನ ಗ್ರಹಿಸುವಂತ ಶಕ್ತಿ, ಹ್ಮ್. ಬೆಳ್ಳಿ ಫ್ಲೋಟಿಂಗ್ ಎನರ್ಜಿ. ಹ್ಮ್. ಅದಕ್ಕೆ ಬೆಳ್ಳಿಯನ್ನ ನಾವು ಕಾಲುಂಗುರವಾಗಿ ಹಾಕೊಂಡ್ರೆ ಋತುಕಾಲದ ವ್ಯತ್ಯಾಸಗಳಾಗೋದಿಲ್ಲ, ನೀಟಾಗಿ ಆಗುತ್ತೆ. ಹ್ಮ್. ಹ್ಮ್. ಅದ್ರ ಜೊತೆಗೆ ಎನರ್ಜಿನ ಅಬ್ಸರ್ವ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಾನು ಚಿನ್ನವನ್ನ ಎದೆಯ ಭಾಗದಲ್ಲಿ ಮಾತ್ರ ಧರಿಸ್ಬೇಕು ಹ್ಮ್. ಅನ್ನುವಂಥ ಒಂದು ಪ್ರತೀತಿ ಬಂದಿರುವಂಥದ್ದು. ಅದಕ್ಕೆ ಈ ಬೆಳ್ಳಿಯನ್ನು ಸೊಂಟ ಭಾಗದಲ್ಲಿ ಹಾಕೊಳ್ಳುವಂಥದ್ದು, ಹ್ಮ್. ಕಾಲುಂಗುರವನ್ನು ರೀತಿ ಹಾಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠ. ದಯವಿಟ್ಟು ಹೆಣ್ಮಕ್ಳು ಕುಂಕುಮ ಇಟ್ಕೊಳ್ಳಿ, ಹ್ಮ್. ಕಾಲುಂಗುರವನ್ನು ಹಾಕೊಳ್ಳಿ, ಜೊತೆಗೆ ಚಿನ್ನದ ಸರವನ್ನು ಹಾಕೊಳ್ಳಿ. ಚಿನ್ನದ ಸರವನ್ನು ಮಕ್ಕಳಾದ್ಮೇಲೆ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು, ಹ್ಮ್. ಮಕ್ಕಳಾಗಕ್ಕಿಂತ ಮುಂಚೆ ಬೇಡ. ಹ್ಮ್. ಏನಕ್ಕೆ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಕರಿಮಣಿ ಸರ. ಹ್ಮ್. ಈ ಕರಿಮಣಿ ಸರ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ, ನೀವೊಂದು ಕಪ್ಪು ಬಟ್ಟೆಯನ್ನು ಹಾಕೊಂಡು ಹ್ಮ್. ಬಿಸಿಲಿಗೆ ಹೋದ್ರೆ ಏನ್ ಮಾಡುತ್ತೆ, ಬಿಸಿಲಿನ ತಾಪಮಾನ ಜಾಸ್ತಿ ಜಾಸ್ತಿ ಆಗುತ್ತೆ. ಆಯ್ತು. ಕರೆಕ್ಟ್ ಅಲ್ವಾ? ಹೌದು. ಹಂಗೆ ಈ ಕರಿಮಣಿ ಸರವನ್ನ ನಾವು ಎದೆ ಮೇಲೆ ಹಾಕೊಂಡಾಗ ಮದುವೆ ಆದ ಸಂದರ್ಭದಲ್ಲಿ, ಅವಳು ಗರ್ಭವತಿಯಾಗಿ ಮಗು ಆದಂತ ಸಂದರ್ಭದಲ್ಲಿ ದೇಹ ತಾಪಮಾನ ಜಾಸ್ತಿ ಆಗಿರುತ್ತೆ. ಹ್ಮ್. ಆ ಈಟ್ ಜಾಸ್ತಿ ಆದಾಗ ನಿನಗೆ ಎದೆ ಹಾಲು ಕಮ್ಮಿ ಆಗುವಂತ ಸಾಧ್ಯತೆಗಳಿರ್ತದೆ. ಹ್ಮ್. ಹ್ಮ್. ಅದರಿಂದ ನೀನೇನು ಕರಿಮಣಿ ಸರವನ್ನು ಹಾಕೊಂಡಾಗ ಆ ಎದೆಯ ಭಾಗದಲ್ಲಿರುವಂತಹ ಉಷ್ಣಾಂಶವನ್ನ ಆ ಕಪ್ಪು ಅಬ್ಸರ್ವ್ ಮಾಡಿಕೊಂಡು ನಿನ್ನ ಎದೆಯ ಹಾಲು ಕೆಡದೇ ಇರುವಂಥ ರೀತಿಯಲ್ಲಿ ಮಗುವಿಗೆ ಬೇಕಾಗಿರುವಂತಹ ಹಾಲನ್ನ ಪೂರೈಸುವಂಥ ಶಕ್ತಿಯನ್ನ ಸರ ಮಾಡುತ್ತೆ. ಹ್ಮ್. ಹ್ಮ್. ಆದ್ರೆ ನಾವು ಚಿನ್ನವನ್ನ ಹಾಕೊಂಡ್ರೆ ಏನ್ ಮಾಡುತ್ತೆ, ಅದು ಈಟ್ ಎನರ್ಜಿ, ಅದು ಹ್ಮ್. ಇನ್ನೂ ಜಾಸ್ತಿ ಮಾಡುತ್ತೆ, ಕಮ್ಮಿ ಡ್ರೈ ಮಾಡಿಬಿಡುತ್ತೆ, ಹಾಲಿನ ಅಂಶವನ್ನ ಕಮ್ಮಿ ಮಾಡುತ್ತೆ. ಅದಕ್ಕೆ ಒಂದು ಮಗು 2 ಮಗು ಆಗೋವರೆಗೂ ಕರಿಮಣಿ ಸರ ಇಸ್ ಗುಡ್. ಹ್ಮ್. ಅದಕ್ಕೆ ಕೊನೆ ಪಕ್ಷ ನೀವು ಚಿನ್ನ ಸರ ಹಾಕೋಬೇಕು ಅಂದ್ರೆ ಅದ್ರಲ್ಲಿ ಕರಿಮಣಿ ಜಾಸ್ತಿ ಇರುವಂಥ ರೀತಿಯಲ್ಲಿ ಹಾಕೊಳ್ಳೋದ್ರಿಂದ ಆರೋಗ್ಯವರ್ಧಕವಾಗಿ ಅದು ಕೆಲಸವನ್ನ ಮಾಡುತ್ತೆ. ಹ್ಮ್. ಅದಕ್ಕೆ ನಮ್ಮ ಯಾವುದೇ ಪುರಾಣಗಳನ್ನು ತೆಗೆದುಕೊಳ್ಳಿ, ಹ್ಮ್. ಆ ಪುರಾಣಗಳ ಹಿಂದೆ ಇರುವಂಥ ಸೈನ್ಸನ್ನ ನಾವು ಅರ್ಥ ಮಾಡ್ಕೋಬೇಕು. ಹ್ಮ್. ಜೊತೆಗೆ ನೀವು ಉದ್ಧರಣೆ ನೋಡಿದೆಯಲ್ಲಮ್ಮ, ಹ್ಮ್. ಉದ್ಧರಣೆ, ಹೌದು. ಆ ಉದ್ಧರಣೆ ಯಾವ ತರ ಇರುತ್ತೆ? ಹಿಂದೆ ನಾಗನ ಒಂದು ಎಡೆ ತರ ಇರ್ತದೆ, ಹೌದು. ಕರೆಕ್ಟ್ ಅಲ್ವಾ? ನಮ್ಗೆ ವೀಕ್ಷಕರಿಗೆ ನೀವು ಸ್ಕ್ರೀನ್ ಅಲ್ಲಿ ಅದನ್ನ ಹಾಕಿ, ಹ್ಮ್. ಎಡೆ ತರ ಇರ್ತದೆ, ಹ್ಮ್. ಆದ್ರೆ ಬಾಲದಲ್ಲಿ ಹಳ್ಳ ತರ ಇರುತ್ತೆ, ಕರೆಕ್ಟಾ? ಹೌದು. ಇದಕ್ಕೊಂದು ಕತೆ ಇದೆ. ಓಕೆ. ಏನಂದ್ರೆ ಈ ಸಮುದ್ರ ಮಥನ ನಡೆಯುತ್ತಲ್ಲ, ಹ್ಮ್. ಆ ಸಂದರ್ಭದಲ್ಲಿ ಈ ಸಮುದ್ರದ ಬಟ್ಲು ಹ್ಮ್. ಅದ್ ಹೆಂಗೆ ಅಂದ್ರೆ ಕೆಳಗಡೆ ದಪ್ಪ, ಹ್ಮ್. ಮೇಲೆ ಹೋಗ್ತಾ ಹೋಗ್ತಾ ಹ್ಮ್. ಸಣ್ಣಕ್ಕಿರುವಂತ ಬಟ್ಲದು. ಹ್ಮ್. ಹ್ಮ್. ಇವ್ರು ಜಗಳ ಆಡ್ತಾ ಇದಾರೆ, ಇವ್ರೆಲ್ಲರೂ ಹ್ಮ್. ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಜಗಳ ಆಡ್ತಾ ಇದ್ದಾರೆ. ಸರಿ, ಈ ಸಂದರ್ಭದಲ್ಲಿ ದರ್ಬೆ ಹುಲ್ಲಿದೆಯಲ್ಲ, ಹ್ಮ್. ಆ ದರ್ಬೆ ಹುಲ್ ಮೇಲೆ ಈ ಅಮೃತವನ್ನ ಇಟ್ಟಿದ್ದಾರೆ. ನಮ್ಮಲ್ಲಿ ಪುರಾಣಗಳ ಉಪಕಥೆಗಳು ಅಂತ ಬರುತ್ತೆ, ಆ ಸಂದರ್ಭದಲ್ಲಿ ಇವೆಲ್ಲ ನಮಗ್ ಸಿಗುವಂಥದ್ದು. ಹ್ಮ್. ಅದನ್ನ ಇಟ್ಟಾಗ ಏನ್ ಮಾಡುತ್ತೆ, ಒಂದ್ ಸರ್ಪ ನೋಡ್ಕೊಬಿಡುತ್ತೆ, ಹ್ಮ್. ಓಹೋ ಇಲ್ಲಿದೆ, ಹ್ಮ್. ಹೋಗ್ಬಿಟ್ಟಿದ್ ಕುಡ್ಕೊಬಿಟ್ರೆ ನನಗೆ ನಾನು ಸಾವಿಲ್ಲ, ದೇವತೆ ಅಂಶ ಆಗ್ಬಿಡ್ತೀನಿ ಅಂತ. ಇದು ಬಂದು ಅದಕ್ಕೆ ಎತ್ಕೊಂಡು ಕುಡಿಯೋ ಕೈ ಇಲ್ವಲ್ಲ, ಅದೇನ್ ಮಾಡುತ್ತೆ, ಬಟ್ಲನ್ನ ನುಲ್ಕೊಂಡು ಮೇಲಕ್ಕೆ ಹೋಗುತ್ತೆ. ಅದ್ರ ಭಾರಕ್ಕೆ ಏನಾಗುತ್ತೆ, ಅದು ಬಿಸೋಗುತ್ತೆ. ಬಿದ್ದೋಗ್ಬಿಡುತ್ತೆ. ಹ್ಮ್. ಆ ಬಿದ್ದಂತ ಸಂದರ್ಭದಲ್ಲಿ ಅಮೃತದ 1-2 ಹನಿ ಒಂದು ದರ್ಬೆ ಹುಲ್ ಮೇಲೆ ಬೀಳುತ್ತೆ, ಇನ್ನೊಂದು ಹನಿ ಅದರ ಬಾಲದ ಮೇಲೆ ಬೀಳುತ್ತೆ. ಹ್ಮ್. ಆಗ ಏನ್ ಮಾಡುತ್ತೆ, ಹೆಂಗಾರು ಮಾಡಿ ಇದನ್ನ ಕುಡಿದು ಬಿಡ್ಬೇಕಲ್ಲ ಅಂತೇಳಿ ಆ ದರ್ಬೆ ಹುಲ್ಲಿನ ಮೇಲಿರುವಂತಹ ಅಮೃತವನ್ನು ಕುಡಿಲಿಕ್ಕೆ ಬಾಯ ಹಾಕುತ್ತೆ. ಹ್ಮ್. ಆ ಸಂದರ್ಭದಲ್ಲಿ ಅದು ಶಾರ್ಪ್ ಅಲ್ವಾ, ನಾಲ್ಗೆ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಹಾವಿಗೆ ಎರಡು ನಾಲಿಗೆ. ಅದಕ್ಕೆ ಹಾವಿಗೆ 2 ನಾಲ್ಗೆ ಹ್ಮ್. ಅವತ್ತಿಂದ. ಅದಾದ್ಮೇಲೆ ಅಮೃತ ಬಾಲದ ಮೇಲೆ ಬಿದ್ದಿತ್ತಲ್ಲ, ಹ್ಮ್. ದೇವತೆಗಳು ಹೇಳ್ತಾರೆ, ಅಪ್ಪ ನಿನ್ ಬಾಲದ ಮೇಲಂತೂ ಬಿದ್ದುಬಿಡ್ತು, ಅದರಿಂದ ನಿನ್ನ ಬಾಲವು ಅಮೃತಕ್ಕೆ ಸಮಾನವಾಗ್ಲಿ. ಹ್ಮ್. ಯಾರೆಲ್ಲ ಕಲಿಯುಗದಲ್ಲಿ ನಿನ್ನ ಬಾಲದ ಜಾಗದಿಂದ ತೀರ್ಥ ಸೇವನೆಯನ್ನ ಮಾಡ್ತಾರೋ ಅದು ಅಮೃತಕ್ಕೆ ಸಮಾನವಾಗ್ಲಿ ಅಂತ ವರವನ್ನ ಕೊಡ್ತಾರೆ. ಅದಕ್ಕೆ ನಾವು ಉದ್ಧರಣೆಯನ್ನ ಏನ್ ಮಾಡ್ತೀವಿ ಅಂದ್ರೆ, ಮೇಲ್ಗಡೆ ಇಟ್ಕೊಳ್ಳುವಂತ ಜಾಗವನ್ನ ಎಡೆ ಮಾಡಿ ಹ್ಮ್. ಅದರ ಬಾಲದಲ್ಲಿ ಹಳ್ಳವನ್ನ ಮಾಡಿ ಅದರಿಂದ ನಾವು ತೀರ್ಥ ಸೇವನೆಯನ್ನ ಮಾಡ್ತೀವಿ. ಹ್ಮ್. ಯಾಕೆಂದ್ರೆ ಅದು ಅಮೃತಕ್ಕೆ ಸಮಾನವಾಗಿರುವಂಥದ್ದು ಅಂತ. ಹ್ಮ್. ನೋಡಿ ಎಷ್ಟು ಚೆನ್ನಾಗಿರುವಂಥ ಕಥೆಗಳು, ಹೌದು. ನಾವು ಆಚರಿಸುವಂಥ ವಿಧಾನಗಳು ವೈಜ್ಞಾನಿಕವಾಗಿ ಹೌದು. ನಮ್ಗೆ ಸಿಗ್ತಾ ಇರುವಂಥದ್ದು. ಈಗ ಮಂಗಳವಾರ ಇಷ್ಟೆಲ್ಲ ಶ್ರೇಷ್ಠವಾಗಿರುವಂತ ವಾರ, ಸುಬ್ರಹ್ಮಣ್ಯನ ವಾರ, ಆದ್ರೂ ಕೂಡ ಮಂಗಳವಾರ ಉಗುರು ಕಟ್ ಮಾಡಬಾರ್ದು, ಕೂದಲು ಕಟ್ ಮಾಡಿಸಬಾರ್ದು, ಒಳ್ಳೆ ಕೆಲ್ಸಗಳನ್ನ ಶುರು ಮಾಡಬಾರ್ದು, ಹೀಗೆಲ್ಲ ಹೇಳ್ತಾರೆ. ಯಾಕೆ? ಕರೆಕ್ಟ್.
ಮಂಗಳವಾರ ಅಂದ ತಕ್ಷಣನೇ ಇಲ್ಲಿ ಶುಭ ಕಾರ್ಯ ಮಾಡಬಾರ್ದು ಅಂತ ಬಂದಾಗ ಹ್ಮ್. ಕುಜ ಅಗ್ರೆಷನ್ ಅನ್ನ ಕೊಡುವಂತ ಗ್ರಹ, ಕೋಪವನ್ನ ಕೊಡುವಂತ ಗ್ರಹ. ಅದರಿಂದ ಉಂಟಾಗುವಂತಹ ಎನರ್ಜಿ ಇದೆಯಲ್ಲ, ಹ್ಮ್. ಅದು ತುಂಬಾ ನಮ್ಮ ದೇಹದ ಮೇಲೆ ಕೋಪ ತಾಪವನ್ನ ಜಾಸ್ತಿ ಮಾಡುತ್ತೆ. ಹ್ಮ್. ಅದಕ್ಕೋಸ್ಕರ ಕುಜ ಓರೆಯಲ್ಲಿ ಯಾವ ಸೂರ್ಯೋದಯದಲ್ಲಿ ಕುಜ ಓರೆ ಇರ್ತದೋ ಆ ಕುಜ ಓರೆ ಇರುವಂತ ಸಂದರ್ಭದಲ್ಲಿ ಸೂರ್ಯೋದಯದಲ್ಲಿ ಕುಜ ಓರೆ ಬಂದಾಗ ಅದು ಮಂಗಳವಾರ ಆಗತ್ತೆ. ಹ್ಮ್. ಸೂರ್ಯೋದಯದಲ್ಲಿ ಬುಧ ಓರೆ ಬಂದಾಗ ಅದು ಬುಧವಾರ ಆಗತ್ತೆ. ಹ್ಮ್. ಹಾಗೆ ನಿನಗೆ ಹೇಳುವ ಸಂದರ್ಭದಲ್ಲೇ ಕುಜ ಓರೆ ಇರೋದ್ರಿಂದ ನೀನು ಮೆಂಟಲಿ ಏನಾಗ್ತೀಯಾ, ಸ್ಟ್ರೆಸ್ಸು, ಕೋಪ, ಉದ್ರೇಕಗಳಿಂದ ಜಾಸ್ತಿ ಆಗುತ್ತೆ. ಹ್ಮ್. ಅದರಿಂದ ಒಂದಷ್ಟು ಶುಭ ಕಾರ್ಯಗಳನ್ನು ಈ ವಾರದಲ್ಲಿ ಮಾಡಬೇಡ ಅನ್ನುವಂಥದ್ದು ಚಿಂತನೆ. ಹ್ಮ್. ಆದ್ರೆ ಉಗುರು ಮತ್ತು ಕೂದಲನ್ನ ಯಾಕೆ ಮಂಗಳವಾರ ಕಟ್ ಮಾಡಬಾರ್ದು ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ. ಹ್ಮ್. ಏನಂದ್ರೆ ಕುಜ ರಕ್ತಕಾರಕ ಗ್ರಹ. ನನ್ನ ದೇಹದಲ್ಲಿರುವಂತ ಸಂಪೂರ್ಣವಾದ ರಕ್ತವನ್ನ ಹ್ಮ್. ಯಾರು ಇಂಡಿಕೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಕುಜ ಇಂಡಿಕೇಟ್ ಮಾಡ್ತಾ ಇದ್ದಾನೆ. ಹ್ಮ್. ಹ್ಮ್. ನನ್ನ ದೇಹದಲ್ಲಿರುವ ಸಂಪೂರ್ಣವಾದ ನರಮಂಡಲವನ್ನ ಬುಧ ಹ್ಮ್. ಇಂಡಿಕೇಟ್ ಮಾಡ್ತಾ ಇದ್ದಾನೆ. ಹ್ಮ್. ಈಗ ಪ್ರತಿಯೊಂದು ದೇಹದ ಒಂದೊಂದು ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಬಟ್ ಇಲ್ಲಿ ಕುಜನ ಕಾರಕತ್ವ ಏನು, ರಕ್ತ. ಹ್ಮ್. 100 ಹನಿಯ ರಕ್ತದಿಂದ 1 ಹನಿ ವೀರ್ಯ ಉತ್ಪತ್ತಿ ಆಗುತ್ತೆ. ಹ್ಮ್. ಹ್ಮ್. ಅದಕ್ಕೆ ನೀನು ವೀರ್ಯವಂತನಾಗು ಹ್ಮ್. ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಹ್ಮ್. ಹಾಗಾದ್ರೆ ಇಲ್ಲಿ ಈ ರಕ್ತ ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ, ನಮ್ಮ DNA ನ ಇಂಡಿಕೇಟ್ ಮಾಡ್ತಾ ಇದೆ. ಹ್ಮ್. 10,000 ಜನರೇಷನ್ ಏನಿದೆ ಹ್ಮ್. ಅಷ್ಟು ವಿಚಾರವನ್ನ ಜಸ್ಟ್ ಒಂದು DNA ಇಂದ ತಿಳ್ಕೊಬೋದಂತೆ ನಾವು. ಹ್ಮ್. ಅದಕ್ಕೆ ಇಲ್ಲಿ ಏನು ಹೇಳಿದ್ರು, ಈ DNA ಟೆಸ್ಟ್ ಮಾಡುವಾಗ ನಾವೇನ್ ಮಾಡ್ತೀವಿ, ಇಲ್ಲ ಕೂದಲು ತಗೋತೀವಿ, ಇಲ್ಲಾಂದ್ರೆ ಉಗುರನ್ನ ತಗೋತೀವಿ. ಅದಕ್ಕೆ ಈ ಕುಜನವಾರ ಮಂಗಳವಾರ ಆಗಿರೋದ್ರಿಂದ ಅವನು ರಕ್ತಕಾರಕನಾಗಿರೋದ್ರಿಂದ ರಕ್ತ ಬರಬಾರದು. ಅವತ್ತು ನೀನು ಉಗುರು ಕಟ್ ಮಾಡುವಾಗ ರಕ್ತ ಬಂದ್ಬಿಟ್ರೆ, ಮತ್ತು DNA ಉಗುರಲ್ಲಿ ಮತ್ತೆ ಕೂದಲಲ್ಲಿದೆ. ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ನಿಮ್ಮ ಬಟ್ಟೆ, ನಿಮ್ಮ ಉಗುರು, ನಿಮ್ಮ ಕೂದಲು ಇದನ್ನೆಲ್ಲ ನೋಡ್ತಿರ್ತಾರೆ. ಯಾಕೆಂದ್ರೆ ಬೇಗ ಎಫೆಕ್ಟ್ ಆಗತ್ತೆ ಅವ್ರು ಮಾಡುವಂಥ ತಂತ್ರಗಳು ಅಂತ. ಅದಕ್ಕೆ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಉಗುರನ್ನಾಗ್ಲಿ ಕೂದಲನ್ನಾಗ್ಲಿ ಕೊಡಬಾರ್ದು, ಬಿಕಾಸ್ ಆಫ್ DNA. ಅದಕ್ಕೆ ಬೇರೆ ದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಒಬ್ಬಟ್ಟು ದೇಹದ ಯಾವುದೇ ಅಂಗಗಳನ್ನು ಕೊಡಲ್ಲ, ಕೂದಲು ಕೊಟ್ಬಿಟ್ಟು ಬರ್ತೀವಿ ದೇವರಿಗೆ. ಯಾಕೆ ಮುಡಿ ಕೊಟ್ಬಿಟ್ಟು ಬರ್ತೀವಿ ಅಂದ್ರೆ ನನ್ನ DNA ಇದೆ. ದೇವರು ಅಂದ್ರೆ ಯಾರು, ನನ್ನ ಪಿತೃಗಳು, ನನ್ನ ವಂಶಸ್ಥರವರು ಅಂತ. ನನ್ನ ದೇವತೆಯಿಂದ ನನ್ನೆಲ್ಲ ಸೃಷ್ಟಿಯಾಗಿದ್ದೀನಿ. ಅದಕ್ಕೋಸ್ಕರ ನನ್ನ ಕೈಲಿ ಇನ್ನೇನು ಕೊಡೋಕ್ಕಾಗಲ್ಲಪ್ಪ, ಅದರಿಂದ ಅದನ್ನಾರು ಕೊಟ್ಬಿಟ್ಟು ಬರ್ತೀನಿ ಅಂತ. ಅದಕ್ಕೆ ನೀವು ಯಾವುದೇ ಸ್ಟ್ರೆಸ್ ಇರಲ್ಲಮ್ಮ ನಿನಗೆ, ಎಷ್ಟೇ ಬೇಜಾರಿರಲಿ, ನೀವು ಹೋಗ್ಬಿಟ್ಟು ಏರ್ ಕಟ್ ಮಾಡಿಸ್ಕೊಂಡು ಬನ್ನಿ, ನೀವು ರಿಲ್ಯಾಕ್ಸ್ ಆಗ್ತೀರಾ, ಮೂಡ್ ಫ್ರೆಶ್ ಆಗುತ್ತೆ ನಿಮಗೆ. ಅಥವಾ ಒಂಚೂರು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬನ್ನಿ, ಸ್ವಲ್ಪ ನಿಮಗೆ ಹೊಸತನ ಕಾಣುವಂಥದ್ದಾಗತ್ತೆ. ಅದಕ್ಕೆ ನೋಡಿ, ಒಂದು ಕಡೆ ಹೇಳ್ತಾರೆ, ನಾಗಾನಾಂ ಪಿತೃದೋಷಸ್ಯ ಸಂತಾನಾರ್ಧಂ ವಿಮೋಚನಂ ಕುಕುಟಾಬಲಿ ಪೂಜಾಭಿ ಸರ್ಪದೋಷೋ ಭವಿಷ್ಯತಿ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಸರ್ಪದೋಷದ ಪರಿಹಾರವನ್ನ, ನಾಗದೋಷವನ್ನು ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾಗದೇವತೆ ಇಂಡಿಕೇಟ್ DNA, ಅಂದ್ರೆ ನನ್ನ DNA ನನ್ನ ಪಿತೃಗಳನ್ನು ಇಂಡಿಕೇಟ್ ಮಾಡುತ್ತೆ. ನೀನು ಸರ್ಪದೋಷವನ್ನು ನಿವಾರಣೆ ಮಾಡೋದ್ರಿಂದ ಪಿತೃದೋಷಗಳೆಲ್ಲ ನಿವಾರಣೆ ಆಗತ್ತೆ. ಪಿತೃದೋಷಗಳೆಲ್ಲ ನಿವಾರಣೆ ಆದಾಗ ನಿನ್ನ ವಂಶಾಭಿವೃದ್ಧಿ ಆಗತ್ತೆ ಅನ್ನುವಂಥ ಉದ್ದೇಶ. ಅದರಿಂದ ಈ ರೀತಿಯ ಆಚರಣೆಗಳು ಬೆಳೆದು ಬಂದಿರುವಂಥದ್ದು. ಕೊನೆಯದಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಹೇಗೆ ಮಾಡಬೇಕು, ಅಥವಾ ಸುಬ್ರಹ್ಮಣ್ಯನನ್ನ ಒಲಿಸ್ಕೊಳ್ಳೋದು ಹೇಗೆ ಅಂತ? ಸುಬ್ರಹ್ಮಣ್ಯನನ್ನ ಒಲಿಸ್ಕೋಬೇಕು ಅಂದ್ರೆ ಶ್ರದ್ಧೆ, ಭಕ್ತಿ ಎರಡೇ, ಇನ್ನೇನು ಕೇಳಲ್ಲಮ್ಮ. ಹೋಗಬೇಕು. ನಾನು ಸುಬ್ರಹ್ಮಣ್ಯನೇ ಅಂತಾನೆ ಹೇಳಲ್ಲಮ್ಮ. ನೀವು ಯಾವುದೇ ದೇವತೆಗಳು, ನಿಮ್ಮ ಚಿನ್ನ, ನಿಮ್ಮ ಬಣ್ಣ, ನೀನು ಎಷ್ಟು ಹೂ ತಂದಿದೀಯಾ, ನೀನು ಎಷ್ಟು ಚಿನ್ನ ತಂದಿದೀಯಾ, ನನಗೆ ಯಾವ ಕಿರೀಟ ಮಾಡಿಸಿದ್ಯಾ, ಯಾರು ಕೇಳಲ್ಲ. ನೀನು ಮಾಡಬೇಕಾಗಿರೋದು ಜಸ್ಟ್ ಸೇವೆ ಅಷ್ಟೇ. ಆ ಸೇವೆಯಿಂದ ಎಲ್ಲ ಸಿಗುತ್ತೆ. ಅದರಿಂದ ಸುಬ್ರಹ್ಮಣ್ಯನಿಗೆ ಇಷ್ಟವಾಗಿರುವಂಥದ್ದು ಪಿತೃ ಸೇವೆ, ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಅದಕ್ಕೆ ಪಿತೃದೋಷ ನಿವಾರಣೆ ಅಂತ ಹೇಳ್ತೀವಿ. ಮತ್ತು ಶುದ್ಧತೆ ಅವನಿಗೆ ಬಹಳ ಮುಖ್ಯ. ಶುದ್ಧತೆ ಇರಬೇಕು ಅವನಿಗೆ. ಹೇಗೇಗೋ ಬದುಕೋದು, ಹೇಗೇಗೋ ತಿನ್ನೋದು, ಏನೇನೋ. ನೀನು ಉಪವಾಸವನ್ನು ಮಾಡು, ಶುದ್ಧತೆ ಇರು, ಪಿತೃ ಸೇವೆ ಮಾಡು, ಜೊತೆಗೆ ಹಾಲಿನ ಅಭಿಷೇಕವನ್ನು ಮಾಡು, ಹಾಲಿನ ನೈವೇದ್ಯವನ್ನು ಮಾಡು, ತಣ್ಣೀರಿನ ಸ್ನಾನವನ್ನು ಮಾಡು. ಇದರಿಂದ ಅವನು ಸಂತೃಪ್ತಿಯನ್ನು ಪಡ್ತಾನೆ. ಅದರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಗುರುಜಿ, ಸುಬ್ರಹ್ಮಣ್ಯನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ, ನಾಗದೇವರ ವಿಚಾರಗಳನ್ನ, ಪುರಾಣಗಳಲ್ಲಿರುವಂತಹ ಸಾಕಷ್ಟು ಕಥೆಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತಾವೆಲ್ಲಿದ್ದೀರಾ ಅಂದಮೇಲಿಂದ ರಾಶಿ ಫಲಗಳ ಬಗ್ಗೆ, ಕೆಲವೊಂದಷ್ಟು ಜ್ಯೋತಿಷ್ಯ ವಿಚಾರಗಳ ಬಗ್ಗೆ ಮಾತಾಡದೇ ಇರೋಕೆ ಸಾಧ್ಯನೇ ಇಲ್ಲ. ಸೊ ಮುಂದಿನ ಎಪಿಸೋಡಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಮ್ಮಿಂದ ತಿಳ್ಕೊಳ್ಳೋಣ ಅಂತ. ಖಂಡಿತ ಮಾತಾಡೋಣ. ನಮಸ್ತೆ ಗುರುಜಿ. ನಮಸ್ಕಾರ. ಅಗಸ್ತ್ಯ ಮಹರ್ಷಿಗಳು ಸುಬ್ರಹ್ಮಣ್ಯನಿಗೆ ಹೇಳಿರುವಂತ ಒಂದು ಪರಿಹಾರ ರುದ್ರ ಸ್ನಾನ ವಿಧಿ ಅಂತ. ಇಟ್ಸ್ ಎ ವೆರಿ ಪವರ್ಫುಲ್ ಪೂಜೆ. ಆ ರುದ್ರ ಸ್ನಾನ ವಿಧಿ ಮಾಡಿದ ಮೇಲೆ ಸಂತಾನ ಆಗ್ಲಿಕ್ಕೆ ಒಂದು ತಾಯ್ತ ಕೊಡುವಂಥದ್ದು.
ಆ ರುದ್ರ ಸ್ನಾನ ವಿಧಿಯನ್ನ ಅಷ್ಟಮಿ ದಿನ, ಚತುರ್ದಶಿಯ ದಿನ, ಭಾನುವಾರದ ದಿನ ರುದ್ರ ಸ್ನಾನ ವಿಧಿ ಮಾಡಿದ್ರೆ ಕನ್ಸೀವ್ ಆಗ್ತಿಲ್ಲ, 12 ವರ್ಷ ಆಗಿದೆ ಅಂದ್ರೂ ಆಗ್ತಾರೆ, ಅಥವಾ ನಿನ್ಗೇನೋ ಮೆಡಿಕಲ್ ಇಶ್ಯೂ ಇದೆ, ನಾನು ಟ್ರೀಟ್ಮೆಂಟ್ ತಗೊಂಡ್ರು ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಈ ಪೂಜೆ ಮಾಡಿಸಿ ಟ್ರೀಟ್ಮೆಂಟ್ ತಗೊಳ್ಳಿ, ಬೇಗ ಆಗುತ್ತೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಧರಿಸುವಂತ ಕೋಟ್ ಯಾವ ಕಲರ್ ಇರುತ್ತೆ? ಬಿಳಿ ಬಣ್ಣ. ಹೆಂಗ್ ಡಿಸೈಡ್ ಮಾಡಿದ್ರಿ ಅವ್ರಿಗೆ ಬಿಳಿನೇ ಹಾಕ್ಬೇಕು ಅಂತ? ನೀವು ಹೇಳ್ತೀರಾ ಏನಂತ, ಇಲ್ಲ ರಕ್ತದ ಕಲೆ ಕಾಣ್ಲಿ ಅನ್ನುವಂತ ಇಂಟೆನ್ಷನ್ ಇಂದ ನಾವು ವೈಟ್ ಹಾಕ್ತಿವಿ ಅಂತ. ಅದ್ ಹಂಗಲ್ಲ. ಚಂದ್ರನ ಬಣ್ಣ ಬಿಳಿ ಬಣ್ಣ. ಚಂದ್ರ ಮಾತೃಕಾರಕ ಗ್ರಹ. ಅದರಿಂದ ನೀನು ಆ ವಸ್ತ್ರವನ್ನ ನೀನ್ ಯಾಕೆ ಹಾಕೋಬೇಕು ಅಂದ್ರೆ, ನೀನು ಅಲ್ಲಿ ಸೇವೆ ಮಾಡ್ತಾ ಇರೋದು. ಸೇವೆ ಹೆಂಗ್ ಮಾಡ್ಬೇಕು? ತಾಯಿಯ ರೀತಿಯಲ್ಲಿ ಸೇವೆ ಮಾಡ್ಬೇಕು, ಅದಕ್ಕೆ ಬಿಳಿ ಬಣ್ಣ. ಒಂದು ನ್ಯೂಮಾರಲಜಿ ನನ್ನ ಭವಿಷ್ಯವನ್ನಾಗ್ಲಿ ನನ್ನ ಭವಿಷ್ಯದ ಬದಲಾವಣೆಯನ್ನಾಗ್ಲಿ ಮಾಡ್ಲಾ. ನಿನ್ನ ಕರ್ಮ, ನಿನ್ನ ಜಾತಕ, ನೀನು ಹುಟ್ಟಿರುವಂತ ಸಮಯ ಇಟ್ ಇಸ್ ಎ ಫಿಕ್ಸೆಡ್ ಆಗ್ಬಿಟ್ಟಿದೆ. ಅದನ್ನ ತಿಳ್ಕೊಂಡು ನಿನ್ನ ಲೈಫ್ ಲೀಡ್ ಮಾಡಬೇಕು. ಪ್ರಪಂಚದ ಫೇಮಸ್ ಸೈಂಟಿಸ್ಟ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಇಲ್ಲ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೆ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಾರೆ. ಈಗ ಪ್ರತಿನಿತ್ಯ ಕಾಮನ್ ಮ್ಯಾನ್ ಅನುಭವಿಸುವಂತ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ವಿಚಾರಗಳು, ಅದಕ್ಕೆ ತಾವು ಪರಿಹಾರ ಹೇಳೋದಾದ್ರೆ ಏನ್ ಮಾಡ್ಬೋದು ಅಂತ? ಧನ ಅಭಿವೃದ್ಧಿಗೆ ಸರಳವಾಗಿ ಹೇಳ್ಬೇಕು ಅಂದ್ರೆ, ಮೊದಲನೇದಾಗಿ ನಿನ್ನ ಅಡಿಗೆ ಮನೆಯನ್ನ ಚೆನ್ನಾಗಿಟ್ಕೊ. ಯಾಕೆ ಅಡಿಗೆ ಮನೆ ಚೆನ್ನಾಗಿಟ್ಕೋಬೇಕು? ತುಂಬಾ ಫೈನಾನ್ಷಿಯಲ್ ಇಶ್ಯೂ ಇರುವಂತವ್ರು, ಅಯ್ಯೋ ಈ ಮನೆಗೆ ಬಂದೋ ಗುರು ಆಯ್ತಾನೆ ಇಲ್ಲಪ್ಪ ನನಗೆ ಅಂದ್ರೆ, ಆ ಮನೆ ಖಾಲಿ ಮಾಡ್ಬಿಟ್ಟು ಎಕ್ಸಾಕ್ಟ್ ಆಗಿ ಉತ್ತರದಲ್ಲಿ ಒಂದು ದೊಡ್ಡ ಕಿಟಕಿ ಇರಬೇಕು, ಪೂರ್ವದಲ್ಲಿ ಒಂದು ಕಿಟಕಿ ಇರಬೇಕು ಅಂತ ಮನೆಗೆ 1 ವರ್ಷ ವಾಸಕ್ಕೆ ಹೋಗಿ, ನೀವು ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ತೀರಿ. ದಿನಪತ್ರಿಕೆ ಅಂದ ತಕ್ಷಣ ಅದ್ರಲ್ಲಿ ಮೊದಲು ತೆಗಿಯೋದೇನೆ ದಿನ ಭವಿಷ್ಯ. ಇವತ್ತು ನನ್ನ ದಿನ ಹೇಗಿದೆ, ಒಂದು ರಾಶಿ ಪ್ರಕಾರ ದಿನ ಹೇಗಿದೆ ಅಂತ ನೋಡ್ತಾರೆ. ದಿನ ಭವಿಷ್ಯ ಎಷ್ಟು ರೆಲೆವೆಂಟ್ ಅಂತ